ಕಳೆದ ವಾರ ನಾನು ಐದು ವಿಧವಾದ ಸೇವೆಗಳ ಕುರಿತಾಗಿ ನಾನು ಮಾತಾಡಿದೆ. ನೆನಪಿದೆಯಾ? ಓಕೆ, ಹೇಳ್ರಿ. ಮೊದಲನೇದೇನು? ಅಪೋಸ್ತಲರು, ಪ್ರವಕ್ತರು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರು. ಆಮೆನ್. ಇದರ ಉದ್ದೇಶದ ಕುರಿತಾಗಿ ನಾವು ಲಾಸ್ಟ್ ವೀಕ್ ತಿಳ್ಕೊಂಡಿದ್ದೆವು, ಕಲ್ತ್ಕೊಂಡಿದ್ದೆವು. ಇವತ್ತು ಇದರ ಕಾರ್ಯವೇನು? ಆಮೆನ್. ಫಂಕ್ಷನ್ಸ್. ಎಲ್ಲರೂ ಹೇಳ್ರಿ ಫಂಕ್ಷನ್ ಅಂತಂದ್ರೆ ಶ್ರೀಮಂತ ಮಾಡೋಷ್ಟು ಈಸಿ ಅಲ್ಲ. ಮದುವೆ ಮಾಡೋ ಫಂಕ್ಷನ್ ಅದ್ರ ಬಗ್ಗೆ ಅಲ್ಲ ಇದನ್ನು ಹೇಳ್ತಾ ಇರೋ. ಅದರ ಕಾರ್ಯ ಏನು? ಎಲ್ಲರೂ ಹೇಳ್ರಿ ಕಾರ್ಯ. ನಿನ್ನ ದೇಹದಲ್ಲಿ ಪ್ರತಿಯೊಂದು ನಿನ್ನ ದೇಹದಲ್ಲಿ ಒಂದೊಂದು ಅಂಗವಿದೆ. ಎಲ್ಲರೂ ಹೇಳ್ರಿ ಅಂಗವಿದೆ. ಕೈ ಒಂದು ಕೆಲಸ ಮಾಡ್ತದೆ, ಕಾಲು ಒಂದು ಕೆಲಸ ಮಾಡ್ತದೆ, ಮನಸ್ಸು ಒಂದು ಕೆಲಸ ಮಾಡ್ತದೆ, ಹೃದಯ ಒಂದು ಕೆಲಸ ಮಾಡ್ತದೆ, ನಿನ್ನ ಲಿವರ್ ಒಂದು ಕೆಲಸ ಮಾಡ್ತದೆ, ಕಾರ್ಯ ಮಾಡ್ತದೆ. ಇನ್ನು ನಿನ್ನ ಕಿಡ್ನಿಗಳು ಒಂದು ಕಾರ್ಯ ಮಾಡ್ತದೆ. ಆಮೇಲೆ ಒಂದು ಕಾರ್ಯ ಮಾಡೋದು ನಿಂತಂತಂದ್ರೆ ನಿನ್ನ ಜೀವನ ಮೇಲೆ ಕೆಳಗೆ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ. ಹೌದಾ? ನಿನ್ನ ಶರೀರದಲ್ಲಿ ಒಂದು ಅಂಗವು ಕೆಲಸ ಮಾಡೋದು ನಿಂತು ಹೋಗತ್ತಂದ್ರೆ ಏನಾಗ್ತದೆ? ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ. ಅನ್ಹೆಲ್ತಿ ಪರ್ಸನ್ ಎಂಬುದಾಗಿ ಆ ವ್ಯಕ್ತಿನ ಕರಿತೀವಿ. ಆ ವ್ಯಕ್ತಿಯಲ್ಲಿ ರೋಗವಿದೆ, ಆ ವ್ಯಕ್ತಿಯಲ್ಲಿ ಕಾಯಿಲೆ ಇದೆ, ಆ ವ್ಯಕ್ತಿ ಆರೋಗ್ಯವಂತನು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಏಕೆ? ಒಂದು ಅಂಗವು ಕೆಲಸ ಮಾಡೋದು ನಿಂತೋಗ್ಬಿಟ್ಟಿದೆ ಎಂಬುದಾಗಿ. ನಾನು ಎದಕ್ಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆ? ಈ ವಾಕ್ಯವನ್ನು ಎದಕ್ಕೆ ನಿಮಗೆ ಬೋಧಿಸ್ತಾ ಇದ್ದೇನೆ? ಈ ವಾಕ್ಯವನ್ನು ಎದಕ್ಕೆ ನಿಮಗೆ ಉಪದೇಶಿಸ್ತಾ ಇದ್ದೇನೆ ಅಂತಂದರೆ, ನಾವು ಸಭೆಯನ್ನು ಯಾವ ರೀತಿಯಲ್ಲಿ ಕಟ್ಟಬೇಕಂತಂದರೆ ವಾಕ್ಯದ ಅನುಸಾರವಾಗಿ ನಾವು ಕಟ್ಟಬೇಕು. ನನ್ನ ಆಲೋಚನೆ ಅಲ್ಲ, ನನ್ನ ಇಷ್ಟ ಅಲ್ಲ, ನನ್ನ ಸ್ವಂತ ಜ್ಞಾನದಿಂದ ಸಭೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅಂತ ಹೇಳ್ರಿ. ಸಭೆ ಎಷ್ಟು ದೊಡ್ಡದಾಗಿ ಬೆಳೆದಿದೆಯೋ ಅದು ಇಲ್ಲ ಇಂಪಾರ್ಟೆಂಟು, ಅದಲ್ಲ ಇಂಪಾರ್ಟೆಂಟು. ಎಷ್ಟು ಆರೋಗ್ಯವಾಗಿ ಬೆಳೀತಾ ಇದೆ ಅದು ಭಾಳ ಇಂಪಾರ್ಟೆಂಟ್. ఇవాగ సిస్టర్ ಹೇಳಿದ್ರು అప్పుడప్పుడు జ్వరం వస్తుంది పోతుంది, జ్వరం వస్తుంది పోతుంది, జ్వరం వస్తుంది పోతుంది. ಹೌದಾ? ಚೆನ್ನಾಗಿರ್ತದ? ಇಲ್ಲ. ಜ್ವರ ಬರದೆ ಇರೋದು ಚೆನ್ನಾಗಿರ್ತದೆ. ಹೌದಾ ಇಲ್ರಿ? ಊಹಿಸ್ಕೊಳ್ರಿ, ನಿಮ್ಮ ಕುಟುಂಬದಾಗ 15 ಮಂದಿ ಮಕ್ಕಳಿದ್ದಾರೆ, ಒಬ್ಬನಾದ ಮೇಲೆ ಇನ್ನೊಬ್ರು, ಇಬ್ಬನಾದ ಮೇಲೆ ಇನ್ನೊಬ್ಬನಿಗೆ ರೋಗಗಳು ಬಂದು ಅನಾರೋಗ್ಯಕ್ಕೆ ಗುರಿ ಆದರೆ ಹೆಂಗಿರ್ತತಿ? ನಿಮಗೆ ಲೈಫ್ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಇರ್ತೈತಿ. ಆ ಜೈಂಟ್ ವೀಲ್ದಾಗ ಏರಿ ರಕ ರಬ ರಬ ರಬ. ಹೌದಾ? ಹಂಗಿರ್ತದೆ ನಮ್ಮ ಜೀವಿತ. ಏಮೇ ದೇವರು ಎಂಥ ಸಭೆಯನ್ನು ಗಾಗಿ ಕಾಯ್ತಾ ಇದ್ದಾನೆ, ಎಂಥ ಸಭೆಯನ್ನು ಆತನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಿದ್ದಾನೆ, ಆತನು ಆಶಿಸ್ತಾ ಇದ್ದಾನೆ ಅಂತಂದರೆ ಆರೋಗ್ಯವುಳ್ಳ ಸಭೆ. ಎಲ್ಲರೂ ಹೇಳ್ರಿ ಆರೋಗ್ಯವುಳ್ಳ ಸಭೆ. ಇವತ್ತು ನಿನಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ಚರ್ಚಲ್ಲಿ ಕೂಡ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್. ಸಭಿಕರು ಎಲ್ಲರೂ ಕೂಡ ಐಕ್ಯತೆಯಲ್ಲಿ ಇರುವುದು ದೇವರ ಆಸೆ. ಏಮೇ ಜ್ಞಾನೋಕ್ತಿಗಳಲ್ಲಿ ಒಂದು ವಚನದಲ್ಲಿ 7 ವಿಷಯಗಳ ಕುರಿತಾಗಿ ಬರೀತಾನೆ. ಯಾರು? ದೇವರು. ಏನಂತ? ದೇವರಿಗೆ 7 ವಿಷಯ ಇಷ್ಟವಿಲ್ಲ ಅಂತ. ಆ 7ರಲ್ಲಿ ಒಂದು ವಿಷಯ ಏನು ಗೊತ್ತಾ? ಜಗಳಗಳನ್ನು ಮಾಡಿಸ್ತಾರಲ್ಲ, ಅವರಿಗೆ ಇವರಿಗೆ ಬತ್ತಿ ಇಟ್ಟು ಸುಮ್ಮನೆ ಕುಂತ್ಕೊಂಡು ಪಿಕ್ಚರ್ ನೋಡ್ತಾರಲ್ಲ, ಅವರು ಅಂತಂದ್ರೆ ದೇವ್ರು ದ್ವೇಷಿಸ್ತಾನಂತೆ. ಆಮೇನಂತ ಹೇಳ್ರಿ. ಗರ್ವದಿಂದ ನಡೆಸಲ್ಪಡುವವರು ಇಷ್ಟ ಇಲ್ಲ ಅಂತ. ಮನೆಗೆ ಹೋದ್ಮೇಲೆ ಆ ವಚನವನ್ನು ಹುಡುಕೊಂಡು ನೀವು ಓದಿ ಧ್ಯಾನಿಸ್ರಿ, ಏನು ದೇವರು ದ್ವೇಷಿಸ್ತಾನೆ ಎಂಬುದಾಗಿ. ಆಮೇನಂತ ಹೇಳ್ತೀರಾ? ಆಮೇನಂತ ಹೇಳ್ತೀರಾ? ಯೇಸಪ್ಪನ ಪ್ರಾರ್ಥನೆ ಏನಾಗಿತ್ತು ಗೊತ್ತಾ? ನಾನು ತಂದೆಯು ಏ ರೀತಿಯಾಗಿ ಒಂದಾಗಿದ್ದೀವೋ ಇವತ್ತು ನನ್ನ ಆಸೆ ಸಭೆಯು ಕೂಡ ಒಂದಾಗಿರಬೇಕೆಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ನನ್ನ ಮಕ್ಕಳು ಒಂದಾಗಿರ್ಬೇಕೆಂಬ ಆಸೆ. ಎಷ್ಟು ಮಂದಿ ತಂದೆ ತಾಯಿಗಳು ಇದನ್ನ ಆಶಿಸ್ತೀರ? ನನ್ನ ಮಕ್ಕಳು 5 ಮಂದಿ ಮಕ್ಕಳಿದ್ರೆ ಎಲ್ಲರೂ ಕೂಡ ಜಗಳ ಆಡ್ಬೇಕಂತ ನಿಮ್ಗೆ ಎಷ್ಟು ಮಂದಿ ಆಸೆ? ಯಾರಿಗನ್ನ ಇಷ್ಟನಾ? ಪಾಸ್ಟರು ಕೂಡ ಪ್ರತಿಯೊಬ್ಬರು ಐಕ್ಯತೆ ಉಳ್ಳವರಾಗಿ ಇರೋದು ಪಾಸ್ಟರ್ಗೆ ಇಷ್ಟ. ಎದಕ್ಕೆ? ಅದು ದೇವರಿಗೆ ಇಷ್ಟ. ಆ ಕಾರಣದಿಂದ ಆಮೆನ್. ಮೊನ್ನೆ ಯಾರೋ ಬಂದು ಕೇಳಿದ್ರು, ಪಾಸ್ಟರ್ ಮತ್ತೆ ನೀವು ಹಂಗಂತಂದಿರೋರು ಎದಕ್ಕನ್ನು ಮತ್ತೆ ನಮ್ಮನ್ನು ಅವರಿಂದ ದೂರ ಇಡು, ಇವರಿಂದ ದೂರ ಇರು, ಅದರಿಂದ ದೂರ ಇರು, ಇದರಿಂದ ದೂರ ಇರು ಅಂತ ಹೇಳ್ತಾರೆ ಪಾಸ್ಟರು ಅಂತ ಕೇಳಿದಾಗ ನಾನು ಹೇಳಿದೆ, ಏನು ಗೊತ್ತಾ, ಇವನು ನನಗೆ ತಂದೆ ಆದಾಗಿಂದ ಭಾಳ ದೇವರು ಅನೇಕ ವಿಷಯಗಳನ್ನು ಕಳಿಸ್ಕೊಡ್ತಾ ಇದ್ದಾನೆ. ಜಾರ್ಡನ್ ಸಿಟ್ ಪ್ರಾಪರ್ಲಿ. ಇವನು ಬ್ಲೆಸ್ಸಿಂಗು, ಜಾಯ್ ಮೂವರು ಕಲ್ತ್ರೆ ಒಂದು ಗುಡ್ಡವನ್ನು ಕಡಿತಾರೆ, ಏನೋ ಒಂದು ಬೆಳೆಸ್ತಾರೆ. ಓಕೆ, ಮನೆ ಹೆಂಗಾಗ್ತದೆ ಅಂತಂದರೆ ಚಿತ್ರ ವಿಚಿತ್ರ ಆಗ್ಬಿಡ್ತದೆ. ಹೌದಾ? ನಾನೇನು ಮಾಡ್ತೀನಿ, ಇವನಿಂದ ದೂರ ಇಡ್ತೀನಿ, ಅವನಿಂದ ದೂರ ಇಡ್ತೀನಿ. ನಮಗೆ ಸ್ವಲ್ಪ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಕ್ರಮವಾಗಿರ್ತದೆ ಮನೆಯಾಗ.
ನಾನು ಅವ್ರನ್ನ ದೂರ ಇಡುವುದರ ಕಾರಣ ಅವ್ರನ್ನ ದ್ವೇಷಿಸ್ತಾ ಇದ್ದೀನಂತ ಅರ್ಥ ಅಲ್ಲ. ನಾನು ಅವನಿಂದ ದೂರ ಇಡೋದಕ್ಕೆ ಕಾರಣ ಅವನು ನನಗೆ ಶತ್ರು, ಇವನು ನನಗೆ ಮಿತ್ರ ಅಂತಲ್ಲ. ಅವ್ರನ್ನ ದೂರ ಇಡಲಿಕ್ಕೆ ಕಾರಣ ಏನು ಗೊತ್ತಾ? ಅನೇಕ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ. ಆಮೇಲೆ ಅಂತ ಹೇಳ್ತೀರಾ? ಕೆಲವು ಸಲ ನಿಮ್ಮ ಪಾಸ್ಟರ್ ಅವರಿಂದ ದೂರ ಇಡು ಅಂತ ಹೇಳ್ತಿರ್ತಾನೆ. ಅವರಿಂದ, ಅವರ ಮಾತುಗಳಿಂದ, ಅವರ ಪ್ರವರ್ತನೆಯಿಂದ, ಅವ್ರ ಸಾವಾಸದಿಂದ ದೂರ ಇಡು ಅಂತ ಹೇಳಿದಾಗ ಅವ್ರನ್ನ ದ್ವೇಷಿಸ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ. ಅವರೆಷ್ಟು ಇಷ್ಟನೋ ನೀನು ಅಷ್ಟೇ ಇಷ್ಟ, ನೀನೆಷ್ಟು ಇಷ್ಟನೋ ಮಾತಾಡ್ತಾ ಇಲ್ಲ ನೀವು, ಅವರು ಅಷ್ಟೇ ಇಷ್ಟ. ಬಟ್ ಆದರೆ ಪಾಸ್ಟರ್ ಏನು ಬಯಸ್ತಾ ಇದ್ದಾನೆ? ಆ ಡ್ಯಾಮೇಜ್ ಆಗದೆ ಏನು ಮಾಡಬೇಕು? ಅದನ್ನು ನಿಲ್ಲಿಸ್ಲಿಕ್ಕೆ ಪಾಸ್ಟರ್ ಏನು ಹೇಳ್ತಾನೆ? ದೂರ ಇರು ಅಂತ ಹೇಳ್ತಾನೆ. ಆಮೇನ್ ಆಮೇನ್. ಇವಾಗ ನೀನು ಆ ವಾಕ್ಯ, ಆ ವಿಷಯವನ್ನು, ಅದನ್ನು ನೀನು ಗ್ರಹಿಸಿರುವ ಗಮನವನ್ನು, ನಿನಗೆ ಬಂದಿರುವ ಗಮನವು ಏನು ಮಾಡ್ತದೆ ಗೊತ್ತಾ? ಈ ವಾಕ್ಯ ಕರ್ಕೊಂಡು ಹೋಗ್ತದೆ. ಎಲ್ಲಿ? ಜ್ಞಾನೋಕ್ತಿಯಲ್ಲಿ. ಆ 7 ವಿಷಯದಲ್ಲಿ ದೇವರು ಒಂದು ದ್ವೇಷಿಸ್ತಾನೆ. ಸಹೋದರರ ಮಧ್ಯದಲ್ಲಿ ಜಗಳ ಹಾಕೋದು. ನಾನು ಜಗಳ ಹಾಕಿಲ್ಲ, ಸಪರೇಟ್ ಮಾಡಿದೆ ಸ್ವಲ್ಪ ಕಾಲಕ್ಕೆ. ಆಮೇನ್ ಆಮೇನ್. ವಾಕ್ಯ ಅರ್ಥ ಆಗ್ತಾ ಇದ್ದಾನ? ಈ 5 ವಿಧವಾಗಿರುವ ಸೇವೆಗಳು ನಮ್ಮ ಆರೋಗ್ಯಕ್ಕಾಗಿ. ಎಲ್ಲರೂ ಹೇಳ್ರಿ, ಆರೋಗ್ಯಕ್ಕಾಗಿ. ಆಮೆನ್ ಆಮೆನ್. ಈ 5 ವಿಧವಾಗಿರುವ ಸೇವೆಗೂ ನಮ್ಮ ಬೆಳವಣಿಗೆಗಾಗಿ. ಎಲ್ಲರೂ ಹೇಳ್ರಿ, ನನ್ನ ಬೆಳವಣಿಗೆಗಾಗಿ. ಆಮೇನ್. ಸೊ ದಿಸ್ ಈಸ್ ನಾಟ್ ದ ಗೋಲ್ ಆಫ್ ಅ ಚರ್ಚ್. 5 ವಿಧವಾಗಿರುವ ಸೇವೆಗಳಿಂದ ನಡೆಸಲ್ಪಡುವುದೇ ಸೇವೆಯ ಗುರಿ ಆಗಿರಬಾರ್ದು. ಗಲಾತಿಯರ ಬರೆದ ಪತ್ರಕ್ಕೆ 4ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ನಾನು ಲಾಸ್ಟ್ ವೀಕ್ ನಿಮ್ಗೆ ಕಲಿಸ್ಕೊಟ್ಟೆ. ಅಂಟಿಲ್ ಕ್ರೈಸ್ಟ್ ಈಸ್ ಫಾರ್ಮ್ಡ್ ಇನ್ ಯು, ದಿಸ್ ಶುಡ್ ಫಂಕ್ಷನ್, ದಿಸ್ ಶುಡ್ ವರ್ಕ್. ಆಮೆನ್ ಆಮೆನ್. ಕೇಳ್ತಾ ಇದ್ದೀರಾ? ಈ 5 ವಿಧವಾಗಿರುವ ಸೇವೆಗಳು ನಿನ್ನಲ್ಲಿ ಏನು ತೆಗೆದುಕೊಂಡು ಬರಬೇಕಂತಂದ್ರೆ ಕ್ರಿಸ್ತನನ್ನು ತೆಗೆದುಕೊಂಡು ಬರುವ ಪ್ರಯತ್ನ ಮಾಡ್ತಾ ಇರ್ತದೆ. ಆಮೇಲೆ ಸುಮ್ಮನೆ ಬೆಳೆದ್ರೆ ಪ್ರಯೋಜನ ಇಲ್ಲ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಬೆಳೆದು ಪ್ರಯೋಜನಕರವಾಗಿ ಇಲ್ಲದೆ ಇದ್ರೆ ನಿಮ್ಗೆ ಚೆನ್ನಾಗ ಇಲ್ಲ. ಪ್ರಯೋಜಕರ ಆಗಬೇಕು, ಅವರಿಂದ ಉಪಯೋಗ ಇರಬೇಕು. ಆಮೇಲೆ ಅವ್ರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು, ಆಶೀರ್ವಾದದ ಮೂಲ ಕೂಡ ಆಗಿರಬೇಕು, ಒಂದು ಚಾನಲ್ ಆಗಿರ್ಬೇಕೆಂಬ ಆಸೆ. ಹೌದಾ ಇಲ್ರಿ? ಸುಮ್ಮನೆ ಬೆಳೆದ್ರೆ ಅಲ್ಲ, ಆ ಬೆಳಿಲಿಕ್ಕೆ ಒಂದು ಫಲ ಇರಬೇಕು. ಆ ಫಲ ಏನು? ನಿನ್ನ ಸೇವೆ. ಆಮೇನ್ ಅಂತ ಹೇಳ್ರಿ. ಅದಕ್ಕೋಸ್ಕರ ಲಾಸ್ಟ್ ವಾರ 4 ವಿಷಯಗಳು ಹೇಳಿದೆ. ಐಗುಪ್ತ ದೇಶವನ್ನು, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರೆದಾದ್ಮೇಲೆ ದೇವ್ರು 4 ವಿಷಯ ಕೊಟ್ಟ. ಏನು ಗೊತ್ತಾ? ನೆನಪಿದೆ? ವೆರಿ ಗುಡ್. ಒಬ್ಬ ಸಿಸ್ಟರ್ ಹೇಳಕತ್ತಾಳ, ನಾಯಕತ್ವ, ಧರ್ಮಶಾಸ್ತ್ರ, ಗೈಡೆನ್ಸ್, ಆರ್ಡರ್. ಅಲ್ಲೆಲೂಯ. ನಾಯಕತ್ವ. ಎಲ್ಲರೂ ಹೇಳ್ರಿ, ನಾಯಕತ್ವ. ನೆಕ್ಸ್ಟ್ ಧರ್ಮಶಾಸ್ತ್ರ, 3ನೇದು ಮಾರ್ಗದರ್ಶನ, 4ನೇದು ಕ್ರಮ. ಎಲ್ಲರೂ ಹೇಳ್ರಿ, ಕ್ರಮ ಎಲ್ಲಿರ್ತದೋ ಅಲ್ಲಿ ಸಮಾಧಾನ ಇರ್ತದೆ. ಅಲ್ಲೆಲೂಯ. ಅಲ್ಲಿ ಸೇಫ್ಟಿ ಇರ್ತದೆ. ಎಲ್ಲರೂ ಸೇಫ್ಟಿ ಇರ್ತದೆ. ಆಮೇನ್. ಸೊ ಇವತ್ತು ಈ 5 ವಿಷಯಗಳ ಕುರಿತಾಗಿ ನಾವು ಕಲಿಯುವಂಥವ್ರು ಆಗಿರೋಣ. ಓಕೆ, ರೆಡಿ ಆಗಿದ್ದೀರಾ? ಎಲ್ಲಿ ಈ 5 ವಿಷಯಗಳು ಇರೋದಿಲ್ಲ, ಇಂಬ್ಯಾಲೆನ್ಸ್ ಇರುತ್ತೆ. ಎಲ್ಲರೂ ಹೇಳ್ರಿ, ಇಂಬ್ಯಾಲೆನ್ಸ್. ಓಸಿಯ 4ನೇ ಅಧ್ಯಾಯ, ಓಸಿಯ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ಹಲ್ಲೆಲೂಯಾ. ಸಾಕು. ಏನು? ನನ್ನ ಪ್ರಜೆಗಳು ಜ್ಞಾನ ಇಲ್ಲದೆ ನಶಿಸಿ ಹೋಗ್ತಾರೆ. ಎಲ್ಲರೂ ಹೇಳ್ರಿ, ಜ್ಞಾನ ಇಲ್ಲದೆ ನಶಿಸಿ ಹೋಗ್ತಾ ಇದ್ದಾರೆ. ಒಂದು ವಿಷಯದ ಕುರಿತಾಗಿ ನಿನ್ನ ಜ್ಞಾನ ಇಲ್ಲದೆ ಇರುವುದಾದರೆ ಅದನ್ನು ಗೌರವಿಸಲಿಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ, ಅದನ್ನು ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ. ಆಮೆನ್. ಒಂದ್ಸಲ ಕಾರನ್ನು ಕಂಡಿಡಿದ ಒಂದು ವ್ಯಕ್ತಿ ಕಾರನ್ನು ಫಸ್ಟ್ ಟೈಮ್ ಮಾರ್ಕೆಟ್ ಆಗಿಬಿಟ್ಟನ. ಎಲ್ಲರೂ ಇದನ್ನು ಏನು ಅನ್ಕೊಂಡಾರ? ಆ ಕಾರನ್ನ ನೋಡಿ ಏನು ಅನ್ಕೊಂಡಿದ ಅಂತಂದರೆ, ಇದೇನೋ ಮಲಗಕ್ಕೆ ಇರೋ ಒಂದು ಪೆಟ್ಟಿಗೆ ಅನ್ಕೊಂಡಿದ್ರಂತ. ಏನು? ಪೆಟ್ಟಿಗೆ. ಯಾಕಂದ್ರೆ ಉದ್ದಕ್ಕೈತೆ ಒಳಗ, ಓಕೆ, ಏನೋ ರೌಂಡಕ್ಕೈತೆ. ಅವ್ರಿಗೆ ಜ್ಞಾನ ಇದ್ದಿಲ್ಲ, ಅದ್ರ ಕುರಿತಾಗಿರೋ ಪ್ರಕಟಣೆ ಇರಲಿಲ್ಲ. ಆಮೇನ್.
ಅವ್ರಿಗೆ ಪ್ರಕಟಣೆ, ಅದರ ಕುರಿತಾಗಿ ಜ್ಞಾನವನ್ನು ಸಂಪಾದಿಸಿಕೊಂಡ ನಂತರ ಅವ್ರಿಗೆ ಅರ್ಥ ಆಯಿತು, ಓ ಇದೊಂದು ವಾಹನ, ಈ ವಾಹನವನ್ನು ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಸಹಾಯಕರವಾಗಿರುವ ಯಂತ್ರವು ಇದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಈ 5 ವಿಧವಾಗಿರುವ ಕ್ರಿಯೆಗಳ ಸೇವೆಯ ಕ್ರಿಯೆಯನ್ನು ನೀನು ಅರ್ಥ ಮಾಡಿಕೊಳ್ಳುವುದಾದರೆ ಅದನ್ನು ಗೌರವಿಸಲಿಕ್ಕೆ ಈಸಿ ಆಗ್ತದೆ. ಅದರ ಜೊತೆ ನೀನು ಕೈ ಜೋಡಿಸಿ ನಡಿಲಿಕ್ಕೆ ನಿನಗೆ ಈಸಿ ಆಗ್ತದೆ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ಸೊ ದೇವರು ಆತನ ಪ್ರಜೆಗಳನ್ನು ಹೇಗೆ ಬೆಳೆಸ್ತಾನೆ ಅಂತಂದ್ರೆ ಕುಟುಂಬದಲ್ಲಿ ಬೆಳೆಸ್ತಾನೆ. ಆಮೇಲೆ ಊಹಿಸಿಕೊಳ್ಳ್ರಿ, ಪ್ರತಿಯೊಂದು ಮಗುವಿಗೆ ಒಂದು ಅಪ್ಪ ಅಮ್ಮ ಕೊಡ್ತಾನೆ ದೇವರು. ಆಮೇಲೆ ಅಪ್ಪ ಅಮ್ಮ ಕೊಡದೆ ಹೋದ್ರೆ ಆ ಮಗು ಹೆಂಗ್ ಬೆಳೀತೈತೆ? ಬೆಳೆಯಕ್ಕಾಗುವುದಿಲ್ಲ. ದೇವರೇ ಜನ್ಮ ಕೊಟ್ಟರು ಕೂಡ, ದೇವರೇ ಆ ಮಗುವಿಗೆ ಉಸಿರು ಕೊಟ್ಟರು ಕೂಡ ಏನು ಕೊಡ್ತಾನ? ಅಪ್ಪ ಅಮ್ಮ ಕೊಡ್ತಾನೆ. ಎಲ್ಲರೂ ಅಪ್ಪ ಅಮ್ಮ ಕೊಡ್ತಾನ. ಅಪ್ಪ ಏನು ಮಾಡ್ತಾನ? ದುಡ್ಡನ್ನು ತಗೊಂಡು ಬರ್ತಾನೆ. ಅಮ್ಮ ಏನು ಮಾಡ್ತಾಳ? ಆ ಮಗುವಿಗೆ ಏನು ಕೊಡ್ತಾಳ? ಕೇರ್ ಕೊಡ್ತಾಳೆ, ಕಾಳಜಿ ವಹಿಸ್ತಾಳೆ. ಹೌದಾ? ಹೌದಾ? ಆ ಕುಟುಂಬದಲ್ಲಿ 2 fold ಮಿನಿಸ್ಟ್ರಿ ಕೆಲಸ ಮಾಡ್ತದೆ. ಹೇಳ್ರಿ, 2 fold ಮಿನಿಸ್ಟ್ರಿ. ಬಟ್ ಚರ್ಚಲ್ಲಿ, ಸಭೆಯಲ್ಲಿ 5 fold ಮಿನಿಸ್ಟ್ರಿ ಕೆಲಸ ಮಾಡುತ್ತೆ. ಎಲ್ಲರೂ 5 fold ಮಿನಿಸ್ಟ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಒಂದು ಮಗುವಿಗೆ ಏನೇನು ಬೇಕು? ಎಲ್ಲರೂ ಒಂದು ಮಗುವಿಗೆ ಏನೇನು ಬೇಕು? ಜಸ್ಟ್ ನೀವೇ ಹೇಳ್ರಿ, ಆನ್ಸರ್ ಕೊಡ್ರಿ. ಪ್ರೀತಿ ಬೇಕು, ಕೇರ್ ಬೇಕು, ಮಮತೆ. ಯಾರು ಹೇಳಿದ್ರು ಮಮತೆ ಅಂತ? ಓಕೆ ಓಕೆ, ನೆಕ್ಸ್ಟ್ ಆಹಾರ ಬೇಕು. ವೆರಿ ಗುಡ್. ಹೇಳ್ರಿ. ಹಾಲು ಬೇಕು. ವೆರಿ ಗುಡ್, ವೆರಿ ಗುಡ್. ಇನ್ನ ನಾಯಿ ಬೇಕಾ? ತಾಯಿ ಬೇಕು. ಹೇಳ್ರಿ, ನೀವು ಮಾತಾಡ್ತಾ ಇಲ್ಲ, ಆನ್ಲೈನಲ್ಲಿ ವೀಕ್ಷಿಸ್ತಾ ಇರೋ. ಭದ್ರತೆ ಬೇಕು. ಎಸ್, ಪ್ರೊಟೆಕ್ಷನ್. ಇನ್ನ ಮಾತಾಡ್ರಿ. ಇದು ಕ್ಲಾಸ್ ರೂಮು. ಬಟ್ಟೆ ಬೇಕು. ವಾಕ್ಯ ಬೇಕು. ಅಣ್ಣವರು ಆತ್ಮಿಕವಾಗಿ ಹೋದರು. ಚಪ್ಪಾಳೆ. ವೆರಿ ಗುಡ್. ವಾಕ್ಯ ಅದು ಇಂಪಾರ್ಟೆಂಟ್. ವೆರಿ ಗುಡ್. ನೆಕ್ಸ್ಟ್ ಗೈಡೆನ್ಸ್, ಮಾದರಿ. ಇನ್ನ ಸರ್ವೈವಲ್ ಸ್ಕಿಲ್, ಜೀವಿಸುವುದಕ್ಕೆ ಏನಪ್ಪ ಸ್ಕಿಲ್ ಏನಂತಾರ? ನೈಪುಣ್ಯತೆ. ನೆಕ್ಸ್ಟ್ ಭಯಭೀತಿ ಬೇಕು. ಶಿಕ್ಷಣೆ ಬೇಕು. ಹೌದಾ? ಅನೇಕ ವಿಷಯಗಳಿಗೆ ಅನೇಕ ವಿಷಯಗಳು ಒಂದು ಮಗು ಬೇಕಾಗ್ತದೆ. ಆ ಮಗು ಬೆಳಿಬೇಕಂತಂದ್ರೆ, ಪ್ರಯೋಜಕನ ಹಾಕಬೇಕಂತಂದ್ರೆ. ಹೌದಾ? ಇವಾಗ ತಂದೆ ತಾಯಿ ಆಗಿದ್ರೂ ಕೂಡ ನಮ್ಗೆ ಏನು ಮಾಡ್ತೀವಿ? ಆ ಮಕ್ಕಳನ್ನ ಒಂದು ಸ್ಕೂಲಾಗಿ ಹಾಕ್ತೀವಿ, ಒಂದು ಟೀಚರ್ ಕೂಡ ಬೇಕಾಗ್ತದೆ ಆ ಮಗುವಿಗೆ. ಹೌದಾ? ಮನೆಯವರೆಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಬೇಕಾಗ್ತದೆ ಆ ಮಗುವಿಗೆ, ಭದ್ರತೆ. ಆಮೇಲೆ ಫ್ರೆಂಡ್ಸ್ ಬೇಕಾಗ್ತಾರೆ ಆ ಮಗುವಿಗೆ. ಯಾಕೆ? ಸಹವಾಸ. ಹೌದಾ? ಈ ಮಗುವಿಗೆ ಇವೆಲ್ಲ ಆಗ್ತವೆ. ಒಂದು ಕುಟುಂಬ, ಒಂದು 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 ವಾತಾವರಣ, ಒಂದು ವಲಯದಲ್ಲಿ ಆ ಒಂದು ಮಗು ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಒಂದು ಕ್ರೈಸ್ತವನಾಗಿ ಯೇಸು ಪ್ರಭು ನಂಬ್ಕೊಂಡಾದ ಮೇಲೆ ನಿನಗೊಂದು ವಾತಾವರಣ ಬೇಕು. ಆ ವಾತಾವರಣ ಏನು? ದೇವರ ಕುಟುಂಬ, ಸಭೆ. ಆ ಸಭೆಯಲ್ಲಿ ಈ 5 ವಿಧವಾಗಿರುವ ಸೇವೆಗಳು ಕೆಲಸ ಮಾಡುವಂಥ ವಿಷಯವು ಅಲ್ಲಿ ಕಾಣಬರಬೇಕು. ಅನೇಕ ಸಭೆಗಳಲ್ಲಿ ನಾನು ಗಮನಿಸಿರುವ ವಿಷಯ ಏನಂತಂದ್ರೆ, ಪಾಸ್ಟರ್ ಒಬ್ಬನೇ ಕಾಣ್ತಿರ್ತಾನೆ, ಅಪೋಸ್ತಲ್ ಕಾಣಂಗಿಲ್ಲ. ಹೌದಲ್ರಿ? ನೋಡಿರಿ, ಯಾವ್ದಾರ ಚರ್ಚ್ ಅಪೋಸ್ತಲರು, ಸುವಾರ್ತಿಕರು ಎಲ್ಲರ ಕಲ್ತು ಸೇವೆ ಮಾಡೋದು ಇಲ್ಲ. ಪಾಸ್ಟರ್ ಒಬ್ಬನೇ ಕಾಣ್ತಿರ್ತಾನ, ಬೇರೆಯವ್ರು ಕಾಣಂಗಿಲ್ಲ. ಇನ್ನು 4 ವಿಷಯ ಕಾಣಂಗಿಲ್ಲ. ಹೌದಾ? ಹೌದಾ? ಆದರೆ ನನ್ನ ಪ್ರಾರ್ಥನೆ, ಈ ಸಭೆಯಲ್ಲಿ ಈ 5 ವಿಷಯಗಳು ಕಾಣಿಸಲ್ಪಡಬೇಕು. ಆಮೇಲೆ ಅನೇಕ ಸಲ ನಮಗೆ ಈ ತಪ್ಪರ್ಥದಿಂದ, ಈ ಆಲೋಚನೆಯಿಂದ ನೋಡ್ತಿರ್ತೀವಿ. ಏನಪ್ಪ ಈ ಪಾಸ್ಟ್ರೇ ಕಾಣ್ತಾನ, ಆ ಪಾಸ್ಟ್ರ್ ಕುಟುಂಬ ಕಾಣ್ತತೆ, ಬರೀ ತೀರ್ಪು ತೀರಿಸುವ ಸ್ವಭಾವ ಅನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಆದರೆ ನೀನು ಅಲ್ಲಿ ಕುಂತ್ಕೊಂಡು ಆಲೋಚನೆ ಮಾಡಬೇಕು, ನನ್ನಲ್ಲಿ ದೇವರು ಯಾವ ವರವನ್ನು ಇಟ್ಟಿದ್ದಾನೆ? ಸುವಾರ್ತಿಕನ ವರವ. ಆಮೇನ್. ಇವತ್ತು ಅನ್ಕೊಳ್ತಾ ಇರ್ಬೋದು, ಕುಂತ್ಕೊಂಡು ಕೇಳ್ತಾ ಇರ್ಬೋದು, ಪಾಸ್ಟ್ರೇ ಈ 5 ಸೇವೆಗಳಲ್ಲಿ ಯಾವುದು ದೊಡ್ಡ ಸೇವೆ, ಯಾವುದು ಇಂಪಾರ್ಟೆಂಟ್ ಸೇವೆ? ಯಾವುದು ಇಂಪಾರ್ಟೆಂಟ್ ಅಲ್ಲ, ಎಲ್ಲವೂ ಸರಿ ಸಮಾನ. ಎಲ್ಲರೂ ಹೇಳ್ರಿ, ಸರಿ ಸಮಾನ. ಆಮೇಲೆ ಎಲ್ಲರೂ ಹೇಳಿ, ಸರಿ ಸಮಾನ. ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡುವಂಥ ಕಾರ್ಯ ಇಲ್ಲಿ ನಾವು ಕಾಣಬರ್ತೇವೆ. ಬೈಬಲಲ್ಲಿ ನೀವು ನೋಡ್ಕೊಳ್ಬೋದಾದ್ರೆ, ಅಪೊಸ್ತಲರ ಜೀವಿತವನ್ನು ನೀನು ಕುಂತುಕೊಂಡು ಅವರ ಜೀವಿತಗಳನ್ನು ಗಮನಿಸಿ ಅಧ್ಯಾಯಿಸುವುದಾದರೆ, ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಮರ್ಪಿಸಿಕೊಂಡಿದ್ರು. ಎಲ್ಲರೂ ಹೇಳ್ರಿ, ಸಮರ್ಪಿಸಿಕೊಂಡಿದ್ರು.
ಜೋರಾಗಿ ಹೇಳ್ರಿ, ಸಮರ್ಪಿಸಿಕೊಂಡಿದ್ರು. ಅರ್ಥ ಆಗ್ತದೇನಾ? ಸಮರ್ಪಿಸಿಕೊಂಡು ಅವ್ರು ಸೇವೆ ಮಾಡ್ತಾ ಇದ್ರು. ಪೌಲನಿಗೆ ಮುಕ್ಕಾಲು ಭಾಗ ಹೊಸ ಒಡಂಬಡಿಕೆ ಬರೆದವನು, ಆತನು ಕೂಡ ಸಮರ್ಪಿಸಿಕೊಂಡು ಸೇವೆ ಮಾಡ್ತಾ ಇದ್ದ. ಪೌಲು ಸೀಲಸ್, ಪೌಲು ಬರ್ನಬ. ಪೌಲನು ಸೇವೆ ಆದ ಮೇಲೆ ಹೋಗಿ ಯೆರೂಸಲೇಮಲ್ಲಿ ಕುಂತ್ಕೊಂಡು ಇತರ ಶಿಷ್ಯರ ಜೊತೆ, ಇತರ ಅಪೊಸ್ತಲರ ಜೊತೆ ಆತ್ಮೀಯ ಕುಟುಂಬದಲ್ಲಿ ಕುಂತ್ಕೊಂಡು ಆತನೇನು ಮಾಡ್ತಾ ಇದ್ದ? ಸಮರ್ಪಿಸಿಕೊಂಡು ಜೀವನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಪ್ರಾಬ್ಲಮ್ ಏನು ಗೊತ್ತಾ? ಇಂಡಿಪೆಂಡೆಂಟ್ ಅಂತ ಕರ್ಕೊಂಡಿದ್ದು ಕೂಡಲೇ ನಾವು ಫುಲ್ ಇಂಡಿಪೆಂಡೆಂಟ್ ಆಗ್ಬಿಡ್ತೀವಿ. ಇಲ್ಲ, ಇಂಡಿಪೆಂಡೆಂಟ್ ಅಂತರೂ ಕೂಡ ನಿನಗೆ ಗೊತ್ತಿರಬೇಕು, ಇಂಡಿಪೆಂಡೆಂಟ್ ಚರ್ಚ್ ಅಂತಂದ್ರೂ ಕೂಡ ಗೊತ್ತಿರಬೇಕು, ನಿನ್ನ ಸಭೆಯಲ್ಲಿ ಈ 5 ಸೇವೆಗಳು ಕೆಲಸ ಮಾಡ್ತಾ ಇರಬೇಕು. ಆಮೆನ್. ಇವತ್ತು ನನ್ನ ಪ್ರಾರ್ಥನೆ ಏನು ಗೊತ್ತಾ? ಈ ಸಭೆಗಾಗಿ ನಾನು ಮಾತ್ರ ಕಾಣಬಾರ್ದು, ಈ 4 ಸೇವೆಗಳು ಕೂಡ ಕಾಣಬೇಕಿಲ್ಲಿ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಈ 4 ಸೇವೆಗಳು ಸಮರ್ಪಿಸಿಕೊಂಡು ಸೇವೆ ಮಾಡಬೇಕು. ಆಮೇನ್. ಪ್ರಾಬ್ಲಮ್ ಏನು ಗೊತ್ತಾ? ಅನೇಕರು ಪ್ರವಕ್ತರ ಕೃಪೆ ಅವ್ರ ಮೇಲೆ ಇದ್ರೆ, ಪ್ರವಚನಗಳು ನುಡಿಯುವ ವರವು ದೇವರು ನೀಡುವುದಾದ್ರೆ ಇಂಡಿಪೆಂಡೆಂಟ್ ಆಗ್ಬಿಡ್ತಾರೆ. ಭಾಳ ಮಂದಿ ತಪ್ಪಾರ್ಥ ಮಾಡ್ಕೊಳ್ಳೋ ವಿಷಯ ಅಂತಂದರೆ, ಪ್ರವಕ್ತ ದೊಡ್ಡ ಆತ, ಅಪೊಸ್ತಲ ಇನ್ನೂ ದೊಡ್ಡ ಆತ, ಪಾಸ್ಟ್ರು ಸ್ವಲ್ಪ ಮಾಮೂಲು, ಬೋಧಕನ ಕಾಣಿಸಂಗಿಲ್ಲ, ಸುವಾರ್ತಿಕನ ಅವನ ಕೇರೆ ಮಾಡಂಗಿಲ್ಲ. ಅದೇ ದೃಷ್ಟಿಕೋನದಿಂದ ನಾವು ಈ 5 ಸೇವೆಗಳನ್ನು ನೋಡ್ತೇವೆ. ಬಟ್ ದೇವರು ಹಂಗ ನೋಡಂಗಿಲ್ಲ, ಎಲ್ಲವೂ ಕೂಡ ಸರಿಸಮಾನವಾಗಿ ನೋಡ್ತಾನೆ. ಆಮೇನ್. ಅರ್ಥ ಆಗ್ತದೇನಾ? ಅರ್ಥ ಆಗ್ತದೇನಾ? ದೇವರು ಹಂಗೆ ನೋಡಂಗಿಲ್ಲ, ನೀನು ನೋಡುವ ಹಾಗೆ. ಅನೇಕರು ಅನ್ಕೊಳ್ತಾರೆ, ಅಬ್ಬ ಪ್ರವಕ್ತ ಅಂತಂದರೆ ಫುಲ್ಲು ಗೌರವ ಕೊಟ್ಬಿಡ್ತಾರೆ. ಒಬ್ಬೊಬ್ಬರು ಏನೋ ಕೊಡ್ತಾನೆ ಈತ, ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳ್ಬಿಡ್ತಾನ, ದುಡ್ಡು ಕೊಟ್ಟು ಬಿಡ್ತಾನ. ಹೌದಾ? ಹೌದಿಲ್ರಿ? అపోస్తులనంతే అబ్బా ఏమో ఫుల్ ఏ నుంచి స్టార్ట్ అయింది కదా, కొంచెం వర్డ్ కొంచెం పొడవు ఉంది, బాగుంటాడు మనిషి. ಇಲ್ಲ, ಎಲ್ಲವೂ ಕೂಡ ಸರಿ ಸಮಾನ. ಎಲ್ಲವೂ ಸರಿ ಸಮಾನನೇ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ರ್ಯಾಂಕ್ಸ್ ಇರುವುದಿಲ್ಲ, ಫಂಕ್ಷನ್ಸ್ ಇರ್ತವೆ. ಎಲ್ಲರೂ ಹೇಳ್ರಿ, ಫಂಕ್ಷನ್ಸ್. ಆಮೆನ್. ಅನೇಕರು ಅದೇನೋ ಟೈಟಲ್, ಬಿರುದುಗಳನ್ನು ನೋಡಿ ಮೇಲೆ ಕೆಳಗಾಗ್ತಾರೆ, ಬಿರುದುಗಳನ್ನು ನೋಡಿ ಎಗರಿ ಬೀಳ್ತಾ ಇರ್ತಾರೆ. ಬಿರುದುಗಳು ಕೆಲಸಕ್ಕೆ ಬರುವುದಿಲ್ಲ. ಹೇಳ್ರಿ, ಕೆಲಸಕ್ಕೆ ಬರುವುದಿಲ್ಲ. ನೀನು ತಂದೆ ಅಂತ ಅನ್ಕೊಂಡ್ರು ಕೂಡ ನಿನ್ನ ತಂದೆಯ ಕಾರ್ಯವನ್ನು ನೀನು ನಿರ್ವಹಿಸ್ತಾ ಇಲ್ಲ ಅಂತಂದ್ರೆ ನಿನ್ನ ತಂದೆ ಅಲ್ಲ, ಸುಮ್ಮನೆ ಹೆಸರಿಗೆ ತಂದೆ. ಹೌದಾ? ಹೌದಾ? ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆನಾ? ದೇವ್ರು ನಿನಗೆ ಒಂದು ಬಿರುದು ಎದಕ್ಕೆ ಕೊಡ್ತಾನಂತಂದ್ರೆ ಅದ್ರ ಹಿಂದೆ ಕಾರ್ಯವನ್ನು ನೀನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀಯ ಅಂತ. ಆಮೇನಂತ ಹೇಳ್ರಿ. ಮಿನಿಸ್ಟರ್ ಎಂಬುವ ಪದಕ್ಕೆ ಅರ್ಥ ಗೊತ್ತಾ ನಿಮಗೆ? ಗೊತ್ತಾ? ಭಾಳ ಮಂದಿಗೆ ಗೊತ್ತಿರೋದಿಲ್ಲ, ಒಬ್ಬರು ಗೊತ್ತಿಲ್ಲ. ಮಿನಿಸ್ಟರ್ ಅಂತ ಅಂದ್ಕೊಂಡ್ರೆ ನಾವು ಎಲ್ಲ ಪ್ರಾಪಂಚಿಕವಾಗಿ ಆಲೋಚನೆ ಮಾಡ್ತೀವಿ. ಬಾ, ಒಂದು 5 ಸುಮೋಗಳಿರಬೇಕು, ಮುಂದೆ ಒಂದು 3 ಬಾಡಿ ಗಾರ್ಡು, ಹಿಂದೆ 2 ಬಾಡಿ ಗಾರ್ಡ್. ಇಲ್ಲ, ಮಿನಿಸ್ಟರ್ ಅಂತಂದ್ರೆ ಸೇವೆ ಮಾಡುವನು, ಅದರ ಅರ್ಥ. ಹಲ್ಲೆಲೂಯಾ. ಬಟ್ ಹೊರಗಡೆ ಲೋಕದಲ್ಲಿ ಎಲ್ಲರಿಗೂ ಆ ಥರ ಅವ್ರಿಗೆ ಸೇವೆ ಮಾಡ್ತಿರ್ತಾರೆ. ಮಿನಿಸ್ಟರ್ಗಳಿಗೆ ಲಂಚ ಕೊಡೋದು, ಅದು ಕೊಡೋದು, ಇದು ಕೊಡೋದು ಎಲ್ಲ. ಹಲ್ಲೆಲೂಯಾ. ಈ 5 ಫೋಲ್ಡ್ ಮಿನಿಸ್ಟ್ರಿ ಅಂತಂದ್ರೆ ಸೇವೆ. ಎಲ್ಲರೂ ಹೇಳ್ರಿ, ಸೇವೆ. ಆಮೇನ್. ನಿನಗಾಗಿ ಅಲ್ಲ, ನಿನ್ನ ಲಾಭಕ್ಕಾಗಿ ಅಲ್ಲ, ಇತರರ ಲಾಭಕ್ಕಾಗಿ. ಎಲ್ಲರೂ ಹೇಳ್ರಿ, ಇತರರ ಲಾಭಕ್ಕಾಗಿ. ಎಷ್ಟು ಮಂದಿ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಊಟ ಕೊಡ್ತೀರಿ 3 ಹೊತ್ತು ನಿನ್ನ ಲಾಭಕ್ಕಾಗಿ? ನಿನ್ನ ಲಾಭಕ್ಕಾಗಿ ಕೊಡ್ತೀಯಾ? ಏನೋ ನನಗೆ ಚೆನ್ನಾಗಿ ಆಗ್ತೈತೆ, ನಾನು ಒಳ್ಳೇದು ಮಾಡ್ತಾನಂತ ಯಾರನ್ನ ಊಟ ಬಡಿಸ್ತೀರ ನಿಮ್ಮ ಮಕ್ಕಳಿಗೆ? ಇಲ್ಲ. ಎದಕ್ಕೆ? ನಿಮಗೆ ಪರಿಪಕ್ವತೆ ಇದೆ. ನಾನು ಸ್ವಲ್ಪ ಜ್ಞಾನ ಐತೆ, ನಾನು ತಂದೆ, ನಾನು ತಾಯಿ, ನಾನು ಬಡಿಸೋದ್ರ ಮೂಲಕ, ನಾನು ಇವನಿಗೆ ಊಟ ತಿನ್ನಿಸೋದ್ರ ಮೂಲಕ, ಇವನಿಗೆ ಬಟ್ಟೆಗಳನ್ನು ಕೊಡಿಸೋದ್ರ ಮೂಲಕ ನನ್ನ ಕರ್ತವ್ಯವನ್ನು, ನನ್ನ ಸೇವೆಯನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಸೇವೆ, ದೊಡ್ಡ ಸೇವೆ, ಚಿಕ್ಕ ಸೇವೆ, ಯಾವ ಸೇವೆ ಅಲ್ಲ, ಎಲ್ಲ ಸೇವೆ ಸರಿ ಸಮಾನ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ನೀನು ಪ್ರವಕ್ತನಾಗಿದ್ದ ಕೂಡಲೇ ನೀನು ದೇವ್ರು ದೊಡ್ಡ ಇಲ್ಲ, ಪಾಸ್ಟರ್ ಅಂತಂದ್ರೆ ಇನ್ನೂ ದೊಡ್ಡ ಇಲ್ಲ, ಎಲ್ಲವೂ ಕೂಡ ಸರಿ ಸಮಾನ. ಅರ್ಥ ಆಗ್ತದೇನಾ? ಬಟ್ ಅದರ ಕಾರ್ಯವನ್ನು ನೀನು ತಿಳ್ಕೊಂಡು ಕೆಲಸ ಮಾಡೋದಾದ್ರೆ ನಿನ್ನಷ್ಟು ಅದೃಷ್ಟವಂತನು ಯಾರೂ ಇರುವುದಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ಎಲ್ಲರೂ ಹೇಳ್ರಿ. ಫಸ್ಟ್ ಅಪೋಸ್ಟಲ್ ಬರ್ಕೊಳ್ತೀರಾ? ಬರ್ಕೊಳ್ಳೋರು ಬರ್ಕೊಳ್ರಿ. ಓಕೆ. ಅಪೋಸ್ತಲನ್ ಏನು ಕೆಲಸ ಮಾಡ್ತಾನೆ, ಆತನ ಕಾರ್ಯ ಏನು? ಆತನು ಬರ್ಕೊಳ್ರಿ. ಆತನ ಕಾರ್ಯವೇನು? ಅಪೋಸ್ತಲನ ಕೆಲಸ ಸಭೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದನ್ನು ತಿಳಿಸಿಕೊಡ್ತಾನೆ. ಹೇಳ್ರಿ, ಸಭೆ ಯಾವ ದಿಕ್ಕಿನಲ್ಲಿ? ಬರ್ಕೊಳ್ರಿ. ಅಪೋಸ್ಟಲ್ ವಿಲ್ ಟೀಚ್ ವೇರ್ ದ ಚರ್ಚ್ ಇಸ್ ಗೋಯಿಂಗ್, ವಿಲ್ ಹೆಲ್ಪ್ ದ ಚರ್ಚ್
ಟು ಅಂಡರ್ಸ್ಟ್ಯಾಂಡ್ ವೇರ್ ಇಟ್ಸ್ ಗೋಯಿಂಗ್. ಈಸ್ ಅನ್ ಆರ್ಕಿಟೆಕ್ಟ್. ಒಂದು ಇಂಜಿನಿಯರ್ ಹೇಗಿರ್ತಾನೋ ಹಂಗೆ ಅಪೋಸ್ತಲರು ಸಭೆಯಲ್ಲಿ ಇರ್ತಾನೆ. ಏನು ಮಾಡ್ತಾನೆ? ಕ್ರಮವನ್ನು ತರ್ತಾನೆ, ಪುನಾದಿಯನ್ನು ಹಾಕ್ತಾನೆ. ಏನು ಪುನಾದಿ ಹಾಕ್ತಾನೆ? ಕಾಂಕ್ರೀಟ್ ಸಿಮೆಂಟದಲ್ಲ, ದೇವರ ವಾಕ್ಯ, ಯೇಸು ಕ್ರಿಸ್ತನ ಸುವಾರ್ತೆಯ ಮೇಲೇನೆ ಸಭೆಯು ಕಟ್ಟಲ್ಪಡಬೇಕೆಂಬ ಪುನಾದಿ ಯಾರು ಮಾಡ್ತಾರೆ? ಅಪೋಸ್ತಲರು ಹಾಕ್ತಾರೆ. ಒಂದು ಸ್ಕೆಲಿಟನ್ ಹಾಕ್ತಾರೆ. ಹಲ್ಲೆಲೂಯ. ಅರ್ಥ ಆಗ್ತದೇನಾ? ಎಲ್ಲಿ ಪ್ಲಾನ್ ಇರೋದಿಲ್ಲ ಅಲ್ಲಿ ಸಕ್ಸಸ್ ಇರುವುದಿಲ್ಲ. ಆಮೇಲೆ ಎಲ್ಲಿ ಪ್ಲಾನ್ ಇರುವುದಿಲ್ಲೋ ಅಲ್ಲಿ ಸರಿಯಾಗಿ ಕಟ್ಟುವುದಕ್ಕೆ ನಮಗೆ ಸಹಾಯವಿರೋದಿಲ್ಲ. ಆಮೇಲೆ ಯಾರನ್ನ ಪ್ಲಾನು ಬ್ಲೂ ಪ್ರಿಂಟು ಇಲ್ಲದೆ ಮನೆ ಕಟ್ಟಿರ? ಇಲ್ಲಿ ನೀವು ಕಟ್ಟಿರ ಅಂತಂದ್ರೆ ನೀವು ದುಡ್ಡನ್ನು ನೀವು ನಾಶ ಮಾಡ್ಕೊಂತಿದ್ದೀರ ಅಂತ ಅರ್ಥ. ನಿಮಗೆ ಗೊತ್ತಾಗಂಗಿಲ್ಲ ಎಲ್ಲಿ ಬಾತ್ರೂಮ್ ಬರ್ತತೋ, ಎಲ್ಲಿ ಡೋರ್ ಬರ್ತತೋ, ಎಲ್ಲಿ ಕಿಟಿಕಿ ಬರ್ತತ ಅನ್ನೋದು ಮಾಹಿತಿ ಇಲ್ದಂಗೆ ಕಟ್ತೀವಿ. ಆ ಕಾರಣದಿಂದ ಅಪೋಸ್ತಲರು ಅವರ ಕಾರ್ಯ ಏನಾಗ್ತದೆ ಅಂತಂದ್ರೆ, ಯಾವ ದಿಕ್ಕಿನಲ್ಲಿ ಸಭೆ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಭೆ ಬೆಳೀತಾ ಇದೆ, ಯಾವ ಕ್ರಮದಿಂದ, ಯಾವ ಪುನಾದಿ, ಯಾವ ಬೋಧನೆಯನ್ನು ಹಿಡಿದುಕೊಂಡು ಈ ಸಭೆಯು ಕಟ್ಟಲ್ಪಡ್ತಾ ಇದೆ ಎಂಬ ವಿಷಯವು ಏನು ಮಾಡ್ತಾರೆ? ಅಪೋಸ್ತಲರು ಮಾಡ್ತಾರೆ. ಹೇಳ್ರಿ, ಅಪೋಸ್ತಲರು ಮಾಡ್ತಾರೆ. ಅವರ ರೋಲ್ ಹೇಳ್ರಿ, ಎಸ್ಟಾಬ್ಲಿಷ್ ವಿಷನ್, ದರ್ಶನವನ್ನು ಹೇಳ್ರಿ, ದರ್ಶನವನ್ನು ಸ್ಥಾಪಿಸ್ತಾರೆ. ಆ ಸಭೆ ಹೇಳ್ರಿ, ದರ್ಶನವನ್ನು ಸ್ಥಾಪಿಸ್ತಾರೆ. ಎರಡನೇದು ಸ್ಟ್ರಕ್ಚರ್ ಅನ್ನು ಕಟ್ತಾರೆ. ಸ್ಟ್ರಕ್ಚರ್ ಅಂತಂದ್ರೆ ಒಂದು ರಚನೆ, ಆಕಾರವನ್ನು. ಅರ್ಥ ಆಯ್ತಾ? ನಮ್ಮ ಬಾಡಿಗೆ ಸ್ಟ್ರಕ್ಚರ್ ಏನು ಗೊತ್ತಾ? ಬೋನ್ಸ್, ಮಾಂಸ ಅಲ್ಲ. ಆಮೇಲೆ ಈ ಬೋನ್ಸ್ ಏನು ಮಾಡಿದೆ? ಒಂದು ಸ್ಟ್ರಕ್ಚರ್ ಕೊಟ್ಟಿದೆ ಈ ಬಾಡಿಗೆ. ಹೌದಾ? ಈ ಮಾಂಸ ತೆಗೆದ್ರೆ ಒಳಗಡೆ ಏನು ಕಾಣ್ತತೆ? ಎಲುಬು ಕಾಣ್ತಾರೆ. ಅಪೋಸ್ತಲರ ಕೆಲಸ ಹೆಂಗಿರ್ತತೆ ಅಂದ್ರೆ, ಹಿಂಗೆ ಕೆಲಸ ಮಾಡಿ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಪುನಾದಿ ಹಾಕಿ ಅಲ್ಲೇ ಹೋಗ್ತಿರ್ತಾರೆ. ಆಮೇಲೆ ಯಾರನ್ನ ಮನೆ ಕಟ್ಟೋ ಟೈಮ್ದಾಗ ಪ್ರತಿದಿನ ಇಂಜಿನಿಯರ್ ಬಂದು ನೋಡ್ಕೊಂಡು ಹೋಗಿರೋರ್ಗೆ ಇರ್ತಾರ? ಇಲ್ಲ. ಸುಮ್ಮನೆ ಪ್ರಿಂಟ್ ಕೊಡ್ತಾರ, ಹೋಗ್ತಾರೆ, ಯಾವಾಗ ಬರ್ತಾರ, ನೋಡ್ತಾರೆ ಕಟ್ಟಲ್ಪಡ್ತಾ ಇತ್ತೋ ಇಲ್ಲ ಅಂತದ್ದು. ಅವ್ರು ಪ್ರಿಂಟ್ ಕೊಡೋದು ಮಾತ್ರನೇ, ದರ್ಶನ ಕೊಡೋದು ಮಾತ್ರನೇ, ಕಲಿಸಿ ಕೊಡ್ತಾರೆ. ನಾನು ಏನು ಮಾಡ್ತೀನಿ? ಈ ಮೇಸ್ತ್ರಿಗಳನ್ನು ಕಳಿಸ್ತೇನೆ, ಪೇಂಟರ್ಗಳನ್ನು ಕಳಿಸ್ತೇನೆ, ಇವರೆಲ್ಲರನ್ನ ಕಳಿಸಿ ನಾನು ನೀಡಿರುವ ದರ್ಶನವನ್ನು ನೀವು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅದು ಅಪೋಸ್ತಲನ ಕೆಲಸ. ಎಲ್ಲರೂ ಹೇಳ್ರಿ, ಅಪೋಸ್ತಲನ ಕೆಲಸ. ಆಮೇಲೆ ಫಸ್ಟ್ ಏನು? ದರ್ಶನವನ್ನು ಸ್ಥಾಪಿಸ್ತಾನೆ. ಎರಡನೇದು ಆಕಾರವನ್ನು ರೂಪಿಸ್ತಾನೆ. ಮೂರನೇದು ಕಳುಹಿಸ್ತಾನೆ, ಮನುಷ್ಯರನ್ನು ಕಳಿಸ್ತಾನೆ, ಸೇವಕರನ್ನು ಕಳಿಸ್ತಾನೆ. 10-15 ವರ್ಷದವರೆಗೂ ನೀನು ಇದೇ ಸಭೆಯಲ್ಲಿ ಕುಂತ್ಕೊಂಡಿದೀಯ ಅಂತಂದ್ರೆ ಕುಂತ್ಕೋಬೋದು. ನೀನು ಸೇವೆ ಮಾಡ್ತಾ ಇದ್ರೆ ಈ ಸಭೆಯಲ್ಲಿ ಕುಂತ್ಕೋಬೋದು. ನೀನು ಬಂದು ಸುಮ್ಮನೆ ವಾಕ್ಯ ಕೇಳಿ ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್, ಇವೆಲ್ಲ ಮಾಡ್ಕೊಂತಿದೀಯ ಅಂತಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದೀಯ ಅಂತ ಅರ್ಥ. ಅಷ್ಟೇ ಬಿಟ್ಟು ನಿನ್ನ ಜೀವಿತದಿಂದ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಅರ್ಥ. ನೀನು ಹೋಗಿ ದೇವರಿಗಾಗಿ ಉಪಯೋಗಿಸಲ್ಪಡ್ಬೇಕು, ಕಳುಹಿಸಲ್ಪಡ್ಬೇಕು. ಆಮೇಲೆ ಅಂತ ಹೇಳ್ರಿ, ಅಪೋಸ್ತಲರು ಏನು ಮಾಡ್ತಿದ್ದಾರೆ? ಕಳಿಸ್ತಿದ್ರು. ಎಲ್ಲರೂ ಹೇಳ್ರಿ, ಕಳಿಸ್ತಿದ್ರು. ಯಾರನ್ನ ಕಳಿಸ್ತಿದ್ರು? ಸೇವಕರನ್ನು. ಎಲ್ಲರೂ ಹೇಳ್ರಿ, ಸೇವಕರನ್ನು ಕಳಿಸ್ತಿದ್ರು. ಜೋರಾಗಿ ಹೇಳ್ರಿ, ಸೇವಕರನ್ನು ಕಲಿಸ್ತಿದ್ರು. ಆಮೇಲೆ ಇದು ಕ್ರಮ, ಸಭೆಯ ಕ್ರಮ. ಭಾಳ ಮಟ್ಟಿಗಿರೋ ಪ್ರಾಬ್ಲಮ್ ಸಭೆಯಲ್ಲಿ ಏನಂತ ಗೊತ್ತಾ? ನಾನು ಇವತ್ತೊಂದು ದರ್ಶನ ನೋಡ್ಬಿಟ್ಟಿನಿ, ಆಯ್ತು ಇವತ್ತು ಸೇವೆ ಬಂದಂತ ಹೋಗ್ಬಿಡ್ತೀನಿ. ಕಲಿಸಲ್ಪಡೋದಿಲ್ಲ, ಎದ್ದೋಗ್ಬಿಡ್ತಾನಂತ. ಎದ್ದೋಗಿ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ಬಿಡ್ತಾರ. ಇನ್ಸ್ಟಾಗ್ರಾಮ್ದ 1-2-3 ವಿಡಿಯೋಗಳು ಬಿಟ್ಬಿಡ್ತಾರ. ವೈರಲ್. ಅದಲ್ಲ. ಆಮೇಲೆ ಅಂತ ಹೇಳ್ರಿ, ನೀನು ಕಲಿಸಲ್ಪಡಬೇಕು. ಎದಕ್ಕೆ ಅಂತಂದರೆ ಯೇಸುವಿನ ಜೀವಿತದಲ್ಲಿ ಕೂಡ ನೋಡ್ರಿ, ಬೇಷ್ ಕೇಳ್ರಿ. ಯೇಸುವಿನಲ್ಲಿ ಈ 5 ಸೇವೆಗಳು ಕೆಲಸ ಮಾಡಿದಾವೆ. ಯೇಸು ಮಾಡಿದ್ದಾನೆ ಈ 5 ಸೇವೆ ಫಂಕ್ಷನ್ಸ್. ಯೇಸು ಕಲಿಸಲ್ಪಟ್ಟ ಅಪೋಸ್ತಲನಾಗಿ ಈ ಭೂಮಿಗೆ. ಯೇಸುವಿಗೆ ಗೊತ್ತಿತ್ತಾ ನಾನು ಹೋಗ್ಬೇಕಂತ? ಇಲ್ಲ, ಗೊತ್ತಿತ್ತು. ದೇವರಿಗೆ ಗೊತ್ತಿತ್ತು. ಆದಿಯಿಂದ ಅಂತ್ಯದವರೆಗೂ ಗೊತ್ತಿರುವ ಈ ದೇವರಿಗೆ ಆತನ ಕೆಲಸ, ಯೇಸುವಿನಿಗೆ ಆತನ ಕೆಲಸ ಏನಂತ ಗೊತ್ತಿತ್ತು, ಆತನ ಉದ್ದೇಶ ಏನಂತ ಗೊತ್ತಿತ್ತು. ಆದರೆ ತಂದೆಯ ಚಿತ್ತ ಇಲ್ಲದೆ, ತಂದೆಯ ಕಲಿಸುವಿಕೆ ಇಲ್ಲದೆ ಆತನು ಬಂದಿಲ್ಲ ಭೂಮಿಗೆ. ದೇವರ ಹಾಗೆ ಆತನು ಕಲಿಸಲ್ಪಡಲಿಕ್ಕೆ ಒಪ್ಪಿಸಿಕೊಂಡಾಗ ಸಭೆಯಲ್ಲಿ ನಾವು ಬೆಳೆದಾದ ಮೇಲೆ ಕಲಿಸಲ್ಪಡಲಿಕ್ಕೆ ನಿನಗೆ ತಾಳ್ಮೆ ಇರಬೇಕು. ಆಮೇನಂತ ಹೇಳ್ರಿ, ನಿನಗೆ ಕಲಿಸಲ್ಪಡ್ಲಿಕ್ಕೆ ನೀನು ತಾಳ್ಮೆ ಇರಬೇಕು, ತಗ್ಗಿಸುವಿಕೆ ಇರಬೇಕು. ಇವತ್ತು ನಿನಗೆ ವಾಕ್ಯ ಗೊತ್ತಾಯಿತು, ವಾಕ್ಯದ ಪ್ರಕಟಣೆ ಬಂತು, ದರ್ಶನ ಗೊತ್ತಾಯಿತು, ನಿನ್ನ ಕೈಯಿಂದ 2-3 ವರ್ಷ ಸ್ವಸ್ಥತೆ ಆಗಿದ್ದಾರೆ, ಅದು ಬೇಕಾಗಿಲ್ಲ. ಆಮೇನ್.
ನೀನು ದೇವರ ವಾಕ್ಯವನ್ನು ನೋಡ್ತಾ ಇದೀಯಾ, ವಾಕ್ಯವನ್ನು ಕೇಳ್ತಾ ಇದೀಯಾ, ವಾಕ್ಯದ ಪ್ರಕಾರವಾಗಿ ನೀನು ಕಲಿಸಲ್ಪಡ್ತಾ ಇದೀಯಾ? ಇದು ಸರಿಯಾಗಿರುವ ರೀತಿಯಲ್ಲಿ ಮಾಡುವ ಸೇವೆ. ಆಮೇನಂತ ಹೇಳ್ರಿ, ಆಮೇನಂತ ಹೇಳ್ರಿ. ನನ್ನ ಮಗ 25 ವರ್ಷ ಆಗಿದ ಕೂಡಲೇ ಅವನಿಗೆ ಅವ್ರದ್ದು ಹೆಂಡತಿ ಬರ್ತಾಳೆ, ಅವ್ರದ್ದೇ ಒಂದು ಕುಟುಂಬ ಇರ್ತೈತೆ. ಅವ್ರೇನು ಮಾಡಬೇಕು? ಹೋಗಿ ಅವನ ಸಂಸಾರ ಅವ್ನು ಮಾಡ್ಕೋಬೇಕು. ನಾನು ಕಲಿಸುವ ಜವಾಬ್ದಾರಿ. ಕ್ಯಾನ್ಸಲ್ ಇಟ್ ಇನ್ ಜೀಸಸ್ ನೇಮ್. ಬಟ್ ನಾನು ಹೇಳಕತ್ತೀನಿ, ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ. ಏನು? ಕಲಿಸುವ ಪ್ರಕಾರ ಏನಾಗಿರ್ತದೆ, ಕಲಿಸುವ ವಿಧಾನ ಹೇಗಿರುತ್ತದೆ, ಕಲಿಸುವ ಇದರಲ್ಲಿ ಆಶೀರ್ವಾದ ಏನಾಗಿರ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಮೇನಂತ ಹೇಳ್ರಿ, ಆಮೇನಂತ ಹೇಳ್ರಿ. ಭಾಳ ಮಂದಿ ಅನ್ಕೊಳ್ತಾರ, ಭಾಳ ಮಂದಿ ದರ್ಶನ ಬಂದಿದ್ಕೊಳ್ಳೆ ಈ ಚರ್ಚ್ನಾಗ ಒಂದು 5 ಮಂದಿ ಕರ್ಕೊಂಡು ಇನ್ನೊಂದು ಚರ್ಚ್ ಸ್ಟಾರ್ಟ್ ಮಾಡ್ತಾರೆ. ಅದಲ್ಲ. ಆಮೇಲೆ ಭಾಳ ಮಂದಿ ಮಾಡೋದು ತಪ್ಪು ಇದೆ. ನಿನಗೆ ನನಗೇನ ಆಗೈತಾ, ಒಂದು 5 ಹುಡುಗರನ್ನ ಹಾಕೊಂಡು ಆ ಕಡೆ ಹೋಗಿ ಇನ್ನೊಂದು ಸಗ ಅಲ್ಲೇ ಲೂಯ ಸ್ತುತಿ ಮಯಮ ಚೇಸ್ದಮ್ರ ಚೂಸ್ದಮ್ಮ. ಆಮೇಲೆ ಇವನು ಹೋಗಿ ಅವನ ಸ್ವಂತ ಕುಟುಂಬವನ್ನು ಮಾಡ್ಕೊಂತಾನ. ಜಾರ್ಡನ್ ಕಮ್ ಹಿಯರ್, ಐ ವಿಲ್ ಟೀಚ್ ಯು ಎನ್ ಎಕ್ಸಾಂಪಲ್. ಕಮ್ 1 minute. ಕಮ್ ಹಿಯರ್, ಕ್ವಿಕ್ಲಿ. ಯಾ, ಕ್ವಿಕ್ಲಿ ಯು ಸ್ಟ್ಯಾಂಡ್ ಹಿಯರ್. ವೆರಿ ಗುಡ್. ಇವನು ಹೋಗಿ ಏನು ಮಾಡ್ತಾನೆ, ಅವನ ಸ್ವಂತ ಕುಟುಂಬವನ್ನು ಮಾಡ್ಕೊಂತಾನೆ. ಹೌದಾ? ಮಾತಾಡ್ತಾ ಇಲ್ಲ ರೀ. ಹೌದಾ? ಅವನಿಗೆ ಆದಂಥ ಹೆಂಡತಿ ಸಿಗ್ತಾಳ, ಅವನಿಗೆ ಆಗಿರುವ ಮಕ್ಕಳು ದೇವರು ಕೊಡ್ತಾನೆ. ಹೌದಾ? ನನ್ನ ಮನೆಗೆ ನೋವನ್ನು ಕರ್ಕೊಂಡು ಹೋಗಿ ರಾ ಚೇಸ್ತಂಬ್ರ ನೀಕಿ ನಾ ತಂಡ್ರೆ ಐತನ್ರ ಅಂತ ಹೇಳೋಕ್ಕಾಗಂಗಿಲ್ಲ. ನೀಕಿನೇನು ಅಪೋಸ್ತಲನ ಐತನ್ರ ಅಂತ ಹೇಳೋಕ್ಕಾಗಂಗಿಲ್ಲ. ನೀಕಿನೇನು ಪಾಸ್ಟರ್ನ ಐತನ ಅಂತ ಹೇಳೋಕ್ಕಾಗಂಗಿಲ್ಲ. ಆಮೇಲೆ ಇವನ ಕಾರ್ಯ ಅವನಿಗೆ ಗೊತ್ತಾಗಿರ್ತದೆ. ನೋಡಿ, ಬಯೋಲಜಿಕಲಿ ಭೌತಿಕವಾಗಿ ನಮ್ಗೆ ಅರ್ಥ ಇದೆ. ನನ್ನ ತಮ್ಮ ನನಗೆ ಮಗ ಆಗಕ್ಕಾಗಿಲ್ಲ. ಆತ್ಮಿಕವಾಗಿ ನೋಡ್ಕೊಂಡ್ರೆ ನಾನು ನೀವು ಎಲ್ಲರೂ ಕೂಡ ಆತ್ಮೀಯ ಸಹೋದರರೇ. ನಾನು ಆತ್ಮೀಯ ತಂದೆ ಅಂತ ನೀವು ಕರೆದ್ರೂ ಕೂಡ ಆತ್ಮಿಕವಾಗಿ ನೋಡಿದ್ರೆ ನಾವೇನು ಸಹೋದರರೇ. ಬಟ್ ಸಭೆಯ ಪ್ರಕಾರ ಬಂದಾಗ ನಾನೇನಾಗ್ತೇನೆ? ತಂದೆ ಆಗ್ತೇನೆ. ఎల్లి 5 మంది పోయి స్టార్ట్ చేస్తాం ప్రేరే దేవునికే కదా, మేమేమన్నా తప్పు చేస్తున్నామా ఇంకొక చర్చ్ ಇಲ್ಲ. ಕುಟುಂಬಗಳು ಹಂಗ ಕಟ್ಟಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಜಾರ್ಡನ್. ಮೇ ಗಾಡ್ ಗಿವ್ ಯು ದ ವಿಸ್ಡಮ್. ಓಕೆ, ಯು ಸಿಟ್. ಓಕೆ, ವೆರಿ ಗುಡ್. ಸೆಕೆಂಡ್, ರೆಡಿನಾ? 3 ಅಂಶಗಳು ಹೇಳ. ಏನು ಅಪೊಸ್ತಲ ಏನು ಮಾಡ್ತಾನೆ? ಸಭೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬ ವಿಷಯನ ತಿಳಿಸಿಕೊಟ್ಟು ಸಹಾಯ ಮಾಡ್ತಾನೆ. ಅದನ್ನ ಕಾರ್ಯ ಏನು ಹೇಳ್ರಿ? 3 ಹೇಳಿದೆ ನಾನು. ದರ್ಶನವನ್ನು ಸ್ಥಾಪಿಸ್ತಾನೆ. 2ನೇದು ಆಕಾರವನ್ನು ಸ್ಥಾಪಿಸ್ತಾನೆ, ಕೊಡ್ತಾನೆ. 3ನೇದು ಸೇವಕರನ್ನು ಕಳುಹಿಸ್ತಾನೆ. ಹಲ್ಲೆಲೂಯ. ಇದು ಆದಾಗ ಏನಾಗ್ತದೆ? ಸಭೆಗೆ ಆ ಥರ ದರ್ಶನ ಗೊತ್ತಾಗ್ತದೆ. 5 ವರ್ಷದಲ್ಲಿ ನಾವೇನು ಮಾಡ್ಲಿಕ್ಕಿದ್ದೇವೆ ಎಂಬುದಾಗಿ ಈ ಸಭೆ ಗೊತ್ತಾಗ್ತದೆ. ಆಮೇನ್. 5 ಸೇವೆಗಳು ಬಂದು ಕೆಲಸ ಮಾಡಲಿಕ್ಕೆ ಮುಂದುವರ್ತಾರೆ. ಆಮೇನ್, ಆಮೇನ್. ಒಂದು ವೇಳೆ ಇದಿಲ್ಲ ಅಂತಂದ್ರೆ ಕನ್ಫ್ಯೂಷನ್ ಜಾಸ್ತಿ ಇರ್ತಾರೆ ಚರ್ಚಾಗ. ಹೌದಾ? ಯಾರ ತಂದೆ ಅನ್ನೋದು ಗೊತ್ತಾಗಿಲ್ಲ, ಯಾರ ತಾಯಿ ಅಂದ್ರೆ ಗೊತ್ತಾಗಿಲ್ಲ. ಸುಮ್ಮನೆ ಎಲ್ಲರನ್ನ ತಂದೆ ತಾಯಿ ಅಂತ ಕರ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲರನ್ನ ಪಾಸ್ಟರ್ ಅಂತ ಕರ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಸುಮ್ಮನೆ ಆಕ್ಟಿವಿಟಿ ಆಗ್ತದೆ, ಡೈರೆಕ್ಷನ್ಲೆಸ್ ಆಕ್ಟಿವಿಟಿ ಆಗಿಬಿಡ್ತದೆ ಸಭೆಯಲ್ಲಿ. ಅದು ಆಗದೆ ಇರುವುದಕ್ಕೆ ದೇವ್ರು ಏನು ಕೊಟ್ಟಿರ್ತಾನೆ? ಅಪೊಸ್ತಲರನ್ನು ಕೊಟ್ಟಿರ್ತಾನೆ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ನೀನು ಆಫೀಸ್ಗೆ ಹೋಗಿ ಪ್ಯೂನ್ ಹತ್ರ ಹೋಗಿ ನಿನ್ನ ಕಷ್ಟವನ್ನು ಹಂಚ್ಕೊಳ್ಳಂಗಿಲ್ಲ. ಆಫೀಸರ್ ಹತ್ರ ಹೋಗಿ ಕಷ್ಟವನ್ನು ಹಂಚ್ಕೊಳ್ತಿ. ನಿನಗೆ ಆ ಜ್ಞಾನ ಇರಬೇಕು. ಇಲ್ಲ ಅಂತಂದ್ರೆ ಏನು ಮಾಡ್ತೀವಿ? ಪ್ರತಿದಿನ ಹೋಗಿ ಅವ್ನು ಪ್ಯೂನ್ ಜೊತೆ ಕೂತ್ಕೊಂಡು ಟೀ ಕುಡ್ದು ಬರ್ತೀವಿ, ಅಷ್ಟೇ ಬಿಟ್ಟು ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಸಭೆಯಲ್ಲಿ ನೀನು ಇದ್ದಾಗ ನೀನು ಗೊತ್ತಾಗಬೇಕು, ಸಭೆಯಲ್ಲಿ ಈ 5 ಸೇವೆಗಳು ಏನು ಮಾಡ್ತವೆ ಎಂಬುದಾಗಿ, ಈ 5 ಸೇವಕರು ಏನು ಮಾಡ್ತಾರೆ ಎಂಬುದಾಗಿ. 2ನೇದು ಪ್ರವಕ್ತನು. ಹೇಳ್ರಿ, ರೆಡಿನಾ? ಜೋರಾಗಿ ಪ್ರವಕ್ತನು ಹೇಳ್ರಿ. ಪ್ರವಕ್ತನ ಸೇವೆ. ಈ ಪ್ರವಕ್ತನು ಏನು ಮಾಡ್ತಿರ್ತಾನೆ? ಆಮೇನ್. ಸಭೆಯನ್ನು ದೇವರ ಜೊತೆ ಜೋಡಿಸ್ತಿರ್ತಾನೆ. ಆಮೇನ್. ಸಭೆ ಯಾವಾಗ ತಪ್ಪಿ ಹೋಗ್ತದೋ ಲೋಕಾನುಸಾರವಾಗಿ ಪ್ರವಕ್ತ ಏನು ಮಾಡ್ತಾನೆ? ಬಂದು ದೇವ್ರಿಗೆ ಜೋಡಿಸ್ತಾನೆ. ಆಮೇನ್ ಅಂತ ಹೇಳ್ರಿ. ಆಮೇನ್. ಯಾವ ರೀತಿಯಾಗಿ GPS ನಲ್ಲಿ ಮ್ಯಾಪ್ ಇರ್ತದಲ್ಲ, ನೀನು ಟಕ್ ಅಂತ ಬೇರೆ ರೂಟ್ ತಗೊಂಡು ಕೊಡ್ಲಿ, ಅದೇನು ಹೇಳ್ತೈತೆ? ಯು ಆರ್ ಗೋಯಿಂಗ್ ರಾಂಗ್ ಅಂತೇಳಿ ಮತ್ತೆ
ಏ ರೀತಿಯಾಗಿ ಕರೆಕ್ಟ್ ರೂಟ್ಗೆ ನಿನ್ನ ಕಳಿಸ್ತಾನೋ ಪ್ರವಕ್ತನ ಕೆಲಸ ಅದಾಗಿರ್ತದೆ. ಬೈಬಲಲ್ಲಿ ನೀವು ಹಳೆ ಒಡಂಬಡಿಕೆಯಲ್ಲಿ ಕೂಡ ನೀವು ಪ್ರವಕ್ತರನ್ನು ನೋಡಿರ್ತೀರಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಪ್ರವಕ್ತರನ್ನು ನೋಡ್ತೀರಿ. ಇವರ ಕೆಲಸ ಏನು ಹೇಳ್ರಿ? ಇವ್ರ ಕೆಲಸ ಏನು? ಮಾತಾಡ್ತಿಲ್ಲ ಜೋರ. ಇವ್ರ ಕೆಲಸ ಏನು? ಆಮೆನ್. ನೀನು ಫಾಸ್ಟಾಗಿ ನಡೆದ್ರೂ ಕೂಡ ಒಂದು ಕರೆಕ್ಟ್ ಗಮ್ಯದ ಕಡೆಗೆ ನಡೀತಾ ಇಲ್ಲ ಅಂತಂದರೆ ಅದು ಏನು ಪ್ರಯೋಜನ ಇಲ್ಲ. ಪ್ರವಕ್ತರು ಏನು ಮಾಡ್ತಾರೆ ಅಂತಂದರೆ, ನೀನು ಫಾಸ್ಟನ್ನು ನಡಿ, ಸ್ಲೋ ಅನ್ನು ನಡಿ, ಕರೆಕ್ಟ್ ದಿಕ್ಕಿನಲ್ಲಿ ನಡಿ. ಆಮೇಲೆ ಎದಕ್ಕಂತಂದರೆ ಗಮ್ಯ ಭಾಳ ಇಂಪಾರ್ಟೆಂಟ್. ಪ್ರವಕ್ತರು ಏನು ಮಾಡ್ತಾರೆ ಅಂತಂದರೆ, ನಮ್ಮನ್ನು 3 ರೋಲ್ಸ್ ಕೊಡ್ತೀನಿ ಹೇಳ್ರಿ, ಬರ್ಕೊಳ್ರಿ. ಮೊದಲನೇ ಅಂಶ, ಕಾಲ್ಸ್ ಪೀಪಲ್ ಬ್ಯಾಕ್ ಟು ಗಾಡ್. ಪ್ರಾಫಿಟ್ಸ್ ಕಾಲ್ ಪೀಪಲ್ ಬ್ಯಾಕ್ ಟು ಗಾಡ್. ಪ್ರವಕ್ತರು ಏನು ಮಾಡ್ತಾರೆ ಅಂತ, ದೇವರ ಪ್ರಜೆಗಳನ್ನು ದೇವರ ಕಡೆಗೆ ನಡೆಸ್ತಾರೆ. ಕಾಲ್ಸ್ ಪೀಪಲ್ ಬ್ಯಾಕ್ ಟು ಗಾಡ್. ಎರಡನೇದು, ಸತ್ಯವನ್ನು ಹೇಳ್ತಾರೆ ಹೇಳ್ರಿ, ಸತ್ಯವನ್ನು. ಮೂರನೇದು, ಆತ್ಮಿಕವಾಗಿರೋ ಡೇಂಜರ್ಸ್ ಏನನ್ನ ಕಂಡ್ರೆ ಅವ್ರನ್ನ ಎಚ್ಚರಿಸ್ತಾರೆ ಪ್ರವಕ್ತರು. ಆತ್ಮಿಕವಾಗಿ ಬಿದ್ದೋ ಅಪಾಯಗಳನ್ನು ಅವ್ರು ನೋಡಿ ಗುರುತಿಸಿ ಏನು ಮಾಡ್ತಾರೆ, ಅವರು ಎಚ್ಚರಿಸ್ತಾರೆ. ಆಮೇಲೆ ಈಗಿನ ಕಾಲದಲ್ಲಿ ಸಭೆಯಲ್ಲಿ ಎಂಥ ಪ್ರವಕ್ತರು ಬಂದಾರ ಅಂತಂದರೆ, ಬರೀ ಇವೆ ಹೇಳ್ತಾರೆ. ಅವ್ರು ಏನು ಗೊತ್ತಾ, ನನಗೆ ಕಾಣಕತ್ತೈತೆ, ಏನೋ ಕಾಣಕತ್ತೈತೆ. ಅದೇನು ಕಾಣಕತ್ತೈತೆ ಹೇಳ್ತಾ ಇಲ್ಲ ಅವರು. ಅರ್ಥ ಆಯ್ತಾ? 5 లక్షలు కనపడతాయి. ఎక్కడుందా 5 లక్షలు? అవుదా? నీ పెండ్లి వాళ్ళతో చేయాలా వీళ్ళతో చేయాలా? బైబిల్లో ఎక్కడ కూడా లేదు ఎవరో ఒక ప్రవక్త వచ్చి వాళ్ళు చేసుకో వీళ్ళు చేసుకో అని చెప్పింది. అర్థ ಆಯ್ತಾ? ಅರ್ಥ ಆಯ್ತಾ? ಪ್ರವಕ್ತರು, ಈಗಿನ ಕಾಲದಲ್ಲಿರುವ ಪ್ರವಕ್ತರು ಏನು ಮಾಡಕತ್ತಾರ ಅಂತಂದ್ರೆ, ಅವ್ರ ಕಡೆಗೆ ಅವ್ರು ನಡೆಸ್ಕೊಳ್ತಾ ಇರ್ಬಿಟ್ಟು ದೇವ್ರ ಕಡೆಗೆ ನಡೆಸ್ಕೊಳ್ತಾ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಪ್ರವಾದಿಸಬಲ್ಲ ಎಂಬುವ ವಿಷಯವನ್ನು ಅವ್ರು ತೋರಿಸ್ತಾ ಇರ್ಬಿಟ್ಟು, ನೀನು ಎಷ್ಟು ದೇವರ ಜೊತೆ ಜೋಡಿಸಲ್ಪಡಬೇಕೆಂಬುವ ವಿಷಯವನ್ನು ಅವರು ಕಲಿಸ್ಕೊಡ್ತಾ ಇಲ್ಲ. ಪ್ರವಕ್ತನ ಸೇವೆ ಏನು ಸೇವೆ ಆಗಿರ್ತದಂತೆ, ದೇವರ ಜೊತೆ ಮತ್ತೊಂದು ಸಲ ನೀನು ಜೋಡಿಸಲ್ಪಡಬೇಕು. ಎಚ್ಚರಿಸ್ತಾರೆ. ಹಲ್ಲೆಲೂಯಾ. ಸ್ವಲ್ಪ ಮಂದಿ ನಮ್ಮ ಚರ್ಚ್ನಲ್ಲಿ ಆ ಪ್ರವಕ್ತರ ಏನದು ಟೈಟಲ್ ಬಿರುದು ಇಲ್ಲದೆ ಪ್ರವಕ್ತರಾಗಿ ಫಂಕ್ಷನ್ ಮಾಡಕತ್ತಾರ ನಮ್ಮ ಚರ್ಚ್ನಲ್ಲಿ. ಸ್ವಲ್ಪ ಮಂದಿ ಅವ್ರು ಹೇಳ್ತಾರೆ, ಈ ಕನಸು ಬಂದಿತ್ತು, ಓಕೆ ನಾನು ಎಚ್ಚರ ಉಳ್ಳವನಾಗ್ತಾನೆ, ನಾನು ಈ ವಿಷಯವನ್ನು ಗಮನಿಸ್ತಾ ಇದ್ದೇನೆ, ಗ್ರಹಿಸ್ತೇನೆ, ಓಕೆ ನಾನು ಎಚ್ಚರ ಉಳ್ಳವನಾಗಿರ್ತೇನೆ. ಆಮೆನ್, ಆಮೆನ್. ಭಯ ನನ್ನಲ್ಲಿ ತುಂಬಿಕೊಳ್ಳೋದಿಲ್ಲ, ಎಚ್ಚರಿಕೆ ನನ್ನಲ್ಲಿ ತುಂಬಿಕೊಳ್ತದೆ. ಆಮೆನ್. ಪ್ರವಕ್ತರ ಕೆಲಸ ಏನಂತಂದರೆ, ದೇವರ ಕಡೆಗೆ ನಿನ್ನನ್ನು ಅಪಾಯದಿಂದ ತಪ್ಪಿಸುವುದಕ್ಕೆ ಏನು ಮಾಡ್ತದೆ, ಈ ಪ್ರವಕ್ತನ ಸೇವೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಪ್ರವಾದನೆ ಬರೀ ದುಡ್ಡು, ಬಂಗ್ಲಾ, ನಿಂದು ಅದು ಇದು ಅಂತಿರ್ತೈತಲ್ಲ, ಅದು ನಿಜವಾದ ಪ್ರವಾದನೆ ಅಲ್ಲ. ನನಗಿದು ಕಾಣ್ತತೆ, 10 kg ಬಂಗಾರ ಕಾಣಕತ್ತತೆ, ಒಂದು ಹಾವು ಕಾಣಕತ್ತತೆ, ಅದರಿಂದ ಒಂದು ಹುಳಿ ಕಾಣಕತ್ತತೆ, ಇವೆಲ್ಲ ಬೇಡ. ವಾಕ್ಯ ಹೇಳ್ಬೇಕು ನೀನು. ಪ್ರವಾದನೆ, ಪ್ರತಿಯೊಂದು ಪ್ರವಾದನೆ ನೋಡ್ರಿ, ವಾಕ್ಯಕ್ಕೆ ಜೋಡಿಸಲ್ಪಟ್ಟಿರಬೇಕು ಆ ಪ್ರವಾದನೆ. ಅದೇ ನಿಜವಾದ ಪ್ರವಾದನೆ. ಆಮೇನ್. ಅರ್ಥ ಆಯ್ತಾ? ಪ್ರವಾದನೆ ಎದಕ್ಕೆ ಕೊಟ್ಟಲ್ಪಟ್ಟಿದೆ? ಈ ಪ್ರವಾದನೆ ಏನು ಮಾಡ್ತಾನೆ, ನಿನ್ನನ್ನು ಪ್ರೋತ್ಸಾಹಿಸ್ತಾನೆ. ಹೇಳ್ರಿ, ಪ್ರೋತ್ಸಾಹಿಸ್ತಾನೆ. ಒಂದು ವೇಳೆ ಆ ಪ್ರವಾದನೆ ನಿನ್ನಲ್ಲಿ ಭಯ ತಂದಿದೆ ಅಂತಂದ್ರೆ ಅದು ಪ್ರವಾದನೆ ಅಲ್ಲ. ಆಮೇನ್, ಆಮೇನ್. ದೇವ್ರ ಭಯ ತಗೊಂಡು ಬರ್ಬೋದು, ಆದರೆ ಜೀವನದ ಭಯ ತಗೊಂಡು ಬಂದತ್ತಂತಂದ್ರೆ ಅದು ಪ್ರವಾದನೆ ಅಲ್ಲ. ಬೈಬಲಲ್ಲಿ ಹೋಗಿ ನೀವು ಸ್ಟಡಿ ಮಾಡಿ, ಯಾವ ರೀತಿಯಲ್ಲಿ ಯಾವ ಪ್ರವಕ್ತನು ಏ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ. ಆಮೇನ್. ತಪ್ಪು ಮಾಡಿದಾಗ ಪ್ರವಕ್ತನು ಬಂದು ಹೇಳ್ತಾನೆ, ಏಯ್ ತಪ್ಪು ಮಾಡಕತ್ತಿ, ಸರಿಪಡಿಸ್ಕೊ ನಿನ್ನ ಜೀವಿತ ಅಂತ. ಪ್ರವಕ್ತರು ಇವತ್ತು ಕಾಣ್ಬರ್ತಾ ಇದಾರ? ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರಿಂದ ದೂರ ಹೋಗ್ತಾ ಇದ್ದೀ, ಮತ್ತೊಂದು ಸಲ ವಾಪಸ್ ಬಾ, ದೇವ್ರು ಕರೀತಾ ಇದ್ದಾನೆ, ಮಗನೇ ಮಗಳೇ ಅಂತ ಹೇಳೋರು ಇದ್ದಾರ? ಇಲ್ಲ. ಆಮೇನ್, ಆಮೇನ್. ಅದು ನಿಜವಾಗಿರುವ ಪ್ರವಕ್ತನ ಕೆಲಸ. ಏನು ಮಾಡ್ತಾನೆ, ದೇವರನ್ನು ಕೇಳ್ತಾನೆ. ದೇವರನ್ನು ಕೇಳಿ ಇವ್ರನ್ನೇನು ಮಾಡ್ತಾರೆ, ಸಭೆಯನ್ನು ದೇವರ ಕಡೆಗೆ ನಡೆಸ್ತಾನೆ. ಆಮೇಲೆ ನನ್ನ ಜವಾಬ್ದಾರಿ ಕೂಡ, ನನ್ನ ಕೆಲಸ ಕೂಡ, ಪಾಸ್ಟರ್ ಕೆಲಸ ಕೂಡ, ನಿಮ್ಮನ್ನೆಲ್ಲರೂ ಕೂಡ ದೇವ್ರ ಕಡೆಗೆ ನಡೆಸೋದೆ, ದೇವರಾಗೆ ಬೆಳೆಸೋದೆ ನನ್ನ ಜವಾಬ್ದಾರಿ. ಆಮೇಲೆ ಅವನು ನನ್ನ ಮಗ 20-50 ವರ್ಷ ಆದ್ಮೇಲೆ ಕೂಡ ನನ್ನ ಮೇಲೆ ಆಧಾರ ಪಟ್ಟಿದ್ರೆ ಆಗಂಗಿಲ್ಲ. ತಂದೆಯ ಸ್ಥಾನವು ಇರ್ತತೆ, ಆ ಸಂಬಂಧ ಇರ್ತತೆ, ಬಟ್ ಅವನಾಗಿ ಅವನು ಹೋಗಿ ಏನಾಗಬೇಕು, ಪ್ರಯೋಜಕನಾಗಬೇಕು, ಆಶೀರ್ವಾದವಂತನಾಗಿರ್ಬೇಕು. ಅವನು ಹೋಗಿ ಒಂದು
ತಾತ ಮುತ್ತಾತನಾಗಿ ಒಂದು ಆ ಸ್ವಾಸ್ಥ್ಯವನ್ನು ಪಡೆಯುವಂಥ ವ್ಯಕ್ತಿಯಾಗಿ ಮಾರಲ್ಪಡಬೇಕು. ಆಮೇನಂತ ಹೇಳ್ತಾ ಇದ್ರಿ? ಆಮೇನಂತ ಹೇಳ್ತಾ ಇಲ್ಲ. ಪ್ರವಕ್ತನು ಎಲ್ಲಿರ್ತಾರೋ ಅಲ್ಲಿ ಪಶ್ಚಾತ್ತಾಪ ಜಲ್ದಿ ಇರ್ತದೆ. ಆಮೆನ್. ಪ್ರವಕ್ತರಿರುವ ಸ್ಥಳದಲ್ಲಿ ರಿಪೆಂಟೆನ್ಸ್ ಹ್ಯಾಪನ್ಸ್ ಅರ್ಲಿ. ಗರ್ವವು ಕರೆಕ್ಟ್ ಮಾಡಲ್ಪಡ್ತದೆ. ಎಲ್ಲರ ಗರ್ವವು ಕರೆಕ್ಟ್ ಮಾಡಲ್ಪಡ್ತದೆ. ನಾತಾನ್ ಎಂಬ ಪ್ರವಕ್ತನಿದ್ದ. ದಾವೀದನು ಪಾಪ ಮಾಡ್ತಾನೆ, ಯಾರೂ ಗೊತ್ತಿಲ್ಲ, ಈತ ಎಲ್ಲ ಕವರ್ ಮಾಡ್ತಾನೆ. ಈತನು ದೇವರಿಂದ ಕೇಳಿ ಹೇಳ್ತಾನೆ, ದಾವೀದನೇ ಒಂದು ಕತೆ ಹೇಳ್ತಾನೆ. ಕತೆ ಹೇಳಾದ್ಮೇಲೆ ಆ ವ್ಯಕ್ತಿ ಯಾರು ಗೊತ್ತಾ? ನೀನೇ ಅಂತ ಹೇಳ್ತಾನೆ. ಆಮೇಲೆ ಹಂಗ ಕರೆಕ್ಟ್ ಮಾಡೋರು ನಿನ್ನ ಜೀವಿತದಾಗ ಐದಾರ? ಪ್ರಶ್ನೆ ಹಾಕಿಕೊಳ್ಬೇಕು. ದೇವ್ರ ಕಡೆಗೆ ನಡೆಸೋರು ನಿನ್ನ ಜೀವಿತದಾಗ ಐದಾರ? ಪ್ರಶ್ನಿಸ್ಕೊಳ್ಬೇಕು. ಆಮೇಲೆ ಯಾವಾಗ ಖಂಡನೆ ಬರುತ್ತದೋ, ಸರಿಪಡಿಸುವಿಕೆ ಬರ್ತದೋ, ಅದು ಪ್ರವಕ್ತನ ಕೆಲಸವಾಗಿರ್ತದೆ. ಆಮೇಲೆ ಬಟ್ ಪ್ರಾಬ್ಲಮ್ ಏನಂತಂದ್ರೆ, ಇಲ್ಲಿ ನೋಡ್ರಿ, ಬೇಷ್ ಕೇಳ್ರಿ, ಒಂದು ಸಭೆಯಲ್ಲಿ 5 ಮಂದಿ ಇರಬೇಕು. 5 ಮಂದಿ ಕೆಳಗಡೆ ಇನ್ನ ಬೆಳೀತಾ ಇರಬೇಕು. ಮೊನ್ನೆ ಒಬ್ಬರು ಬಂದು ಹೇಳಿದ್ರು, నాకు దేవుడు చూపించా బళ్ళారి వదిలి పోయాడಲ್ಲ ಬೆಂಗಳೂರಿಗೆ పోవాను. వాళ్ళ ఇంటికి పోయి కూర్చోంటి. కూర్చుಕೊಂಡಿದ್ರು కూడలే రెడ్ వచ్చా మొదలయ్యా. అదే స్టోరీ. అన్న వాళ్ళు సూక్ష్మం లేరు, నాకు దేవుడు చెప్తున్నాడు, అందుకోసం మా అమ్మ కోసం నేను మాట్లాడుతున్నాను. నేను చెప్తాను, ఇప్పుడు నీకు పెండ్లైతే మొగుడు హైదరాబాద్లో ఉంటే మళ్ళీ దేవుడు కరెక్టా నీకు రాంగా? ఎందుకంటే దేవుడు చెప్పినాడు కదా నీకు బెంగళూరుకి పోమని. హల్లెలూయా, ಹಲ್ಲೆಲೂಯಾ. ಪ್ರವಕ್ತರ ಕೆಲಸ ಏನಿರ್ತದೆ ಗೊತ್ತಾ? ಬೆಂಗಳೂರಿಗೆ ಹೋಗು, ಹೈದರಾಬಾದ್ಗೆ ಹೋಗು ಹೇಳೋದಲ್ಲ. ಅದು ಡ್ರೈವರ್ಗಳು, ಕಂಡಕ್ಟರ್ಗಳು ಹೇಳ್ತಿರ್ತಾರೆ. ಪ್ರವಕ್ತನ ಕೆಲಸ ಏನು ಗೊತ್ತಾ? ದೇವ್ರ ಹತ್ರ ಬಾ, ದೇವ್ರ ಹತ್ರ ಬಾ, ದೇವ್ರ ಹತ್ರ ಬಾ ಅಂತ ಹೇಳ್ತಿರ್ತಾನೆ. ಆಮೇನ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ದೇವ್ರ ವಾಕ್ಯದ ಹತ್ರ ಬಾ, ದೇವ್ರ ವಾಕ್ಯದ ಹತ್ರ ಬಾ, ಬಾ ಪಶ್ಚಾತ್ತಾಪ ಬಿದ್ದು ಉಪವಾಸ ಇರು ಅಂತ ಹೇಳ್ತಾನೆ. ಆಮೇನ್. ಅದು ಬಿಟ್ಟು ಕೊಂచెం బెంగళూరు పిలుస్తున్నాడు దేవుడు, హైదరాబాద్ పిలుస్తున్నాడు, వేరే దేశానికి పిలుస్తున్నాడు. ಇಲ್ಲ. ಆಮೇನ್ ಅಂತ ಹೇಳ್ರಿ. ಆಮೇಲೆ ಗೊತ್ತು ನಿಮ್ಗೆ ಎಷ್ಟೋ ಕ್ವಶನ್ಗಳು ಬರ್ತಾ ಇದ್ದಾವೆ. ಆ ಕ್ವಶನ್ ಎಲ್ಲ ಬರ್ದಿಟ್ಕೊಂಡು ನನ್ನ ಕೇಳ್ರಿ ಆಮೇಲೆ. ಓಕೆ, ಟೈಮ್ ಇಲ್ಲ. 3ನೇದು ಸುವಾರ್ತಿಕನ ಕೆಲಸ. ಸುವಾರ್ತಿಕನ ಎಲ್ಲಿ? ಜೋಸಫ್ ಬಂದಿಲ್ಲ ಇವತ್ತು? ಓಕೆ ಓಕೆ ಓಕೆ. ಪ್ರವಕ್ತರು ಹೋಗಿ ಅವನ್ನ ಕರ್ಕೊಂಡು ಬರಬೇಕು. ಆಮೇಲೆ ಸುವಾರ್ತಿಕನ್ ಹೇಳ. ಸುವಾರ್ತಿಕನ್ ಈತನ ಕೆಲಸ ಏನು? ಈ ಸೇವೆ ಏನು ಮಾಡ್ತದೆ? ಹೊಸ ಪ್ರಜೆಗಳನ್ನು ನಡೆಸ್ತದೆ. ಎಲ್ಲಿ ನಡೆಸ್ತದೆ? ಸಭೆಗೆ. ಸಭೆಗೆ. ಸುವಾರ್ತಿಕನು ಭಾಳ ಮಟ್ಟಿಗೆ ಹೊರಗಡೆ ಇರ್ತಾನೆ. ಈತ ಹೆಂಗ್ ಹೋಗ್ತಾನೆ ಹೊರಗಡೆ ಅಂತಂದ್ರೆ, ನಾವು ಕಲಿಸಲ್ ಕೊಡಬೇಕು ಸಭೆ. ಆಮೇಲೆ ಅರ್ಥ ಆಯ್ತಾ? ಈ ವ್ಯಕ್ತಿ ಹೋಗಿ ಇತರರಿಗೆ ಯೇಸು ಪ್ರಭುವಿನ ಬಗ್ಗೆ ಹೇಳಿ ಅವ್ರನ್ನೇನು ಮಾಡ್ತಾನೆ? ಬಂದು ಸಭೆಯಲ್ಲಿ ಹಾಕ್ತಾನೆ. ಆಮೇಲೆ ಸುವಾರ್ತಿಕನ ಕೆಲಸ ಇದು. ಈ 3ನೇ ಸೇವೆ. ಎಲ್ಲರ 3ನೇ ಸೇವೆ. ಹಲ್ಲೆಲೂಯಾ. ಓಕೆ, ಅದು ಹೆಂಗಂತಂದ್ರೆ ಉದಾಹರಣೆ ಕೊಡ್ತೀನಿ. ಒಂದು ಸ್ನೇಹಿತನು ಹೋಗಿ ಇನ್ನೂ ಒಂದು 10 ಸ್ನೇಹಿತನ ಕರ್ಕೊಂಡು ಬಂದು ಕ್ರಿಕೆಟ್ ಆಡೋದು ಅಷ್ಟೇ. ಹಲ್ಲೆಲೂಯಾ. ಊಹಿಸ್ಕೊಳ್ರಿ, ನೀನು ಒಬ್ಬನೇ ಇದಿ ಕ್ರಿಕೆಟ್ ಆಡ್ಬೇಕಂತ. ಬ್ಯಾಟ್ ನೀನು ಹಿಡ್ಕಂತೀಯ, ಬಾಲ್ ಹಿಡ್ಕಂತೀಯ. ಆಮೇಲೆ ಸುವಾರ್ತಿಕನ ಕೆಲಸ ಏನಂತಂದ್ರೆ, ಹೋಗಿ ಇನ್ನ ನಶಿಸಿ ಹೋಗ್ತಾ ಇರುವ ಆತ್ಮಗಳನ್ನು ಸುವಾರ್ತೆಯನ್ನು ಸಾರಿ ರಕ್ಷಣೆ ಕಡೆಗೆ ನಡೆಸುವಂಥ ಕೆಲಸ ಸುವಾರ್ತಿಕನ ಕೆಲಸ. ಇವರು ಕೂಡ ಎಲ್ಲಿರಬೇಕು? ಈ ಸುವಾರ್ತಿಕನು ಸಭೆಯಲ್ಲಿರ್ಬೇಕು. ಎಲ್ಲರೂ ಸಭೆಗಿರ್ಬೇಕು. ಜೋರಾಗಿ ಹೇಳ್ಬೇಕು, ಸಭೆಗಿರ್ಬೇಕು. ಆಮೇಲೆ ಈತನ ಕೆಲಸ ಏನು ಹೇಳ್ತೀನಿ. ಮೊದಲನೇದು ಸುವಾರ್ತೆಯನ್ನು ಸಾರ್ತಾನೆ. ಸುವಾರ್ತೆಯನ್ನು. 2ನೇದು ಆತ್ಮಗಳಿಗಾಗಿ ದಾಹವಿತನಲ್ಲಿ ಇರ್ತದೆ. ಆಮೇಲೆ ಜೋರಾಗಿ ಹೇಳ್ರಿ, ಆತ್ಮಗಳಿಗಾಗಿ ದಾಹವಿರ್ತದೆ. ಇಗ್ನೈಟ್ಸ್ ಪ್ಯಾಷನ್ ಫಾರ್ ಸೋಲ್ಸ್. 3ನೇದು ಪ್ರತಿ ಸಲ ಸಭೆಗೆ ತಿಳಿಸಿಕೊಡ್ತಾರೆ, ನಾವು ಆತ್ಮಗಳನ್ನ ಗೆಲ್ಲಿಬೇಕು ಎಂಬುವ ವಿಷಯವನ್ನು ಸುವಾರ್ತಿಕನ ಹೇಳ್ಕೊಡ್ತಿರ್ತಾನೆ. ಆಮೇಲೆ ಅರ್ಥ ಆಗ್ತದೇನಾ? ನಮ್ಮ ಮೆಸೇಜ್ಗಳಾಗೆಲ್ಲ ಇದೆ. ಪ್ರಮೋಷನ್ ಕಾಣಕತ್ತತೆ, ಅದ್ಭುತ ನಡೆಯಕತ್ತತೆ, ಆತ್ಮಗಳನ್ನ ಗೆಲ್ಲಿತಾ ಇದೀವ? ಇಲ್ಲ. ನಮ್ಮ ಸಂಸಾರ ನಾವು ನೋಡ್ಕೊಂತಿದ್ದೀವಿ, ನಮ್ಮ ಜೋಬ್ಗಳನ್ನು ನಾವು ತುಂಬ್ಕೊಳಕತ್ತೀವಿ. ಸುವಾರ್ತಿಕರನ್ನು ಎಬ್ಬಿಸ್ತಾ ಇಲ್ಲ, ಸುವಾರ್ತಿಕರನ್ನು ಕಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ, ಈ ಸಭೆಯಿಂದ ಅಟ್ಲೀಸ್ಟ್ ಈ ವರ್ಷದಲ್ಲಿ 10 ಸುವಾರ್ತಿಕರು ಎಬ್ಬಿಸಲ್ಪಟ್ಟು
100-150 ಆತ್ಮಗಳನ್ನ ದೇವರ ಕಡೆಗೆ ನಡೆಸಬೇಕು. ಆಮೇಲೆ ಇವತ್ತು ಈ ಸುವಾರ್ತಿಕರು ಹೋಗಿ ಏನು ಮಾಡ್ತಾರೆ, ನಶಿಸಿ ಹೋಗ್ತಾ ಇರುವ ಆತ್ಮಗಳಿಗೆ ಏನು ಮಾಡ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ. ಆಮೇಲೆ ಅರ್ಥ ಆಯ್ತಾ ಇಷ್ಟುವರೆಗೂ? ಸುವಾರ್ತೆ ಎಲ್ಲಿ ಇರುವುದಿಲ್ಲೋ ಅಲ್ಲಿ ಸಭೆ ಬೆಳೆಯುವುದಿಲ್ಲ. ಆಮೇಲೆ ಅಂದರೆ ಸಂಖ್ಯೆದಲ್ಲಿ ನಾನು ಹೇಳ್ತಾ ಇರೋದು, ಕ್ವಾಲಿಟಿ ಅಲ್ಲ ಕ್ವಾಂಟಿಟಿಯಲ್ಲಿ. ಅದೇ 50 ಮಂದಿ ನೋಡ್ತಿರ್ತೀವಿ ಪ್ರತಿ ವಾರ. ಆಮೇಲೆ ತಪ್ಪೇನಿಲ್ಲ 50 ಮಂದಿ ನೋಡೋದು. 50 ಮಂದಿ ಆ ಕಡೆ ಇನ್ನು 50,000 ಮಂದಿ ದೇವರು ತಿಳ್ಕೋಬೇಕಾಗಿರುತ್ತೆ. ಇಲ್ಲಂತಂದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ, ಪರಲೋಕಕ್ಕೆ ಸೇರಲ್ಪಡಬೇಕೆಂಬ ದಾಹ ಭಾರ ನಮ್ಮಲ್ಲಿ ಇರಬೇಕು. ಆಮೇಲೆ ಪ್ರಾಬ್ಲಮ್ ಏನು ಗೊತ್ತಾ, ಪಾಸ್ಟ್ರೇ ಎಲ್ಲ ಮಾಡೋಕ್ಕಾಗಿಲ್ಲ. ಪಾಸ್ಟ್ರೇ ಹೋಗಿ ಸುವಾರ್ತೆ ಮಾಡೋಕ್ಕಾಗಿಲ್ಲ, ಪಾಸ್ಟ್ರೇ ಹೋಗಿ ಸಭೆಗಳನ್ನು ಸ್ಥಾಪಿಸೋಕ್ಕಾಗಿಲ್ಲ, ಪಾಸ್ಟ್ರೇ ಹೋಗಿ ಪ್ರವಾದನೆ ಹೇಳೋಕ್ಕಾಗಿಲ್ಲ. ಹೌದಾ? ಕೆಲಸ ಇದ್ದಾಗ, ಸಂದರ್ಭದ ಎಲ್ಲ ಇದ್ದಾಗ ಆತನ ಮಾಡ್ಬೋದು, ಆದರೆ ನಿನ್ನ ಫುಲ್ ಟೈಮ್ ಜಾಬ್ ಆಗಿರ್ಬೇಕದು. ಆಮೇಲೆ ಕುರಿಗಳು ಯಾವುದಕ್ಕೂ ಜನ್ಮ ಕೊಡ್ತತೆ? ಕತ್ತೆಗೆ ಜನ್ಮ ಕೊಡ್ತತ? ಕುರಿಗೆ ಜನ್ಮ ಕೊಡ್ತತೆ. ಸಭಿಕರು ಇನ್ನ ಏನು ಎದಕ್ಕೆ ಜನ್ಮ ಕೊಡಬೇಕು? ಇನ್ನ ಸಭಿಕರಿಗೆ ಜನ್ಮ ಕೊಡಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ಸಭಾಪಾಲಕನು ಸಭಿಕರಿಗೆ ಜನ್ಮ ಕೊಡಕತ್ತಾನೆ, ಸಭಿಕರು ಸಭಾಪಾಲಕನಿಗೆ ಜನ್ಮ ಕೊಡಕತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಮಗೆ ಅರ್ಥ ಇರಬೇಕು, ನಮಗೆ ಈ ಪ್ರಕಟಣೆ ಇರಬೇಕು, ಈ ಜ್ಞಾನ ಇರಬೇಕು. ನಾನು ಹೋಗಿ ಸುವಾರ್ತೆಯನ್ನು ಸಾರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲ ಅಂತಂದ್ರೆ ನಾವು ಹೆಂಗಾಗ್ಬಿಡ್ತೀವಿ ಅಂತಂದ್ರೆ, ನನ್ನ ಚರ್ಚು, ನನ್ನ ಸಭೆ, ನನ್ನ ಸುಪ್ರೀತ, ನನ್ನ ವರ್ಣಿಕ, ನನ್ನ ಅಭಿಲಾಷ್, ಇನ್ ಪೇರಂದ್ರೆ ಅಭಿಷೇಕ್ ಅಷ್ಟೇ. ಮೈ ಮುಗ್ಗುರೆ ನೀ ಕನಪಡ್ತಾ ఉంటారు. వేరే వాళ్ళు కనపడరు. ప్రపంచం ఉందనేది కూడా మర్చిపోయింటాం. ಹಾಲೆಲೂಯಾ, ಹಾಲೆಲೂಯಾ. ಅಂಥ ಭಾರ ದೇವರು ನಮಗೆ ಕೊಡಲಿ, ಈ ಸಭೆ ಕೊಡಲಿ. ಸುವಾರ್ತೆಯನ್ನು ಸಾರುವಂಥ ಸಭೆ, ಅನೇಕ ಆತ್ಮಗಳನ್ನು ದೇವರ ಕಡೆಗೆ ನಡೆಸುವಂಥ ಸಭೆ. ಆಮೇಲೆ ಪಾಸ್ಟ್ರೇ ನನಗೆ ಅಷ್ಟು ಧೈರ್ಯ ಇಲ್ಲ ಪಾಸ್ಟ್ರೇ ಅಂತ ಅಂದ್ಕೊಂಡು ಕುಂತ್ಕೊಂಡಿರ್ಬೋದು. ನಾನು ನಿಮಗೆ ಒಂದು ಈಸಿ ಆಪ್ಷನ್ ಕೊಡಲ, EMI ಆಪ್ಷನ್ ಕೊಡ್ಲಾ ನಿಮಗೆ? ಎಷ್ಟು ಮಂದಿಗೆ EMI ಇಷ್ಟ? ಮಕ ಸಪ್ಪುಗೆ ಇಟ್ಕೋಬೇಡ್ರಿ, ಹೇಳ್ರಿ ಎಷ್ಟು ಮಂದಿಗೆ EMI ಇಷ್ಟ? ಬೇಗ ಹೇಳ್ರಿ, ಎಷ್ಟು ಮಂದಿಗೆ EMI ಇಷ್ಟ? ಇಲ್ಲ, ಆ ಫಸ್ಟ್ ಇಷ್ಟ ಎಷ್ಟು ಮಂದಿಗೆ ಇತ್ತು? ಇಷ್ಟ ಗೊತ್ತೇಳಿ, ಇವಾಗ ಬೇಷ್ ಬದಲಾಗ್ಬಿಟ್ಟಿರಿ, ದೇವ್ರ ಸ್ತೋತ್ರ. ಫಸ್ಟ್ ಎಷ್ಟು ಮಂದಿಗೆ ಇಷ್ಟ ಇತ್ತು? EMI ಈಸಿ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಲ್ಲ, ನಮ್ಮ ಮಾತು ಗೊತ್ತು. ಓಕೆ, ಈ ಈಸಿ ಮಂತ್ ಇನ್ಸ್ಟಾಲ್ಮೆಂಟ್ ಹೆಂಗೆ ಕೆಲಸ ಮಾಡ್ತದೆ ಈಸಿಯಾಗಿ? ಇವತ್ತು ನಿಮ್ಗೊಂದು ಈಸಿಯಾಗಿ ಒಂದು ಕೊಡ್ತೀನಿ. ಏನು ಗೊತ್ತಾ? ಎಷ್ಟು ಮಂದಿ ಸುವಾರ್ತಿಕರಾಗಬೇಕು, ನನ್ನ ಆತ್ಮಗಳನ್ನ ಗೆಲ್ಲಿಬೇಕಂತ ದೇವ್ರು ನಿಮ್ಮೆಲ್ಲರೂ ಕೂಡ ಒಂದು ವಿಷಯವನ್ನು ಕೊಟ್ಟಿದ್ದಾನೆ. ಏನು ಗೊತ್ತಾ? ಆ ಅವಕಾಶವನ್ನು ಕೂಡ ಪ್ರತಿಯೊಬ್ಬರಿಗೆ ಇಲ್ಲಿ ಕುಂತ್ಕೊಂಡಿರೋ ಎಲ್ಲರಿಗೆ ಇಲ್ಲಿ ಕುಂತ್ಕೊಂಡಿರೋ ಎಲ್ಲರಿಗೆ ಏನು ಗೊತ್ತಾ? ಫೋನ್ ಕೊಟ್ಟಾನ. ಫೋನ್ನಾಗ ನಿನ್ನ ಸ್ಟೇಟಸ್ನಾಗ ಅನ್ಯರು ನೋಡ್ತಾರ, ಯಾರು ನೋಡ್ತಾರ? ದೇವ್ರು ನಂಬ್ಕೊಂಡಿರೋರು ಕೂಡ ನೋಡ್ತಾರೆ. ನಿನ್ನ ಸ್ಟೇಟಸ್ದಾಗ ಬರೀ ನಿಂದೆ ನೋಡಿಸ್ತಿರ್ತಿ. ನಾನು ಇಲ್ಲಿಗೆ ಹೋದೆ, ಇಲ್ಲಿ ತಿಂಡೆ, ಇಲ್ಲಿ ಉಂಡೆ, ಇಲ್ಲಿ ಮಲಗದೆ, ಇಲ್ಲಿ ತೊಳ್ಕೊಂಡೆ, ಇಲ್ಲಿ ತೊಳ್ಕೊಂಡ್ರೆ ಮಕ್ಕ ತೊಳ್ಕೊಂಡೆ, ಅದೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಬರೀ ಇವು ಬಿಟ್ಟು ನಿನ್ನ ಸ್ಟೇಟಸಲ್ಲಿ ಯಾವತ್ತನ್ನ ಯೇಸು ಪ್ರಭುವಿನ ಕುರಿತಾಗಿ ಸುವಾರ್ತೆ ಕಂಡು ಬಂತ. ಯು ಆರ್ ಅ ಮಿಷನರಿ. ನಿನಗೆ ಗೊತ್ತಿಲ್ಲ. ನಿನ್ನ ಫೋನ್ ಉಪಯೋಗಿಸ್ಕೊಂಡು ನೀನು ಕುಂತ್ಕೊಂಡಿರುವ ಸ್ಥಳದಲ್ಲೇ ಅನೇಕ ಆತ್ಮಗಳನ್ನು ನೀನು ದರ್ಶಿಸ್ಬೋದು. ಹಾಲೆಲೂಯಾ. ಪ್ರಾಬ್ಲಮ್ ಏನು ಗೊತ್ತಾ? ನನ್ನ ಫೋನು, ನನ್ನ ಮರ್ಯಾದೆ, ನನ್ನ ಕ್ಲೈಂಟ್ಸ್ ನೋಡ್ತಿರ್ತಾರೆ. ಅವ್ನಿಗೆ ಗೊತ್ತಾಗ್ಬಿಟ್ರೆ ನಾನು ಕ್ರಿಶ್ಚಿಯನ್ಸ್ ಅಂತಂದು ಮತ್ತು ನನ್ನ ಆರ್ಡರ್ ಸ್ಟಾಪ್ ಆಗಿಬಿಡ್ತವೆ. ಆಮೇಲೆ ಯೇಸು ಪ್ರಭು ನೀನು ರಕ್ಷಿಸಿದಾಗ, ನೀನು ಯೇಸು ಪ್ರಭುನ ಅಂಗೀಕರಿಸಿದ ಕ್ಲೈಂಟ್ ನೋಡಿಲ್ಲ ನಿನ್ನ. ಯಥಾರ್ಥವಾಗಿ ಮಾತಾಡ್ಕೊಳ್ಳೋಣ. ಆಮೇಲೆ ನನ್ನ ಆಸೆ, ನನ್ನ ಪ್ರಾರ್ಥನೆ, ದೇವರು ನಿನ್ನ ಜೀವಿತದಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದು ನಿನಗಾಗಿ ಅಲ್ಲ, ಆತನಿಗಾಗಿ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ನಿನ್ನ ಫೋನ್ ಇರೋದು ನಿನಗಾಗಲ್ಲ, ಆತನಿಗಾಗಿ. ಆಮೇಲೆ ನಿನ್ನ ಫೋನಾಗ ಬರೀ ನಿಂದು, ನಿನ್ನ ಮನೆಯದು, ನಿನ್ನ ಕುಟುಂಬದು, ನನ್ನ ಮಕ್ಕಂದು ಅಲ್ಲ. ಸುವಾರ್ತೆ ಐತೆ, ವಾಕ್ಯ ಪ್ರತಿ ವಾರ ದೇವ್ರು ಕಳ್ಸಕತ್ತಾನೆ. ಅದನ್ನು ಉಪಯೋಗಿಸ್ಕೊಂಡು ನೀನು ನಿನ್ನ ಸ್ಟೇಟಸ್ನಾಗ ಹಾಕಿದ್ರೆ ಎಷ್ಟೋ ಯಾವನೋ ಸಾಯ್ತಾ ಇರ್ಬೋದು. ಆ ಟೈಮ್ದಾಗ ಟಕ್ಕಂತ ನೀನು ಸ್ಟೇಟಸ್ ನೋಡೋನು ಯೇಸು ಕಡೆಗೆ ತಿರುಗ್ಬೋದು. ಅಂಥ ಉದಾಹರಣೆಗಳು ಅನೇಕ ಉಂಟು.
ಅಂಥ ಉದಾಹರಣೆಗಳು ಅಂಥ ಸನ್ನಿವೇಶಗಳು ಅನೇಕ ಉಂಟು. ನಿನ್ನ ವಿಡಿಯೋ ನೋಡಿ, ಆ ಸ್ಟೇಟಸ್ ನೋಡಿ, ನಾನು ಅವತ್ತು ಸುಸೈಡ್ ಮಾಡ್ಕೊಂಡು ನಿಂದಿರಿಸ್ಬಿಟ್ಟೆ, ಚರ್ಚಿಗೆ ಬಂದೆ, ನಾನು ಜೀವಿತ ಕೊಟ್ಟೆ. ಹಲ್ಲೆಲೂಯಾ. ರೋಹಿತ್ ಹರ್ಷ ಸ್ಟೇಟಸ್ ನೋಡಿ ಚರ್ಚಿಗೆ ಬಂದ. ಹೌದಾ ಇಲ್ಲಪ್ಪ? ಹೌದಾ ಇಲ್ಲ? ನೋಡ್ರಿ, ಯಾವುದು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು ನಮಗೆ ಕೊಟ್ಟಿರೋದನ್ನು. ಎಷ್ಟೋ ಮಂದಿ ಆಗ ರಕ್ಷಿಸಲ್ಪಟ್ಟಿದ್ದಾರೆ ಕೂಡ, ಎಷ್ಟೋ ಮಂದಿ ಆ ರೀತಿಯಾಗಿ ಅವ್ರ ಗಮ್ಯವನ್ನು ಕೂಡ, ಅವ್ರ ಉದ್ದೇಶವನ್ನು ಕೂಡ ಅವ್ರು ತಿಳ್ಕೊಂಡಿದ್ದಾರೆ ಕೂಡ. ಇವತ್ತು ನಿನ್ನನ್ನು ದೇವರು ಆರಿಸಿಕೊಂಡಿದ್ದು ನಿನಗಾಗಿ ಅಲ್ಲ, ನಿನ್ನ ಕುಟುಂಬಕ್ಕಾಗಿ ಅಲ್ಲ, ದೇಶಗಳಿಗಾಗಿ. ನಶಿಸಿ ಹೋಗ್ತಾ ಇರುವ ಆತ್ಮಗಳನ್ನು ನೀನು ರಕ್ಷಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬನಿಗೆ ಕೊಟ್ಟಿದೆ. ಪಾಸ್ಟರ್ಗೆ ಮಾತ್ರ ಅಲ್ಲ, ಅಪೊಸ್ತಲನಿಗೆ ಮಾತ್ರ ಅಲ್ಲ, ಸುವಾರ್ತಿಕರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಸ್ತ್ರಿ ಒಬ್ಬನಿದ್ರು ಕೂಡ ಕೆಲಸಗಾರನು ಹತ್ತಿರಬೇಕು, ಕೂಲಿ ಕೆಲಸ ಮಾಡೋವನು ಗಂಡಾಳು. ಅರ್ಥ ಆಯ್ತಾ? ಈ 10 ಗಂಡಾಳು ನಾವಾಗಿದೆ. ಅದಕ್ಕೋಸ್ಕರ ಯೇಸುಪ್ರಭು ಹೇಳ್ತಾನೆ, ಸುಗ್ಗಿಯೂ ಬಹಳವಾಗಿದೆ, ಆದರೆ ಕೆಲಸಗಾರರು ಕಮ್ಮಿ. ಇವತ್ತು ಆ ಕೆಲಸಗಾರ ನೀನು ಆಗ್ತೀಯಾ? ಪ್ರಶ್ನೆ ಹಾಕೋಬೇಕು. ನೀನು ಹೋಗಿ ಇವತ್ತು ಅಲ್ಲಿಗೆ ಹೋಗಿ ಆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮುಂದೆ ಹೋಗಿ ವಾಕ್ಯ ಹೇಳಿ ಮೈಕ್ ಇಟ್ಕೊಂಡು ಪ್ರಸಂಗಿಸೋ ಅವಶ್ಯಕತೆ ಇಲ್ಲ. ನೀನು ಫೋನಿಂದ ಪ್ರಸಂಗಿಸ್ಬೋದು. ಅಂತ ಧೈರ್ಯ ಇದ್ದರೆ ಮಾಡು, ಪವಿತ್ರಾತ್ಮ ನಿನಗೆ ಸಹಾಯ ಮಾಡ್ತಾನೆ. ಅಂಥ ಧೈರ್ಯ ಇದ್ದರೆ ನೀನು ಮಾಡು, ಸಭೆ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತದೆ. ಅಂಥ ಧೈರ್ಯ ಇದ್ದರೆ ಹೋಗಿ ಪಾಕಿಸ್ತಾನ ಹೋಗ್ತೀನಿ ಅಂತೇಳು, ಕಳಿಸ್ತೀವಿ, ದುಡ್ಡು ಹಾಕಿ ಫ್ಲೈಟ್ಗಳು ಕಟ್ಟು, ಬರ್ತೀಯ ಇಲ್ಲ ದೇವ್ರ ಪರಲೋಕದಲ್ಲಿ ನೋಡ್ಕೊಳ್ಳೋಣಂತ. ಆಮೇಲೆ ಅಷ್ಟೇ. ಒಬ್ಬ ಯುದ್ಧಕ್ಕೆ ಹೋಗೋವನು ಅವನಿಗೆ ಗ್ಯಾರಂಟಿ ಇಲ್ಲ ಬರ್ತೀನಾ ಇಲ್ಲ ಅಂತಂದು, ಅಂಥ ಒಂದು ಉದ್ದೇಶದಿಂದ ಹೋಗ್ತಾನೆ ಅವನು. ಆಮೇಲೆ ಇವತ್ತು ಕ್ರೈಸ್ತತ್ವ ಹೆಂಗೆ ಬೆಳೆದಿದೆ ಅಂತಂದರೆ, ನಾನು ಸಂಪಾದಿಸ್ಕೊಳ್ತೀನಿ ಅನ್ನೋದು ಬಿಟ್ಟು ನಾನು ಏನು ಕೊಡವಲ್ಲ ಅನ್ನೋದು ಮರ್ತೋಗ್ಬಿಟ್ಟಿನಿ. ಮತ್ತೆ ಆಡಬಿಡ್ಡ ಏನಾಯ್ತು ಅಂದ್ಕೊಂಡು ಏನು ಮಾತಾಡ್ತೀನಿ తెలుಸ? ಆಡಬಿಡ್ಡ ಪೊಗಬಿಡ್ಡ ಯಾ ಬಿಡ್ಡ, ನೀವು ಏಸು ಬಿಡ್ಡ ಅನ್ನೋದು ಮರ್ಚಿపోతున్నాం ನಾವು. ನನ್ನ ಗಂಡ ಬಿಟ್ಟೋದ್ರೆ ಏನು ಮಾಡ್ತೀವಿ? ಏಸು ಪ್ರಭು ಬಿಟ್ಟೋದ್ರೆ ಹೆಂಗಿರ್ತದೆ ಪಿಕ್ಚರ್ ಊಹಿಸ್ಕೊಂಡಿಯಾ? ನನ್ನ ಹೆಂಡ್ತಿ ಬಿಟ್ಟೋದ್ರೆ ಊಹಿಸ್ಕೊಂಡಿಯ ಒಂದ್ಸಲ? ಜೀವಿತ ಕ್ಲೂಲೆಸ್ ಆಗ್ಬಿಡ್ತತೆ. ರೂಪ ಇಲ್ಲಂಗೆ ರೂಪ ಅಂತ ಹೆಸರಿಟ್ಕೊಂಡ್ರು ಕೂಡ ರೂಪ ಇರಂಗಿಲ್ಲ ನನಗೆ. ಹಲ್ಲೆಲೂಯಾ. ಇವತ್ತು ಆ ಜ್ಞಾನ ಬರಬೇಕು, ಆ ಭಯ ಬರಬೇಕು ನಮ್ಮಲ್ಲಿ. ದೇವ್ರು ನನ್ನನ್ನು ಎದಕ್ಕಾಗಿ ಆರಿಸ್ಕೊಂಡಿದ್ದಾನೆ ಅಂತಂದು. ಆಮೇಲೆ ನಮ್ಮ ಚರ್ಚ್ನಲ್ಲಿ ಒಬ್ಬ ಹುಡುಗ ಮೊನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ. ಭುವನೇಶ್ವರ್ ಈ ಕಡಿನಮ್ಮ ಆಂಪಿಲಾಗ ವಾಕ್ಯಂ చెప్తున్నా ఇంకోటి బాగుండ కదా అక్క పోతా ఉంది. ಓಕೆ, ನಮ್ಮ ಚರ್ಚ್ನಲ್ಲಿ ಮೊನ್ನೆ ಒಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ. ಅವನ ಹೆಸರು ಆರು ಅಂಕಗಳಿದಾವೆ. ಅವನ ಹೆಸರು 6 ಹೆಂಗೆ ಆಲ್ಫಾಬೆಟ್ಸ್, ಅಕ್ಷರಗಳು. ಅಕ್ಷರಗಳು. ಒಂದೊಂದು ಅಕ್ಷರಕ್ಕೂ ಒಂದೊಂದು ಕೇಕು. ಅವನ ಫ್ರೆಂಡ್ಸ್ ನೋಡಬೇಕು, ಬಾಬಾ ಯಾರು ಅಂತ ಕೇಳಕ್ಕೆ ಹೋಗ್ಬೇಡ, ನಾನು ಹೇಳಂಗಿಲ್ಲ, ಅವನಿಗೆ ಗೊತ್ತು. ಹೌದಾ? 6 ಕೇಕುಗಳು ಕಟ್ ಮಾಡ್ದ. ನಾನು ಬೇಷಾಯ್ತಪ್ಪ, ಸರ್ಕಲ್ ಆಫ್ ಫ್ರೆಂಡ್ಸು. ಹೌದಾ? ಹಿಂದೆ ಯಾವುದೋ KGF ಒಂದು ವಿಡಿಯೋ, ಸಾಂಗು ಎಲ್ಲ ಬಿಟ್ಟ, ಅಮ್ಮಂದು ಅಪ್ಪಂದು ಎಲ್ಲರದ್ದು ಬಿಟ್ಟ. ಬಟ್ ನನಗೆ ಇಷ್ಟು ಮಂದಿ ಫ್ರೆಂಡ್ಸಾಗ ಒಬ್ಬನಿಗನ್ನ ಅವನು ಸುವಾರ್ತೆ ಹೇಳೋಣ, ಕೇಕ್ಗಳು ಕಟ್ ಮಾಡಕತ್ತಾನ ಅಂತಂದ್ರೆ. ಆಮೇಲೆ ಇವತ್ತು ದೇವರು ನಿನಗೆ ಪ್ರತಿಯೊಬ್ಬರಿಗೆ ಕೊಟ್ಟಿರುವ ಜವಾಬ್ದಾರಿ ಸುವಾರ್ತೆಯನ್ನು ಸಾರುವ ಜವಾಬ್ದಾರಿ. ಪಾಸ್ಟರ್ದಲ್ಲ, ಸಾಮ್ರಾಟಂದಲ್ಲ, ಪಲ್ಲವ್ಯಕ್ಕಂದಲ್ಲ, ಬ್ಲೆಸ್ಸಿಂಗ್ದಲ್ಲ, ಪ್ರತಿಯೊಬ್ಬರದು. ಹಲ್ಲೆಲೂಯಾ. ಪಕ್ಕದವ್ರು ನೋಡಿ ಹೇಳಿ, ಅಣ್ಣ ನಿಂದೆ. ಆಮೇಲೆ ಗೊತ್ತಾಗ್ಬಿಟ್ಟದವ್ರಿಗೆ, ಪಾಸ್ಟರ್ ಏಸಿ ಅಪಾರ್ಟ್ ಹಾಕಿ ಟಾರ್ಗೆಟು ಗೊತ್ತಾಗ್ಬಿಟ್ರಿ. ಇರಲಿ, ಪರವಾಗಿಲ್ಲ, ತಪ್ಪೇನಿಲ್ಲ. ತಪ್ಪಿದ್ದಾಗ ತಪ್ಪು ಹೇಳ್ತೀವಿ, ಒಪ್ಪಿದ್ದಾಗ ಉಪ್ಪು ಹೇಳ್ತೀವಿ, ಖಾರ ಇಲ್ಲ ಅಂತಂದ್ರೆ ಖಾರ ಇಲ್ಲ ಅಂತ ಹೇಳ್ತೀವಿ. ಪ್ರತಿ ಸಲ ನಾವು ಅದಕ್ಕೋಸ್ಕರ ಬೈಬಲ್ ಹೇಳ್ತತೆ, ಕೃಪೆಯು ಸತ್ಯ ಎರಡೂ ಇರಬೇಕಂತೆ. ಆಮೇಲೆ ಕೃಪೆ ಎಲ್ಲಿರ್ತದೋ ಅಲ್ಲಿ ಸತ್ಯ ಬೋಧಿಸ್ಬೇಕು. ಚೆನ್ನಾಗಿ ವಾಕ್ಯ ಹೇಳಿದೆ, ಬ್ಲೆಸ್ಸಿಂಗ್. ಆದರೆ ನೀನು ಸರಿಗೆ ನಿಂತ್ಕೊಂಡು ಇನ್ನೂ ಕಾನ್ಫಿಡೆಂಟ್ ಆಗಿ ನೀನು ಹೇಳಿದರೆ ಚೆನ್ನಾಗಿರ್ತಿತ್ತಂತ ಸತ್ಯ ಹೇಳ್ತೇನೆ. ಅಲ್ಲಿ ಪ್ರತಿ ಸಲ ಖಂಡಿಸ್ತಾ ಪ್ರೀತಿ ತೋರಿಸ್ತಾ ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಆಮೇಲೆ ಅಂತ ಹೇಳ್ತೀರಾ? ಪಕ್ಕದವ್ರು ನೋಡಿ ಹೇಳ್ರಿ, ನೀನೇ ಈ ಕಾಲಕ್ಕೆ ಈ ಸಮಯಕ್ಕೆ ಸುವಾರ್ತಿಕನು. ಆಮೇಲೆ ಅಂದ್ಕೊಳ್ತೇವೆ. ಮತ್ತು ವರ್ಷಿಪ್ ಲೀಡರ್ ನಾದೇನು ಪೋಸ್ಟು, ಮ್ಯೂಸಿಷಿಯನು, ಡೈರೆಕ್ಟರ್. ಹಲ್ಲೆಲೂಯಾ. ಈ 5ರಾಗ ವರ್ಷಿಪ್ ಇಲ್ಲ, ಪ್ರೇಯರ್ ವಾರಿಯರ್, ಪ್ರೇಯರ್ ಟೀಮ್ ಇಲ್ಲ, ಇಂಟರ್ಸೆಸರಿ ಏನಿಲ್ಲ.
ಇವು ಮೂರು ಏನಾಯ್ತಾವಲ್ಲ, ವರ್ಷಿಪ್ಪು, ಪ್ರೇಯರು, ಪ್ರಾರ್ಥನೆ, ಇಂಟರ್ಸೆಷನ್, ಎಲ್ಲರದು. ಎಲ್ಲರೂ ಆರಾಧಿಕರಾಗಿ ಕರೆಯಲ್ಪಟ್ಟಾರ. ಅರ್ಥ ಆಗ್ತದನಾ? 4ನೇದು ಪಾಸ್ಟರ್ ಹತ್ರ ಬರಾಕತ್ತೀನಿ. ಅರ್ಥ ಆಗ್ತೇನ ವಾಕ್ಯ? ಅರ್ಥ ಆಗ್ತಾ ಇದೆನಾ? ಸ್ವಲ್ಪ ಲೈಟ್ಸ್ ಬೆಳೀತಾ ಇದ್ದಾವೆ, ಬೆಳಗ್ತಾ ಇದ್ದಾವ. ಈ ವಾಕ್ಯ ಎಲ್ಲಿ ಹೇಳಂಗಿಲ್ಲ, ನನ್ನ ಸಭೆಯಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಮಕ್ಕಳ ಬಗ್ಗೆ ನನಗೆ ಗೊತ್ತು, ನನ್ನ ಮಕ್ಕಳು ಬೆಳಿಬೇಕಂತ ನನ್ನ ಆಸೆ ಅಷ್ಟೇ. ಓಕೆ, 4ನೇದು ಪಾಸ್ಟರ್. ಹೇಳ್ರಿ ಪಾಸ್ಟರ್. ನನ್ನ ಬಗ್ಗೆನೇ ಹೇಳ್ಕೊಳ್ತೀನಿ. ಇಲ್ಲ, ನನ್ನ ಬಗ್ಗೆ ಅಲ್ಲ, ಅದರ ಕಾರ್ಯ, ಪಾಸ್ಟರಿನ ಕಾರ್ಯ ಏನು ಹೇಳ್ರಿ. ಈತನು, ಈ ಪಾಸ್ಟರು ಅವರ ಸಭೆಯನ್ನು ಭದ್ರಪಡಿಸುವ ಕಾರ್ಯ ಆತನದು. ಪಾಸ್ಟರ್ ಕೇರ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್. ಹೇಳ್ರಿ, ಕೇರ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್. ಒಂದು ಕುರಿಗಳಿಗೆ ಕುರುಬನ ಎಷ್ಟು ಅವಶ್ಯಕತೆಯೋ ಒಂದು ಸಭೆಗೆ ಪಾಸ್ಟರ್ ಅಷ್ಟೇ ಅವಶ್ಯಕತೆ. ಏನೇ ಅಪೊಸ್ತಲನು ಏನು ಮಾಡ್ತಾನೆ ಗೊತ್ತಾ? ಸಭೆಯನ್ನು ಸ್ಥಾಪಿಸಿ 3 ವಿಷಯಗಳು ಹೇಳೋದಲ್ಲ, ಅದು ಹಾಕಿ ಹೋಗ್ಬಿಡ್ತಾನೆ. ಆದರೆ ಪಾಸ್ಟರ್ ಏನು ಮಾಡ್ತಾನೆ ಗೊತ್ತಾ? ಪ್ರತಿದಿನ ಅದು ಹಾಕಿದ್ದನ್ನು ಕಾಪಾಡ್ತಾ ಇರ್ತಾನೆ, ಹಾಕಿದ್ದನ್ನು ಬೆಳೆಸ್ತಾ ಇರ್ತಾನೆ, ಹಾಕಿದ್ದನ ಮೇಲೆ ಕಾಳಜಿ ವಹಿಸ್ತಾ ಇರ್ತಾನೆ. ಪಾಸ್ಟರಿನ ಕಾರ್ಯ ಅದು. ಆಮೆನ್. ಇವಾಗ ಸುವಾರ್ತಿಕರು ಏನು ಮಾಡ್ತಾರೆ? ಹೋಗಿ ಸುವಾರ್ತೆಯನ್ನು ಸಾರಿ ಎಲ್ಲರೂ ಬಂದ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ಮಂದಿ ಆಯಮ್ಮ ಮದುವೆ ಟೆನ್ಷನ್ನಾಗಿ ಕುಂತ್ಕೊಂಡ್ಬಿಟ್ಟಿರ್ಬೋದು, ಹಿಂಗೆ ಮಕ್ಕದ ಮೇಲೆ ಕೈ ಹಾಕೊಂಡು ಏನಾಗ್ಬಿಟ್ಟದಪ್ಪ ಅಂತಂದು ತೆಗೆದುಬಿಟ್ಲ ಆಯಮ್ಮದ ಬಗ್ಗೆ ಎಲ್ಲ ಹೇಳ್ತಿರೋದು, ಬೇರೆಯವ್ರ ಬಗ್ಗೆ ಹೇಳ್ತಾರೆ. ಹಿಂಗೆ ಹೇಳಿದೆ ನಾನು. ಓಕೆ, ಸ್ವಲ್ಪ ಮಂದಿ ಅಯ್ಯೋ ಸಾಲ ಹಿಂಗೈತಲ್ಲಪ್ಪ ಅಂತಂದು ಆಯಮ್ಮ ಹಂಗೆ ಕೂತ್ಕೊಂಡ್ಬಿಟ್ಟಾಳ. ಹೌದಾ? ನೋವು, ಯಾರೋ ನನ್ನನ್ನು ಮೋಸ ಮಾಡಿ ಹೋಗ್ಬಿಟ್ಟಾರ, ನೋವಿಸಿ ಹೋಗ್ಬಿಟ್ಟಾರಂತ ಇನ್ನೊಬ್ರು. ಇವ್ರಿಗೆಲ್ಲ ಆದರಣೆ ಕೊಡೋದು ಯಾರು ಗೊತ್ತಾ? ಪಾಸ್ಟರ್ ಕೆಲಸ. ಆಮೇಲೆ ಇವ್ರನ್ನ ಭದ್ರಪಡಿಸೋದು ಯಾರ ಕೆಲಸ? ಪಾಸ್ಟರ್ ಕೆಲಸ. ಈ ಅಮ್ಮ ಮೊನ್ನೆ ಫೋನ್ ಮಾಡಿದ್ಲು, ಅಡ್ವಾನ್ಸ್ ಕೊಡ್ತಾ ಇಲ್ಲ ಅಂತ. ಯಾರು? ಹಳೆ ಓನರು. ನಾನು ಹೇಳಿದೆ, ಆಯ್ತಳಮ್ಮ ನಂಬರ್ ಕೊಡಮ್ಮ, ಕೇಳಿ ಮಾತಾಡ್ತೀನಿ ಅಂತಂದರೆ ಅವರು ಫೋನ್ ಮಾಡಿ ನಾನು ಕೊಡಂಗಿಲ್ಲ, ಯಾರು ಕೊಟ್ಟಾರಂತಂದು. ಪಾಸ್ಟರ್ ಏನು ಮಾಡ್ತಾರ? ನಿನ್ನ ಕಷ್ಟದಾಗ ಸುಖದಾಗೂ ನಿನ್ನ ಜೊತೆ ಇರ್ತಾನೆ. ಅದು ಪಾಸ್ಟರಿನ ಕಾರ್ಯ. ಆಮೇನಂತ ಹೇಳ್ರಿ, ಪಾಸ್ಟರಿನ ಕಾರ್ಯ ಏನಂತಂದ್ರೆ ನಿನ್ನ ಕಷ್ಟದಾಗೂ ನೋವಿನಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿಯೂ ನಿನ್ನ ಜೊತೆ ಪ್ರಯಾಣಿಸುವಂತನು ನಿನ್ನ ಕುರುಬನಾಗಿರ್ತಾನೆ. ಅದಕ್ಕೋಸ್ಕರ ಈ ಕುರುಬನ ಕಾರ್ಯವು ಡಬಲ್ ಗೌರವ ದೇವರು ಕೊಡ್ತಾನಂತೆ. ಎದು ಗೊತ್ತಾ? ಇವರೆಲ್ಲ ಕೆಲಸ ಮಾಡಿ ಹೋಗ್ಬಿಡ್ತಿರ್ತಾರ, ಬರ್ತಿರ್ತಾರ, ಬಟ್ ಈತನು ಅಲ್ಲೇ ಇರ್ತಾನೆ. ಕುರುಬನು ಕುರಿಗಳ ಜೊತೆನೇ ಇರ್ತಾನೆ, ಕುರಿಗಳನ್ನ ಕಾಯ್ತಾನೆ ಇರ್ತಾನೆ. ಹೌದಾ? ಇವತ್ತು ಕುರಿಗಳಿಗೆ ಕೂಡ, ಸಭೆ ಕೂಡ ಗೊತ್ತಾಗಿರ್ಬೇಕು ಯಾರ ನನ್ನ ಕುರುಬನ್ ಅಂತಂದು. ಆಮೇಲೆ ಯೂಟ್ಯೂಬ್ದಾಗ ಕಂಡಿರೋರೆಲ್ಲ ಕುರುಬನ್ ಅಂತ ಅನ್ಕೊಂಡ್ರೆ ಆ ಕುರುಬನ್ ಜೊತೆ ನಿನಗೆ ಸಂಬಂಧ ಇರಂಗಿಲ್ಲ. ಆಮೇಲೆ ಆ ದಾರ ಓನಲ್ಲ ನೀನು ಕುರುಬನ್ ಅಂತಂದ್ರೆ ಆಗಂಗಿಲ್ಲ. ಕುರುಬನಿಗೆ ನಿನಗೆ ಒಂದು ಸಂಬಂಧ ಇರಬೇಕು. ಕುರುಬನು ನಿನಗೋಸ್ಕರ ಕಾಳಜಿ ವಹಿಸ್ತಿರ್ತಾನೆ, ಕುರುಬನು ನಿನಗೋಸ್ಕರ ಕಣ್ಣೀರು ಹಾಕ್ತಿರ್ತಾನೆ, ಕುರುಬನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾನೆ. ಕುರುಬನು ನೀನು ಅಭಿವೃದ್ಧಿ ಹೊಂದಬೇಕನ್ನ ಭಾರ ಕುರುಬನಿಗಿರ್ತದೆ. ಆಮೇಲೆ ಆ ಕುರುಬನು ಆ ಕಾರ್ಯವನ್ನು ನಿನಗೋಸ್ಕರ, ಸಭೆಗೋಸ್ಕರ ನಿರ್ವಹಿಸ್ತಾನೆ. ಆಮೇಲೆ ಸಭೆಯನ್ನು ಯಾರನ್ನ ಬಂದು ವಿಭಜಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ, ಕುರುಬನು ಎದ್ದು ನಿಂತ್ಕೊಳ್ತಾನೆ. ಸಭೆಯನ್ನು ಬಂದು ಯಾರನ್ನ ನುಂಗಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರ, ಸಭಿಕರನ್ನು ಎದ್ದು ನಿಂತ್ಕೊಂಡು ಮಾತಾಡ್ತಾನೆ. ಇಲ್ಲ. ಅದಕ್ಕೋಸ್ಕರ ದಾವೀದನಿಗೆ ಅರಸನಾಗೋದಕ್ಕಿಂತ ಮುಂಚೆ ಕುರುಬನಾಗಿದ್ದಾಗ ಆತನ ನಂಬಿಗಸ್ತಿಕೆಯನ್ನು ನೋಡ್ದ ದೇವರು. ಸಿಂಹ ಬಂತು, ದಾವೀದನು ಎದ್ದು ನಿಂತ್ಕೊಂಡು ಕುರಿಗಳಿಗಾಗಿ ಆತನು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಕರಡಿ ಬಂತು, ಯುದ್ಧ ಮಾಡ್ತಾನೆ ಎದ್ದು ನಿಂತ್ಕೊಂಡು. ಸೌಲನ ಮುಂದೆ ಹೇಳ್ತಾನೆ, ನಾನು ನಮ್ಮ ಅಪ್ಪನ ಕುರಿಗಳನ್ನು ಕಾಯುವ ಸಂದರ್ಭದ ವೇಳೆ 2 ಮೃಗಗಳು ಬಂದಾಗ ದೇವರ ಸಹಾಯದಿಂದ ಅದನ್ನು ಸಾಯಿಸಿ ನನ್ನ ಕುರಿಗಳನ್ನು, ನನ್ನ ಅಪ್ಪನ ಕುರಿಗಳನ್ನು ಕಾಪಾಡಿಕೊಂಡೆ ಎಂಬುದಾಗಿ. ಇವತ್ತು ನಿಜವಾದ ಕುರುಬನು ಏನು ಮಾಡ್ತಾನೆ ಗೊತ್ತಾ? ಅವ ಕುರಿಗಳಿಗಾಗಿ ಪ್ರಾಣವನ್ನು ಕೂಡ ಅರ್ಪಿಸ್ತಾನೆ. ಅದಕ್ಕೋಸ್ಕರ ಯೇಸು ಪ್ರಭುವಿನ ಜೀವಿತದಲ್ಲಿ ನೋಡ್ಕೊಂಡ್ರೆ ಆತನ ಕುರುಬನ ಕೆಲಸ, ಕುರುಬನ ಸೇವೆ ಕೂಡ ಆತನ ಮಾಡಿದ್ದಾನೆ. ಆಮೆನ್. ಪ್ರವಕ್ತನ ಸೇವೆ ಕೂಡ ಮಾಡಿದ್ದಾನೆ. ಯೇಸು ಪ್ರಭುವಲ್ಲಿ ಪ್ರವಕ್ತನು ಕೂಡ ಕಂಡು ಬಂದನು. 3ನೇ ಸುವಾರ್ತಿಕನ ಕೆಲಸ, ಆತನು ಬಂದು ನಶಿಸಿ ಹೋಗ್ತಾ ಇರುವ ಆತ್ಮಗಳಿಗೆ ಸುರಾಜ್ಯದ ಸುವಾರ್ತೆಯನ್ನು ಸಾರಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಸ್ಟರ್, ಇವೆಲ್ಲವೂ ಕೂಡ ಎದಕ್ಕೂ ಒಂದು ಮನುಷ್ಯನ ದೇವರು ಕೊಟ್ಟಿಲ್ಲ ಅಂತ ಪ್ರಶ್ನೆ ಇರ್ಬೋದು. ಈ 5 ಸೇವೆ ಇದಲ್ಲ, ಎಲ್ಲರೂ ಒಂದೇ ಕೊಟ್ಬಿಟ್ರೆ ಆಗ್ಬಿಡ್ತಲ್ಲ. ಎಲ್ಲ ಒಂದೇ ಕೊಟ್ಬಿಟ್ರೆ ಅವ್ನು ಗರ್ವ ಬರ್ತದೆ ಅಂತ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ 5 ಸಪ್ರೇಟ್ ಕೊಟ್ಟಾನ. ಆಮೇನಂತ ಹೇಳಿಲ್ಲ.
ಇನ್ನೊಂದು ದೇವ್ರನ್ನ ಕ್ಯಾರಿ ಮಾಡೋದು ಒಬ್ಬನಲ್ಲಿ ಆಗಂಗಿಲ್ಲ, ಯೇಸು ಪ್ರಭು ಬಿಟ್ಟರೆ ಆ ಸಾಮರ್ಥ್ಯ. ಅದಕ್ಕೋಸ್ಕರ ದೇವರು ಅದನ್ನು ಏನು ಮಾಡಿದ್ದಾನೆ, ಆ ಕೆಲಸಗಳನ್ನು, ಆ ಎಕ್ಸ್ಪ್ರೆಷನ್ಸನ್ನು, ಆ ಗಿಫ್ಟ್ಸನ್ನು 5 ವ್ಯಕ್ತಿಗಳಿಗೆ ಸಭೆಯಲ್ಲಿ ನೀಡಿದ್ದಾನೆ. ಆಮೇಲೆ ಅಂತ ಹೇಳ್ತೀರಾ? ಆಮೇಲೆ ಅಂತ ಹೇಳ್ತೀರಾ? ಈತನು ರೋಲ್ಸ್. ಮೊದಲನೇ ವಿಷಯ, ಈ ಕುರುಬನು ನಿನ್ನ ನಿರ್ಣಯಗಳನ್ನು ಗೈಡ್ ಮಾಡ್ತಾನೆ. ಏನು ಮಾಡ್ತಾನೆ? ಗೈಡ್ ಮಾಡ್ತಾನೆ. ಅಂತಂದರೆ ನಿನ್ನ ಜೀವಿತದಲ್ಲಿ ಒಂದು ನಿರ್ಣಯ ಅಂತ ತೆಗೆದುಕೊಳ್ತಾ ಇದೆ. ಮತ್ತೆ ನಿರ್ಣಯ ಅಂತಂದರೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಬೇಕಾ, ಚಿತ್ರಾನ್ನ ಮಾಡ್ಬೇಕಾ, ಆ ನಿರ್ಣಯ ಅಲ್ಲ. ಆಲ್ರೈಟ್, ಸ್ವಲ್ಪ ಮಂದಿ ಆತ್ಮೀಯ ಕವರಿಂಗ್ನ ಎಷ್ಟು ಲೆವೆಲ್ ತೊಗೊಂಡೋಗ್ತೀನಿ, ಪಾಸ್ಟರ್ ಪೊದ್ದುನ್ನ ಲೇಸ್ಟ್ ನಾನು ಮಲ್ಲಿ ಉಪ್ಪಿಟ್ಟು ತಿನ್ನಲ್ಲ, ಚಿತ್ರಾನ್ನ ತಿನ್ನಲ್ಲ, ಅದಲ್ಲ. ನಿನ್ನ ಪ್ರಾಮುಖ್ಯವಾದ ನಿರ್ಣಯಗಳು ನಿನ್ನ ಜೀವಿತದಲ್ಲಿ, ನಿನ್ನ ಉದ್ದೇಶವನ್ನು ದೇವರ ಕಡೆಗೆ ನಡೆಸುವಂಥ ಉದ್ದೇಶಗಳು. ಅರ್ಥ ಆಗ್ತದೇನಾ? ಅದು ನಿನ್ನ ಮದುವೆ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ವ್ಯಾಪಾರ ಆಗಿರ್ಬೋದು, ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಒಂದು ಪ್ರಾಮುಖ್ಯವಾಗಿರುವ ನಿರ್ಣಯ ಆಗಿರ್ಬೋದು. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಈತನು ಸಭಾಪಾಲಕನ ಏನು ಮಾಡ್ತಾನೆ? ನಿನ್ನ ನಿರ್ಣಯಗಳನ್ನು ಗೈಡ್ ಮಾಡ್ತಾನೆ. ಆತನೇನು ಮಾಡ್ತಾನೆ? ಓಕೆ, ಈ ನಿರ್ಣಯ ಮಾಡುವುದಾದರೆ ಈ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳನ್ನು ನೀನು ನೋಡಬಹುದು, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಏನು ಮಾಡ್ತಾನೆ? ಕುರುಬನು ಗೈಡ್ ಮಾಡ್ತಾನೆ. ಹೇಳ್ರಿ ಕುರುಬನ್ ಏನು ಮಾಡ್ತಾನೆ? ಜೋರಾಗಿ ಹೇಳ್ರಿ. ಮಾರ್ಗದರ್ಶನವನ್ನು ನೀಡ್ತಾನೆ. ಯಾರಿಗೆ ನೀಡ್ತಾನೆ? ಕುರಿಗಳು ಯಾರು? ಸಭೆಯಲ್ಲಿ ಇರೋರು. ಹಲ್ಲೆಲೂಯಾ. ಮತ್ತೆ ಈ ನಿರ್ಣಯಗಳು ಯಾವುದಕ್ಕೆ ಸಂಬಂಧಪಟ್ಟಿರಬೇಕು? ನಿನ್ನ ಉದ್ದೇಶಕ್ಕೆ, ನಿನ್ನ ಗಮ್ಯಕ್ಕೆ, ನಿನ್ನ ಹೊಟ್ಟೆಗಲ್ಲ. ಆಮೇನ್. ನಿನ್ನ ಜೀವಿತದಲ್ಲಿ ನಡಿಬೇಕಾಗಿರೋ ಪ್ರಾಮುಖ್ಯವಾಗಿರುವ ವಿಷಯಗಳಿಗೆ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದು, ರೆಡಿನಾ? ಆಮೇನ್. ನೀನು ನೋವಿನಲ್ಲಿದ್ದಾಗ ಈ ಕುರುಬನು ಬಂದು ನಿನ್ನನ್ನು ಕಾಳಜಿ ವಹಿಸ್ತಾನೆ. ಆಮೇಲೆ ಅರ್ಥ ಆಯ್ತು ರೀ? ಇವತ್ತು ಯಾರೋ ಸಾಕ್ಷಿ ಹೇಳ್ತಾ ಇದ್ರು, ಒಬ್ಬ ಹುಡುಗಿ ಅಡ್ಮಿಟ್ ಮಾಡಿದ್ರು, ಪಾಸ್ಟರ್ ಹೋಗ್ತಾನೆ. ಸಾವಂದರೆ ಪಾಸ್ಟರ್ ಹೋಗ್ತಾನೆ, ನೋವು ಪಾಸ್ಟರ್ ಹೋಗ್ತಾನೆ, ದುಃಖದಲ್ಲಿ ಪಾಸ್ಟರ್ ಹೋಗ್ತಾನೆ, ಸಂತೋಷದಲ್ಲಿ ಪಾಸ್ಟರ್ ನೆನೆಸ್ಕೋಬೇಡ್ರಿ, ದುಃಖದಲ್ಲಿ ನೆನೆಸ್ಕೊಳ್ರಿ. ಯಾಕಂದರೆ ಪಾಸ್ಟರ್ ಕೆಲಸ, ನೀನು ಬಿದ್ದೋದಾಗ ಆತನು ನಿನ್ನನ್ನು ಎತ್ತೋದೇ ಪಾಸ್ಟರ್ನ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡೋದು? ಫಸ್ಟ್ ಏನು? ನಿನ್ನ ನಿನ್ನ ದರ್ಶನ, ಗೈಡ್, ಡೈರೆಕ್ಷನ್ಸ್, ನಿನ್ನ ನಿರ್ಣಯಗಳನ್ನು ಆತನು ಗೈಡ್ ಮಾಡ್ತಾನೆ. ಎರಡನೇದು, ನೀನು ಬಿದ್ದೋದಾಗ ಆತನು ನಿನ್ನನ್ನು ಎತ್ತಿ ಹಿಡಿತಾನೆ. ಅದು ಯಾವುದೇ ಆಗಿರ್ಬೋದು, ಪಾಪದಲ್ಲಿ ಬಿದ್ದೋಗಿರ್ಬೋದು, ಬಾಧೆಯಲ್ಲಿ ಬಿದ್ದೋಗಿರ್ಬೋದು, ಸಾಲದಲ್ಲಿ ಬಿದ್ದೋಗಿರ್ಬೋದು, ನೋವಿನಲ್ಲಿ ಬಿದ್ದೋಗಿರ್ಬೋದು, ನಿನ್ನನ್ನು ಎತ್ತಿಡುವ ಜವಾಬ್ದಾರಿ ಆ ಕುರುಬನದು. ಆಮೇನ್. ಮೂರನೇದು ಬರ್ಕೊಳ್ರಿ, ನಿನಗೆ ಪ್ರತಿ ವಾರ ವಾಕ್ಯ ತಿನ್ನಿಸುವ ಜವಾಬ್ದಾರಿ, ಹುಲ್ಲನ್ನು ಮೇಯಿಸುವ ಜವಾಬ್ದಾರಿ ಯಾರ್ದು? ಜೋರಾಗಿ ಹೇಳ್ರಿ. ಸಭಾಪಾಲಕನು. ಹಲ್ಲೆಲೂಯಾ. ಏನು ತಿನ್ನಬೇಕು, ಏನು ಉಣಿಸ್ಬೇಕು ಅನ್ನೋದು ಸಭಾಪಾಲಕನಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಹೋಗಿ ಕೀರ್ತನೆ ಗ್ರಂಥದಲ್ಲಿ 23ನೇ ಅಧ್ಯಾಯದಲ್ಲಿ ನೋಡ್ರಿ, ಕುರುಬನ್ ಏನೇನು ಮಾಡ್ತಾನೆ ಅಂತನ್ನೋದು. ಆಮೇನ್. జల్దీ వదలండి పాస్టరు అంటున్నారా? లేదు, నేను వదలను. దొరికేది వారానికి ఒక తూరు దొరుకుతారు. ఎట్లా వదలాలి? హల్లెలూయా, హల్లెలూయా, ಆಮೇನ್. ಏನು ಹೇಳಿದೆ? 3. ಫಸ್ಟ್ ಏನು? ಗೈಡ್ಸ್ ಯುವರ್ ಡಿಸಿಷನ್ಸ್, ನಿನ್ನ ನಿರ್ಣಯಗಳನ್ನು ಗೈಡ್ ಮಾಡ್ತಾನೆ. ಎರಡನೇದು, ಕಾಳಜಿ ವಹಿಸ್ತಾನೆ. ನಿನ್ನ ನೋವಿನಲ್ಲಿ, ನಿನ್ನ ಬಾಧೆಯಲ್ಲಿ, ನೋವು ಎಲ್ಲದರಲ್ಲಿ ಪಾಸ್ಟರ್ ಇರ್ತಾನೆ, ಸಂತೈಸ್ತಾನೆ. ಆಮೇನ್. ಯಾರು ಬಂದು ಯೇಸು ಪ್ರಭು ನಂಬ್ಕೊಂಡು ಮತ್ತೆ వాపస్ ಹೋಗ್ಬಿಟ್ಟಾನ ಅವನು, ಏನೋ ಅಂತಂದ್ರೆ పెండ్లి ఎవరు చేస్తారు? మా మామ చేస్తాడంట, అందుకోసం కొంచెం పెండ్లి అయినాక వస్తానంత ಹೇಳಕತ್ತಾను. రే, పాస్టర్ ఉండేది కూడా అది కూడా చేస్తాడ్రా, సావే చేస్తాడంటే నీ పెండ్లి చేయడా? హల్లెలೂಯಾ. ಬಟ್ ಅವೆಲ್ಲ ಪಕ್ಕಕ್ಕಿಟ್ರೆ ಈ 3 ವಿಷಯಗಳು ಒಂದು ಕುರುಬನ ಮಾಡ್ತಾನೆ. ಆಮೇನ್, ಆಮೇನ್. ಮತ್ತು ವಿಸಿಟಿಂಗ್ ಹೋಮು, ಹೌಸ್ ವಿಸಿಟಿಂಗು ಅವೆಲ್ಲ ಹೆಂಗ ಪಾಸ್ಟ್ರೇ ಅಂತಂದರೆ, ನೀನು ಕರೆದ್ರೆ ಪಾಸ್ಟರ್ ಬರ್ತಾನೆ. ಎದಕ್ಕಂದ್ರೆ ಪಾಸ್ಟರ್ ಕೂಡ ಸ್ವಲ್ಪ ಮರ್ಯಾದೆ ಇರಬೇಕಲ್ಲ. ಆಮೇಲೆ ಬಟ್ ಈ ಚರ್ಚ್ನಲ್ಲಿ ನಾನು ಹೇಳ್ತೀನಿ, ನಾನು ನಿಮ್ಮ ಮನೆಗೆ ಬಂದಾಗ ನೀನು ನನಗೆ ಕಾಣಿಕೆ ಕೊಡಬಾರ್ದು. ಆಮೇಲೆ
ಕಾಣಿಕೆ ಕೊಡಬೇಕೆಂಬ ಒತ್ತಡ ನಿನ್ನಲ್ಲಿ ಇರಬಾರ್ದು. ಅನೇಕ ಪಾಸ್ಟರ್ಗಳು ಏನು ಮಾಡ್ತಾರೆ ಗೊತ್ತಾ, ಹೌಸ್ ವಿಸಿಟಿಂಗ್ ಇಟ್ಕೊಳ್ಳೋ ಪ್ರೋಗ್ರಾಮೇ ಅದೇ, ತುಂಬಿಸ್ಕೋಬೇಕು. ಆಮೇನ್. ನಾನು ಹೇಳ್ತೀನಿ, ನಿಜ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಬಟರ್ ಹಾಕಿ ಅದಕ್ಕೆ ಬೆಣ್ಣೆ ಹಾಕಿ ಒಂದು ಕಲರ್ ಹಾಕಿ ಹೇಳೋಕ್ಕಾಗಂಗಿಲ್ಲ. ಇದ್ದಿದ್ದಂಗೆ ಹೇಳ್ತೇನೆ, 100%ನಾಗ ಪಾಸ್ಟರ್ಗಳಿದ್ರೆ ಆ 100%ನಾಗ 15% ಯಥಾರ್ಥ ಉಳ್ಳವಾಗಿ ಸೇವೆ ಮಾಡುವ ಪಾಸ್ಟರ್ಗಳು ಇದ್ದಾರೆ. ಆಮೇಲೆ ಇನ್ನು 70 ಮಂದಿ ಅವ್ರ ಸ್ವಂತ ಹೊಟ್ಟೆಗಳಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ಅರ್ಥ ಆಗ್ತದೇನಾ? ಸೊ ಎದಕ್ಕೆ ನಾನು ಅನೇಕ ಸಲ ಬರಂಗಿಲ್ಲ ನಿಮ್ಮ ಮನೆಗಳಿಗೆ ಅಂತಂದರೆ, ನಾನು ಬಂದರೆ ಆ ಒತ್ತಡ ನೀವು ತೆಗೆದುಕೊಂಡ್ಬಿಡ್ತೀರಿ. ಮತ್ತೆ ಚಿಕನ್ ಚೇಯಲ್ಲ, ರೊಟ್ಟಿ ಚೇಯಲ್ಲ, ಅದು ಚೇಯಲ್ಲ. ನೀನು ಗೌರವದಿಂದ ಮಾಡೋದು ಬೇರೆ, ಒತ್ತಡದಿಂದ ಮಾಡೋದು ಬೇರೆ ಆಗ್ತದೆ. ಸಂತೋಷದಿಂದ ಕೊಡೋದು ಬೇರೆ, ಒತ್ತಡದಿಂದ ಕೊಡೋದು ಬೇರೆ ಆಗ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಗಾಡ್ ಲವ್ಸ್ ಅ ಚಿಯರ್ಫುಲ್ ಗಿವರ್ ಅಂತೆ. ಸಂತೋಷದಿಂದ ಕೊಡುವವನು ದೇವರು ಇಷ್ಟಪಡ್ತಾನಂತೆ, ಅವನು ಪ್ರೀತಿಸ್ತಾನಂತೆ. ಗೋಣಿಗೂಡ್ತಾ ಮಾಡೋರು. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ, ಸಭಿಕರಿಗೆ ಪಾಪ ಅವ್ರ ಸಭಾಪಾಲಕನ ಮೇಲೆ ಅಷ್ಟು ಗೌರವ ಇರ್ತದೆ ಅಂತಂದ್ರೆ, ಒಂದೊಂದ್ಸಲ ಸಾಲ ಮಾಡಿ ಹೋಗಿ ಚಿಕನ್ ತಗೊಂಡು ಬಂದು ಅವ್ರಿಗೆ ಬಡಿಸ್ತಾರೆ. ಯಾವತ್ತೂ ಕೂಡ ಬೈಬಲಲ್ಲಿ ಈಗ ಬರೆಯಲ್ಪಟ್ಟಿಲ್ಲ, ಸಾಲ ಮಾಡಿ ನಿನ್ನ ಪ್ರವಕ್ತನನ್ನು ಸೇವಿಸು, ನಿನ್ನ ದೇವ ಸೇವಕನನ್ನು ಗೌರವಿಸು ಎಂಬುದಾಗಿ. ಆಮೆನ್. ಅರ್ಥ ಆಗ್ತದೇನಾ? ಇವತ್ತು ಸಭಾಪಾಲಕನಿಂದ ನಿನಗೆ ಲಾಭ ಆಗಬೇಕು, ನಿನ್ನಿಂದ ಸಭಾಪಾಲಕನಿಗಲ್ಲ. ಆಮೇನಿಂದ ಹೇಳಕ್ ಗೊತ್ತಾಯ್ತು ಎಷ್ಟು ಅರ್ಥ ಆಗ್ತೈತೆ ಅಂತಂದು ನಿನಗೆ. ಆಮೇಲೆ ಸಭಾಪಾಲಕನಿಂದ ನಿನಗೆ ಲಾಭ ಆಗ್ಬೇಕು, ನಿನ್ನಿಂದ ಸಭಾಪಾಲಕನಿಗಲ್ಲ. ಸತ್ಯಂ ಚಪ್ನ ಕೂಡ ವಿಲಿಮಿಟ್ಲ ಲಾಭ ಅಂತ ಹೇಳಿನ್ರಿ, ನಿಮಗೆ ನಷ್ಟ ಅಂತ ಹೇಳಿಲ್ಲ, ಲಾಭ. ಸಭಾಪಾಲಕನಿಂದ ನಿನಗೆ ಲಾಭ ಆಗಬೇಕು, ಸಭಾಪಾಲಕನಿಗಲ್ಲ. ಆಮೇನ್. ಅರ್ಥ ಆಗ್ತೇನಾ? ಅವಾಗ ಸಭಾಪಾಲಕ ನಿನ್ನನ್ನು ಕೊಯ್ತಾನೆ. ಅದಕ್ಕಂದ್ರೆ ಕುರಿ ಕಾಯಿ ಅಷ್ಟು ಬೆಳೆಸನಲ್ಲ, ಕೊಯ್ಲೇಬೇಕು, ಅದಕ್ಕೆ ರೆಡಿ ಕೂಡ ಆಗಿರಬೇಕು. ಜಸ್ಟ್ ಜೋಕ್ ಮಾಡ್ತೇನೆ, ಟೆನ್ಷನ್ ತಗೊಬೇಡ್ರಿ ಮತ್ತೆ. ಆಮೇನ್. ಬಟ್ ಸಭಾಪಾಲಕನಿಗೆ ಆ ಹಕ್ಕು ಇರ್ತೈತೆ, ಕೇಳುವ ಹಕ್ಕು. ಏನು? ಈ ಅವಸರತೆ ಇದೆ, ಇದನ್ನು ನೀವು ಪೂರೈಸಲಿಕ್ಕೆ. ಯಾಕಂದ್ರೆ ಆತನ ಕಷ್ಟ ಬಿದ್ದಾನೆ, ಕಷ್ಟಾರ್ಜಿತವನ್ನು ಬಿತ್ತಾದ್ಮೇಲೆ ಕೇಳುವ ಜವಾಬ್ದಾರಿ ಆತನಿಗೆ ದೇವರು ಕೊಟ್ಟಾನ. ಅದಕ್ಕೋಸ್ಕರ ಬೈಬಲಲ್ಲಿ ಕೂಡ ನೀವು ನೋಡ್ಕೊಳ್ಳುವುದಾದರೆ, ಕುರಿ ಕಾಯುವನು ಅದನಿಗೆ ತಣ್ಣಗಾಗಿ ಚಳಿಗಾಲದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಕುರಿಯ ಚರ್ಮವನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಒತ್ತಿಕೊಳ್ತಾನೆ. ಹೌದಾ? ಎಂಥ ಕೆಟ್ಟು ಕುರುಬನಪ್ಪ ಅಂತ ಅನ್ಕೋಬೋದು. ಸಾಯಿಸಿಲ್ಲ ಕುರಿನ, ಜಸ್ಟ್ ಅದನ್ನು ತಗೊಂಡ. ಅಲ್ಲೂಯ. ಯಾಕಂದ್ರೆ ಬೈಬಲ್ ಪ್ರಕಾರ ಕುರಿಗಾಗಿ ಕುರುಬನ್ ಸಾಯ್ತ ಅಂದ್ಬಿಟ್ಟು ಕುರಿ ಸಾಯಂಗಿಲ್ಲ. ಅಲ್ಲೂಯ. ಅರ್ಥ ಆಯ್ತಾ? ನೀವು ಮೆಲ್ಲಕ್ಕೆ ಮಾತಾಡಿದ್ರೆ ಇನ್ನೂ ಮೆಲ್ಲಕ್ಕೆ ಹೋಗ್ತೀನಿ, ಟೆನ್ಷನ್ ತಗೋಬೇಡ. ಅಲ್ಲೂಯ. 5ನೇದು, ಇದು ಎಲ್ಲಿ ಕಾಣಂಗಿಲ್ಲ, ಬೋಧಕನ ಕೆಲಸ. ಹೇಳ್ರಿ, ಬೋಧಕನ ಕೆಲಸ. ಲಾಸ್ಟ್ ಇವ್ರೇನು ಮಾಡ್ತಾರೆ, ಬುನಾದಿ ಸ್ಟ್ರಾಂಗ್ ಬೋಧನೆಯನ್ನು ಕೊಡ್ತಾನೆ. ಹೇಳ್ರಿ, ಸ್ಟ್ರಾಂಗ್ ಬೋಧನೆ. ಆಮೇಲೆ ಸೊ ನಾನು ಮೊನ್ನೆ ತಾನೇ ಒಬ್ಬ ಸಿಸ್ಟರನ್ನು ನಾನು ಹೇಳಿದೆ, Q&A ರೋಡ್ ಹೇಳಿದ್ದೀನಿ ಅನ್ಕೊಳ್ತೀನಿ. ಒಬ್ಬ ಹುಡುಗಿ ನನ್ನ ಜೊತೆ ಒಂದು ಸೇವೆಗೆ ಒಂದು ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ, ಅಲ್ಲಿ ವರ್ಷಿಪ್ ಇರ್ತಾಯಿತ್ತು, ವಾಕ್ಯ ಇರ್ತಾಯಿತ್ತು, ಎಲ್ಲ ಇರ್ತಾಯಿತ್ತು. ಈ ಹುಡುಗಿ ಕೂಡ ಬರ್ತಾಯಿದ್ಲು. ಆಕೆ ಫ್ಲ್ಯಾಗ್ ಇಟ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡೋ ವಿಧಾನ ನೋಡಿದ್ರೆ ಬಾಬಾ ದೇವ್ರು ಕಾಣ್ತಾಯಿತ್ತು. ಹಂಗೆ ಡ್ಯಾನ್ಸ್ ಮಾಡೋ ಹುಡುಗಿ. ಇಲ್ಲಿ ಕೂಡ ಬಂದಾಳ ಹುಡುಗಿ, ಓಕೆ, 2-3 ಸಲ. ಈ ಹುಡುಗಿ ಮೊನ್ನೆ ಒಂದು ಪೋಸ್ಟ್ ನೋಡಿದೆ, ಆ ಹುಡುಗಿಂದು ದೊಡ್ಡ ಬೊಟ್ಟು ಹಾಕೊಂಬಿಟ್ಟು ಓಂ ನಮಃ ಶಿವಾಯ ಅದು ಇದು ಅಂತ ಸುಮ್ಮನೆ ಒಂದು ಶ್ಲೋಕಗಳು ಹೇಳ್ಕೊಂತ ಕುಂತಾಳ. ನನಗೆ ಶಾಕ್ ಆಗ್ಬಿಡ್ತು. ಈ ಹುಡುಗಿ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಏನಂತ ನಾನು ಕುಂತ್ಕೊಂಡು ಆಲೋಚನೆ ಮಾಡಿದಾಗ, ಈ ಹುಡುಗಿಗೆ ಪ್ರವಾದಿಕರು ಬಂದು ಸುಮ್ಮನೆ ಪ್ರವಾದನೆಗಳು ಮಾಡ್ತಿದ್ಲು. ನನಗೆ ಇದು ಕಾಣಕತ್ತೈತೆ, ಆ ಹುಡುಗಿ ಆ ಪ್ರವಾದನೆ ತಗೊಳೋದು. ಇನ್ನೊಂದು ಪ್ರವಾದಿ ಬಂದ, ಇದು ಹೇಳ್ದ, ಅದೇ ಇದು ಕೂಡ ತಗೊಂಡ್ಬಿಡ್ತಿದ್ಲ ಹುಡುಗಿ. ಎಲ್ಲ ಪ್ರವಾದನೆಗಳಿಗೆ ಅಷ್ಟು ಗೌರವವನ್ನು ನೀಡ್ತಾ ಇದ್ಲ ಹುಡುಗಿ, ಅಷ್ಟು ಗಮನ, ಅಷ್ಟು ಇಂಟ್ರೆಸ್ಟ್. ಯಾರನ್ನ ಪ್ರವಾದಿಸ್ತಾರಂತಂದ್ರೆ ಆ ಮೀಟಿಂಗ್ನ ಫಸ್ಟ್ ಬೆಂಚ್ನಾಗ ಆಕಿನೇ ಇರ್ತಿದ್ಲು.
ಓಕೆ, ಅಂಥ ಹುಡುಗಿ ಬೆಳೀಲಿಕ್ಕೆ ಈ ರೀತಿಯಾಗಿ ಹಿಂಜಾರಲಿಕ್ಕೆ ಕಾರಣ ಏನಂತಂದರೆ, ಆ ಹುಡುಗಿಯಲ್ಲಿ ವಾಕ್ಯ ಇರಲಿಲ್ಲ, ಬರೀ ಪ್ರವಾದನೆ. ಅವ್ರು ಹೇಳೋದು, ಇವ್ರು ಹೇಳೋದು, ಇವ್ರು ಹೇಳೋದು. ಯಾರು ಕೂಡ ಆ ಬೋಧಕರು, ವಾಕ್ಯದ ಬೋಧಕರು ಆಕೆಯ ಜೀವಿತದಲ್ಲಿ ಬುನಾದಿಯನ್ನು ಹಾಕಲಿಲ್ಲ. ಆಮೇಲೆ ಬೋಧಕನ ಕೆಲಸ ಏನು ಗೊತ್ತಾ? ಫೌಂಡೇಶನ್ ಆಗ್ತಾನೆ. ಹೇಳ್ರಿ, ಫೌಂಡೇಶನ್. ಆಮೇನ್. ಬೋಧಕನ ಕೆಲಸ ಏನು ಮಾಡ್ತಾನೆ ಗೊತ್ತಾ? ವಾಕ್ಯವನ್ನು ವಿವರಿಸಿ ಹೇಳ್ತಾನೆ. ಹೇಳ್ರಿ, ವಿವರಿಸಿ ಹೇಳ್ತಾನೆ. ಆಮೇನ್. ಅದಕ್ಕೋಸ್ಕರ ನೋಡ್ರಿ, ಎಲ್ಲೆಲ್ಲಿ ಸ್ವಸ್ಥತೆ ಕಾರ್ಯಗಳಿರ್ತವೆ, ಎಲ್ಲರೂ ಒಂದು 10,000 ಮಂದಿ ಇರ್ತಾರೆ. ಆದರೆ ಬೈಬಲ್ ಸ್ಟಡಿ ಎಲ್ಲಿರ್ತೈತ ಅಲ್ಲಿ ನೊಣಗಳು ಕೂಡ ಇರಂಗಿಲ್ಲ. 5 ಮಂದಿ 10 ಮಂದಿ ಇರ್ತಾರೆ. ಎದಕ್ಕೆ? ಸ್ವಸ್ಥತೆ ಇಷ್ಟ, ಫೌಂಡೇಶನ್ ಇಷ್ಟ ಇಲ್ಲ, ನಮ್ಮ ಮನೆ ಕಟ್ಟೋದು ಇಷ್ಟ, ಕೆಳ ಬುನಾದಿ ಹಾಕೋದು ಇಷ್ಟ ಇಲ್ಲ. ಆಮೇನ್. ಎಲ್ಲರೂ ಬುನಾದಿ ಭಾಳ ಇಂಪಾರ್ಟೆಂಟ್. ಆಮೇನ್. ಅದಕ್ಕೋಸ್ಕರ ಟೀಚರು ಸ್ಕೂಲಾಗ ಮಲ್ಟಿಪ್ಲಿಕೇಶನ್ ಏನಂತಾರ, ಗುಣಕಾರವನ್ನು ಕಲಿಸ್ಕೊಳ್ಳುವಾಗ ನೀನು 3 × 3 9 6. ಒಬ್ರು ಯಾರೋ 119 ಅಂತ ಹೇಳ್ತಾ ಇದಾರೆ. 3 × 3 ಏನು? 9. ಈ 9 ಅನ್ನೋದು ಸಿಂಪಲ್ ಟೀಚಿಂಗು. ನಿನಗೆ ಚಿಕ್ಕವನಿದ್ದಾಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಒಂದು ಟೀಚರ್ ಕೊಟ್ಟಿಲ್ಲ ಅಂತಂದ್ರೆ, ನೀನು ಏರೋಪ್ಲೇನ್ ಓಡಿಸ್ತೀಯೋ ಅದು ಓಡಿಸ್ತೀಯೋ ಕಷ್ಟ. ಅದು ಎದಕ್ಕಂತಂದ್ರೆ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ನಿನಗೆ ಅರ್ಥ ಆಗಂಗಿಲ್ಲ. ಎದಕ್ಕಂದ್ರೆ ಬುನಾದಿನೇ ಬಿದ್ದಿಲ್ಲ. ಆಮೇನ್, ಆಮೇನ್. ಸೊ ಬುನಾದಿ ಹಾಕುವಂತ ಕೆಲಸ ಯಾರ ಕೆಲಸ ಆಗಿರ್ತದೆ? ಬೋಧಕನ ಕೆಲಸ ಇರ್ತದೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ನೆಹೆಮೀಯನ ಗ್ರಂಥದಲ್ಲಿ ಎಜ್ರಾ ಬರ್ತಾನೆ. 8ನೇ ಅಧ್ಯಾಯದಲ್ಲಿ ಎಜ್ರಾ ಬಂದು ಏನ್ ಮಾಡ್ತಾನೆ ಗೊತ್ತಾ? ಇರುವಂತ ಧರ್ಮಶಾಸ್ತ್ರದ ಕುರಿತಾಗಿರುವ ವಿವರಣೆ, ಬೋಧನೆಯನ್ನು ಮಾಡ್ತಾರೆ. ಆಮೇಲೆ ಅರ್ಥ ಆಗ್ತದೇನಾ? ಅರ್ಥ ಆಗ್ತದೇನಾ? ಇವ್ರಿಗೆ, ಇಸ್ರಾಯೇಲ್ ಪ್ರಜೆಗಳಿಗೆ ಗೊತ್ತಿತ್ತು ಯಾವಾಗ ಯಾವ ರಿಚುವಲ್, ಯಾವ ಸ್ಯಾಕ್ರಿಫೈಸ್, ಯಾವ ಯಜ್ಞವನ್ನು ಸಮರ್ಪಿಸಬೇಕೆಂಬ ಜ್ಞಾನ ಗೊತ್ತಿತ್ತು. ಆದರೆ ಎದಕ್ಕೆ ಸಮರ್ಪಿಸ್ತದೆ ಅನ್ನೋದು ಗೊತ್ತಿದ್ದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪ್ರಥಮ ಫಲ ಕಾಣಿಕೆ ಕೊಡಬೇಕು, ಬಂದು ಕೊಡ್ತಾ ಇದ್ರು. ಹೌದಾ? ಪಾಪ ರಹಿತವಾಗಿರುವ ಪಾಪ ವಿಮೋಚನಕ್ಕೆ ಯಜ್ಞವನ್ನು ಬಂದು ಯಜ್ಞವನ್ನು ಸಮರ್ಪಿಸ್ತಾ ಇದ್ರು. ಹೌದಾ? ಈ ಹಬ್ಬ ಮಾಡ್ಬೇಕಾ? ಈ ಹಬ್ಬ ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಅದ್ರ ಕುರಿತಾಗಿರುವ ಪ್ರಕಟಣೆ, ಜ್ಞಾನ ಇವರು ಹೊಂದ್ಕೊಂಡಿಲ್ಲ. ಆ ಟೈಮಲ್ಲಿ ಎಜ್ರಾ ಪಿಕ್ಚರ್ನಾಗ ಎಂಟರ್ ಆಗ್ತಾನೆ. ಯಾರು? ಬೈಬಲ್ ಆಗಿರುವ ಎಜ್ರಾ. ಈತನು ಬಂದು ಏನ್ ಮಾಡ್ತಾನೆ ಗೊತ್ತಾ? ಗ್ರಂಥಗಳನ್ನ ತೆರೆದು ಆ ಗ್ರಂಥಗಳ ಕುರಿತಾಗಿರುವ ವಿವರಣೆ, ಅರ್ಥವನ್ನು ಆ ಪ್ರಜೆಗಳಿಗೆ ನೀಡ್ತಾನೆ. ನೀಡಿದ ಮೇಲೆ ನಾವು ನೋಡ್ತೀವಿ, ಇವ್ರಿಗೆ ಆ ಅರ್ಥ ಆಗಿದ ಕೂಡಲೇ ಅವ್ರ ಮನೆಗೆ ಸಂತೋಷದಿಂದ ಹೋದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಹೃದಯಗಳು ಸಂತೋಷದಿಂದ ತುಂಬಿಕೊಳ್ಳುತ್ತಂತೆ. ಆಮೇನ್. ಅರ್ಥ ಆಗ್ತದನಾ ರೀ? ಅರ್ಥ ಆಗ್ತದನಾ ರೀ? ನಿನ್ನ ಜೀವಿತದಲ್ಲಿ ನೀನು ಮಾಡುವ ಪ್ರತಿಯೊಂದು ವಿಷಯಕ್ಕೆ ನಿನಗೆ ಅರ್ಥ ಇರುವಾಗ ಸಂತೋಷ ಇರ್ತದೆ ಅದರಿಂದ. ಹೌದಾ? ಅನೇಕರು ಬರ್ತಾರ, ಸುಮ್ಮನೆ ಕುಂತ್ಕೊಂತಾರ, ಆ ಹೆಣ್ಣ ಕಿರಣನ ಆಡ್ತಾನ, ಸುಮ್ಮನೆ ಎಗರಿಸ್ತಾನ, ಹೋಗಿ ಎಗರಿಸ್ತಾರ. ಆದರೆ ಆ ಎಗರಿಸುವಿಕೆಯಿಂದ ಏನಿದೆ ಅನ್ನೋದು ನಮ್ಗೆ ಅರ್ಥ ಇದ್ರೆ, ನೀನು ಆ ಎಗರಿಸುವಿಕೆಯನ್ನು ಸಲೀಸಾಗಿ ತೆಗೆದುಕೊಳ್ಳುವುದಿಲ್ಲ. ಆ ಹಾಡನ್ನು ಸಲೀಸಾಗಿ ತೆಗೆದುಕೊಳ್ಳುವುದಿಲ್ಲ. ನೀನು ಚಪ್ಪಾಳೆ ಹೊಡೆಯುವ ವಿಷಯವನ್ನು ನೀನು ಸಲೀಸಾಗಿ ತೆಗೆದುಕೊಳ್ಳುವುದಿಲ್ಲ. ನೀನು ವಾಕ್ಯ ಕೇಳುವಾಗ ಆ ವಾಕ್ಯವನ್ನು ಗಮನ ಕೊಟ್ಟುವುದನ್ನು ಸಲೀಸಾಗಿ ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ನಿನಗೆ ಗೊತ್ತಾಗ್ಬಿಡ್ತದೆ, ವಾಕ್ಯ ಕೇಳಬೇಕಂತಂದ್ರೆ ಇದಿರಬೇಕು, ವಾಕ್ಯ ಕೇಳಿದ್ರೆ ಇದು ನನ್ನ ಜೀವಿತದಲ್ಲಿ ಆಗ್ತದೆ ಎಂಬ ಅರ್ಥ ಏನು ಮಾಡ್ತಾನೆ? ಬೋಧಕನು ಕಲಿಸಿಕೊಡ್ತಾನೆ. ಆಮೇನ್ ಅಂತ ಹೇಳ್ರಿ. ಆವಾಗ ಹೇಳ್ತಾರೆ, ಒಂದು 5 ನಿಮಿಷ ಎದ್ದೋಗ್ಬಿಡೋಣ, ನೀನು ಹೇಳಿದ್ರೆ ರೆಡಿ ಅಂತ ಹೇಳ್ತೀರ. ಓಕೆ, ಏನು ಹೇಳ್ರಿ? ಬೋಧನೆ, ಜೋರಾಗಿ ಬೋಧನೆ. ಇವರ ಕೆಲಸ ಏನು? 3 ಕೆಲಸ ಹೇಳಿ ಮುಗಿಸ್ತೀನಿ. ವಾಕ್ಯವನ್ನು ವಿವರಿಸಿ ಹೇಳ್ತಾರೆ. ಹೇಳ್ರಿ, ವಿವರಿಸಿ ಹೇಳ್ತಾರೆ. 2ನೇದು ಸ್ಪಷ್ಟತೆಯನ್ನು ನೀಡ್ತಾರೆ. ಹೇಳ್ರಿ, ಸ್ಪಷ್ಟತೆಯನ್ನು ನೀಡ್ತಾರೆ. 3ನೇದು ವಂಚನೆಯನ್ನು ತಪ್ಪಿಸ್ತಾರೆ. ಡಿಸೆಪ್ಷನ್, ಪ್ರಿವೆಂಟ್ಸ್ ಡಿಸೆಪ್ಷನ್. ಓಕೆ, ಇಂಗ್ಲೀಷಲ್ಲಿ ಡೋಂಟ್ ವರಿ. ಫಸ್ಟ್ ಎಕ್ಸ್ಪ್ಲೇನ್ಸ್ ಸ್ಕ್ರಿಪ್ಚರ್. ಸೆಕೆಂಡ್, ದೇ ವಿಲ್ ಬ್ರಿಂಗ್ ಕ್ಲಾರಿಟಿ. ಥರ್ಡ್, ದೇ ಪ್ರಿವೆಂಟ್ ಡಿಸೆಪ್ಷನ್. ಈ ಕಾರ್ಯವನ್ನು ಯಾರು ಕೆಲಸ ಮಾಡ್ತಾನೆ? ಬೋಧಕನು ಮಾಡ್ತಾನೆ. ನೀನು ವಂಚಿಸದೆ ಈ ಬೋಧಕನು ಏನು ಮಾಡ್ತಾನೆ? ವಾಕ್ಯನ ಪುನಾದಿ ಹಾಕಿ ಕೊಡ್ತಾನೆ ಇರ್ತಾನೆ. ಆಮೇಲೆ ಹೊಸ ಹೊಸ ವಾಕ್ಯಗಳಿಗೆ ನೀನು ಕಿವಿ ಕೊಡಂಗಿಲ್ಲ.
ಹೊಸ ಹೊಸ ಪ್ರಕಟಣೆಗಳಿಗೆ ನೀನು ಬಂದರೂ ಕೂಡ ನೀನು ವಿವೇಚಿಸ್ತೀಯ, ಓಕೆ ಇದು ದೇವರ ವಾಕ್ಯದ ಅನುಸಾರವಾಗಿಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಯಾರೋ ಬಂದು ಹೇಳಿದ್ರಂತೆ, నాకు దేవుడు నీకు చూపిస్తున్నాడు, నీవే వచ్చి 3,000 రూపాయలు నా జీవితంలో విత్తాలంట. 3,000 విత్తినాక రేపొద్దున 3 లక్షలు కోస్తామని దేవుడు చూపిస్తాడు అంటే వీడికి 3 లక్షలు ఫస్ట్ కనపడుతుంది, 3,000 పోయేది మర్చిపోతాడు వాడు. ఆమె బట్ ఎక్కడన్నా బైబిల్లో ఉందా అనే బోధనని ఎవరు చేస్తారు? బోధకుడు చేస్తాడు. హల్లెలూయా. ಅರ್ಥ ಆಯ್ತಾ? ಮೋಸ ಹೋಗೋರು ಎಲ್ಲಿರ್ತಾರೋ ಅಲ್ಲಿ ಮೋಸ ಮಾಡೋರು ಇರ್ತಾರೆ. ಆಮೇಲೆ ಅಂತ ಹೇಳ್ತಾ ಇಲ್ಲ ನೀವು. ಮೋಸ ಹೋಗೋರು ಎಲ್ಲಿರ್ತಾರೋ ಅಲ್ಲಿ ಮೋಸ ಮಾಡೋರು ಇರ್ತಾರೆ. ಓಕೆ, ಮೊನ್ನೆ ತಾನೇ ವಿಷಯವನ್ನು ಹೇಳ್ತಾ ಇದ್ದೆ. ಒಬ್ಬ ಪಾಸ್ಟ್ರು ಒಬ್ಬರು ಮನೆಗೆ ಹೋದ್ರಂತೆ. ಆ ಮನೆಯಲ್ಲಿ ಒಂದು ಸಾವಾಗಿತ್ತು. ಆ ಮನೆಯಲ್ಲಿ 3ನೇ ಮಗಳು ಸತ್ತೋಗ್ಬಿಟ್ಟಿದ್ಲು. ಓಕೆ, ನೇಣು ಹಾಕ್ಕೊಂಡು ಸತ್ತಾದ್ಮೇಲೆ ಈತ ಒಂದು 3 ತಿಂಗಳಾದ್ಮೇಲೆ ಹೋಗಕತ್ತಾನ. ಯಾರ ಮನೆಗೆ? ಇವ್ರ ಮನೆಗೆ. ಒಳ್ಳೆ ಸ್ಕೆಚ್ ಹಾಕನಲ್ಲಿ. ಏನಂತ, అమ్మ నాకు దేవుడు చూపించినాడు, సరే దేవుడు కాదు, కలలో మీ కూతురు నాకు వచ్చి మా ఇంటికి పోయి మా నాన్నని అమ్మని అడగండి, పైన 3వ అంతస్తులో ఒక రూమ్ ఉంది, ఆ రూము ప్రేయర్కి వెళ్ళారంట. ఏముండాలా? ప్రేయర్కి మని అడగండి, నేను చెప్పినానని చెప్పండి మా అమ్మ నాన్నకి ಅಂತ ಹೇಳಾರಂತ ಕನಸಾಗಿ ಬಂದು ಹುಡುಗಿ. ಹೌದಾ? ಇವರು ಈತ ಹೋಗಿ ಈತನ ಕೇಳ್ದ. ಇವರು ವಾಕ್ಯ ಗೊತ್ತಿಲ್ಲ, ಆ ಬೋಧನೆ ಕೇಳಂಗಿಲ್ಲ, ವಾಕ್ಯ ಕೇಳಂಗಿಲ್ಲ, ವಾಕ್ಯದ ಅರ್ಥ ಇಲ್ಲ. ಇವ್ರು ಏನು ಮಾಡ್ತಾರೆ, ఫస్ట్ అబ్బాబాబాబాబాబాబా ఆ పిల్ల నా కూతురు నాతోనే మాట్లాడేది, పాస్టర్తో పరిశుద్ధరాలు. అవునా? మాతో మాట్లాడుకుంటే పాస్టర్ వచ్చి మాట్లాడుతున్నా, అమ్మ ఇంకా ఇచ్చిడలా ಕೊಟ್ಬಿಟ್ಟಾರಂತೆ. ಹಲ್ಲೆಲೂಯಾ. ಇಂಥ ವಂಚನೆಗಳಿಂದ ತಪ್ಪಿಸಲ್ಪಡಬೇಕಂತಂದ್ರೆ ಬೋಧಕರು ಬೇಕು. ಆಮೇನಂತ ಹೇಳ್ರಿ, ಜೋರಾಗಳ್ರಿ ಆಮೇನಂತ ಹೇಳ್ರಿ. ಇವಿಲ್ಲ ಅಂತಂದ್ರೆ, ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲ ಎಗರದಂಗೆ. ಆಮೇನ್ ಆಮೇನ್. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ಇದು ದೊಡ್ಡ ವ್ಯಾಲ್ಯೂ ಏನಲ್ಲ. ಪ್ರವಕ್ತನು ಬಾಬಾ పెద్ద ಅಪೋಸ್ತಲ್ పెద్ద ಇಲ್ಲ, ಅದೊಂದು ಫಂಕ್ಷನ್. ಆಮೇನ್. ಅದನ್ನು ನೀವು ತೆಗೆದಾಕ್ಬಿಡ್ರಿ. ಏನು ಅಪೋಸ್ತಲ್, ಹೆಂಗೈತ ಅದು ಮಾట్లాಡడానికి? ಅಪೋಸ್ತಲ್ ತಲ್ ಅವ. ಸ್ವಲ್ಪ ಮಂದಿ ಅದ್ರ ಮೇಲೆ ಗೌರವ ಕೊಡ್ತಾರ. ಇಲ್ಲ, ಎಲ್ಲದಕ್ಕೆ ಅದರದೇ ಆಗಿರುವ ಗೌರವವನ್ನು ನೀಡ್ರಿ, ಬಟ್ ಅದರದೇ ಆಗಿರುವ ಕಾರ್ಯ ಇರ್ತದೆ. ಯಾರು ಕೂಡ ಜಾಸ್ತಿ ಇಲ್ಲ, ಯಾರು ಕೂಡ ಕಡಿಮೆ ಇಲ್ಲ. ಆಮೇಲೆ ನಿಮ್ಮ ಮನೆಗೆ ಪೇಂಟರ್ ಬಂದಾಗ ಬಾ ಪೇಂಟರ್ ಅಂತ ಹೇಳ್ತೀರಾ? ಹೇಳ್ರಿ. ಕಾರ್ಪೆಂಟರ್ ಬಂದ ಬಾ ಕಾರ್ಪೆಂಟರ್ ಬಂದ ಅಂತ ಹೇಳ್ತೀರಾ? ಇಲ್ಲ, ಅವನು ಬಂದು ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾನ. ಹೌದಾ ಇಲ್ರಿ? ಬೋಧಕನಿದ್ದು ನಿನಗೆ ಆ ತಿಳುವಳಿಕೆ ಇದ್ರೆ ಕಟ್ಟಿಗೆ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕಾ ಇಲ್ಲ ಅಂತ ನಿನಗೆ ಗೊತ್ತಿರ್ತದೆ. ಅವಾಗ ನಾವು ಮೋಸ ಹೋಗ್ಬಿಟ್ವಿ. ಕಟ್ಟಿಗೆ ಕ್ಯಾಬಿನ್ ಹೋಗ್ತಾ ಮೇಡಮ್ ಕತೆ ಬೋಲ್ದಲ್ಲ ಅವನ ಭಾಷಾ. ಹುಳಗಳು ಹುಳ ಬೆಳಗಿನ ಏನು ಬೆಳಗಿಲ್ಲ ಅಂತ ಹೇಳ್ಬಿಟ್ಟು ಅವನು. ನಾವು ಅವನ್ನ ನಂಬಿ ತಗೊಂಡ್ಬಿಟ್ಟಿವಿ, ಎಲ್ಲ ಹುಳ ಬಂದ್ಬಿಟ್ರು. ಹೌದಾ? ನಿನಗೆ ಜ್ಞಾನ ಇದ್ರೆ ನಿನ್ನನ್ನು ಮೋಸ ಮಾಡಂಗಿಲ್ಲ. ಏನು ಜ್ಞಾನ ಹೇಳ್ರಿ? ಏನು ಜ್ಞಾನ? ನೀರ್ಸ್ ಮಸ್ತುಂದಾದ್ರ ಏನು ಜ್ಞಾನ ರೀ? ಇಷ್ಟು ಹೇಳಾದ ಮೇಲೆ ಇಂಥ ಚಪ್ಪಿನಂಗ ಕೂಡ మీరు ಇನ್ನ ಅಲ್ಲಿಗೆ ಬರ್ದಾಗತ್ತದೆ ಕತೆ. ಯಾ ಜ್ಞಾನ? ಅಮ್ಮನ ಹೇಳಿದನ್ನ ನೋಡಿ ಹಾಕಿದ ಜ್ಞಾನ ಅಂತೇಳು, ಏನಾಗಿಲ್ಲ. ಆಮೇಲೆ ಈ ಕ್ರಿಯೆಗಳ ಕುರಿತಾಗಿರುವ ಪ್ರಕಟಣೆ ನಿನಗಿದ್ದಾಗ, ತಿಳುವಳಿಕೆ ಇದ್ದಾಗ, ನೀನು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಏನಾಗ್ತದೆ? ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಿಲ್ಲ ಅಂತಂದ್ರೆ ಬೇಷ್. ಓಕೆ, ಒಂದು ವೇಳೆ ಚರ್ಚ್ನಾಗ ಬರೀ ಪಾಸ್ಟರ್ ಇದ್ರೆ ಏನಾಗ್ತದೆ? ಬರೀ ಪ್ರೀತಿ ಕಾಣ್ತಿರ್ತದೆ. ಅಪೋಸ್ತಲು ಆರ್ಡರ್ ಕಾಣಂಗಿಲ್ಲ, ಡೈರೆಕ್ಷನ್ ಇರಂಗಿಲ್ಲ, ಏನಿರಂಗಿಲ್ಲ. ಬರೀ ಓವರ್ ಲವಿಂಗ್ ಚರ್ಚ್ ಕಾಣ್ತಿರ್ತದೆ. ಅವ್ರು ಏನನ್ನ ಮಾಡಿ ಪ್ರೀತಿ ಮಾಡ್ತಿರ್ತಾನೆ. ಹೌದಾ? ಪ್ರವಕ್ತನ ಎಲ್ಲಿರ್ತಾನೋ ಅಲ್ಲಿ ಏನು ಮಾಡ್ತದೆ? ಬರೀ ಖಂಡನೆ ಇರ್ತದೆ. ಹಲ್ಲೆಲೂಯಾ. ಎರಡನೇದು ಓವರ್ ಟೀಚಿಂಗ್ ಚರ್ಚ್, ಬರೀ ಬೋಧನೆ 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 ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನಾಗ್ತದೆ? ಜ್ಞಾನ ತುಂಬ್ಕೊಂಡ್ಬಿಡ್ತತೆ, ತಣ್ಣಗಾಗ್ಬಿಡ್ತಾರ. ನಾಲೆಜ್ ಫುಲ್ ಇರ್ತದೆ ಅವ್ರಾಗ.
ಆರಾಧನೆ ಮಾಡ್ರಿ ಅಂತಂದರೆ ಸುಮ್ಮನೆ ಕುಂತ್ಕೊಂಡು ಇರ್ತಾರೆ. ಅಂಥ ಬೋಧಕರನ್ನ ನಾನು ನೋಡಿದ್ದೇನೆ. ಅವ್ರಿಗೆ A to Z ಗೊತ್ತಿರ್ತದೆ ಅವ್ರಿಗೆ. ಹೌದಾ? ಓಕೆ, ಒಂದು ಟೀಚಿಂಗ್ ಮಿನಿಸ್ಟ್ರಿ ಇದ್ದರೆ ಕಷ್ಟ ಆಗ್ತದೆ. ಓನ್ಲಿ ಟೀಚಿಂಗ್ ಮಿನಿಸ್ಟ್ರಿ ಇದ್ರೆ, ಯಾಕಂದ್ರೆ ನಾಲೆಜ್ ಜಾಸ್ತಿ ಇರ್ತದೆ, ಕೋಲ್ಡ್ ಇರ್ತದೆ ಮನುಷ್ಯ. ಓಕೆ, ಪ್ರಾಫಿಟಿಕ್ ಚರ್ಚ್, ಬರೀ ಪ್ರಾಫೆಸಿ ಅಂದರೆ ಸುಮ್ಮನೆ ಬೆಂಕಿ 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 ಬೆಂಕಿ, ಎಲ್ಲಿ ನೋಡಿದ್ರೆ ಬೆಂಕಿ. ಬಟ್ ಅನ್ಸ್ಟೇಬಲ್ ಇರ್ತಾರೆ ಮನುಷ್ಯರು. ಆ ಚರ್ಚ್ ಏನಂತಂದರೆ ಅನ್ಸ್ಟೇಬಲ್ ಏನಂತಾರೆ, ಸ್ಥಿರತ್ವ ಇರಂಗಿಲ್ಲ. ಬರೀ ಪ್ರವಾದನೆಗಳ ಮೇಲೆ ಆಧಾರ ಪಟ್ಟಿರ್ತಾರೆ, ಫೀಲಿಂಗ್ಸ್. ಆಮೆನ್. ಅಪೋಸ್ಟಲ್, ಓಕೆ, ಎದಕ್ಕೆ ಅಪೋಸ್ಟಲ್ ಚರ್ಚ್? ಬರೀ ಅಪೋಸ್ತಲೇ ಇದ್ದರೆ ಅಲ್ಲಿ ಕೆಲಸ ಇರ್ತೈತೆ, ಬಟ್ ಪರ್ಸನಲ್ ಕನೆಕ್ಷನ್ ಇರೋದಿಲ್ಲ. ಲೈಕ್ ಪಾಸ್ಟರ್ ಏ ರೀತಿಯಾಗಿ ಪರ್ಸನಲ್ ಕನೆಕ್ಷನ್, ಪರ್ಸನಲ್ ಕೇರ್ ತೊಗೊತಾನೋ ಅಪೋಸ್ತಲ್ ತೊಗೊಳಕ್ಕೆ ಆಗಂಗಿಲ್ಲ. ಆಮೆನ್. ಅವ್ರು ಸುಮ್ಮನೆ ಸ್ಕೆಲಿಟನ್ ಹಾಕಿ ಏನೋ ಸ್ಟ್ರಕ್ಚರ್ ಕೊಟ್ಟು ವಿಷನ್ ಕೊಟ್ಟು ಹೋಗ್ಬಿಡ್ತಿರ್ತಾರೆ. ಅವ್ರು ಸೆಂಡ್ ಮಾಡ್ತಿರ್ತಾರೆ, ಸೆಂಡ್ ಆಗ್ತಿರ್ತಾರೆ. ಹೌದಾ? ಸೊ ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಎವಾಂಜಲಿಸ್ಟಿಕಲ್ ಚರ್ಚ್, ಬರೀ ಎವಾಂಜಲಿಸಮ್, ಸುವಾರ್ತೆ ಸಾರ್ರಿ, ಸುವಾರ್ತೆ ಸಾರ್ರಿ, ಸುವಾರ್ತೆ ಸಾರ್ರಿ. ಸುವಾರ್ತೆನೇ ಇದ್ರೆ ಏನಾಗ್ತದೆ ಅಂತಂದರೆ ಉತ್ಸಾಹಕರವಾಗಿ ಕಾಣಬಹುದು, ಆದರೆ ಪುನಾದಿ ಇರಂಗಿಲ್ಲ. ಆಮೆನ್. ಸೊ ಎಲ್ಲವೂ ಕೂಡ ಬೇಕಾಗ್ತದೆ. ಆಮೆನ್. ಒಂದು ಕಾರಿಗೆ ಟೈರ್ ಕಂಪನಿಯವನು ಕೂಡ ಬರ್ಬೇಕು ಕೆಲಸ ಮಾಡೋಕ್ಕೆ, ಪೆಟ್ರೋಲ್ ಕಂಪನಿಯವನು ಕೂಡ ಬರ್ಬೇಕು ಕೆಲಸ ಮಾಡೋಕ್ಕೆ. ಆಮೇಲೆ ಕೆಬ್ಬಿಣದವನು ಕೂಡ ಬಂದು ಕೆಲಸ ಮಾಡಬೇಕು ಕಾರಿಗೆ. ಸೀಟು ಸ್ವಲ್ಪ ಸ್ಮೂತ್ ಆಗಿರೋಕ್ಕೆ ಅವ್ನು ಸೀಟ್ ಕಂಪನಿಯವನು ಕೂಡ ಬಂದು ಕೆಲಸ ಮಾಡಬೇಕು. ಒಳಗಡೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಫೀಲ್ ಆಗಕ್ಕೆ JBL ಕಂಪನಿ, ಆಡಿಯೋ ಕಂಪನಿ ಕೂಡ ಬರ್ಬೇಕು ಕೆಲಸ ಮಾಡ. ಇವೆಲ್ಲ ಬಂದು ಕೆಲಸ ಮಾಡಿದ್ರೆ ಒಂದು ಕಾರ್ ರೆಡಿ ಆಗ್ತದೆ. ಇವತ್ತು ಸಭೆಗೆ ದೇವರು ಈ 5 ಕೆಲಸಗಳನ್ನು, ಕಾರ್ಯಗಳನ್ನು ಕೊಟ್ಟಿದ್ದಾನೆ. ಈ 5 ಕಾರ್ಯಗಳನ್ನು ಎದಕ್ಕಾಗಿ ಕೊಟ್ಟಿದ್ದಾನೆ? ಕ್ರಿಸ್ತನು ನಮ್ಮಲ್ಲಿ ಕಾಣಬೇಕು, ಅಷ್ಟೇ. ಹಲ್ಲೆಲೂಯಾ. ಇವತ್ತು ನಿನಗೆ ನೀನು ಈ ಪ್ರಶ್ನೆ ಹಾಕಿಕೊಳ್ಬೇಕು, ನನ್ನಲ್ಲಿ ಕ್ರಿಸ್ತನ್ ಕಾಣಕತ್ತಾನ, ಇಲ್ಲ ನಾನೇ ಕಾಣಕತ್ತೀನ? ಏಮೇನ್ ఏమేన్ ಇಲ್ಲಿ కుంతుకొనేరో ప్రతిఒక్కరికి ಸ್ವಲ್ಪ ప్రశ్న ಇದೆ. పాస్టర్ బాలే ప్రార్థన ప్రీచ్ చేస్తారు, కానీ మీరు ఎందుకు వేరే వాళ్ళకి ఛాన్స్ ఇరు, ఎందుకు వేరే వాళ్ళకి వాక్యం చెప్పేకిరు? అదే చేస్తా ఉన్నాను. బట్ ಪ್ರಾಬ್ಲಮ್ ಏನು తెలుసా, ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತಂದರೆ, ಪ್ರತಿಯೊಬ್ಬರಿಗೆ ನೀನು ನೀಡಿರುವ ವರವು ಏನಾಗಬೇಕು, ಆ ಸಭೆಯ ದರ್ಶನದ ಜೊತೆ ಜೋಡಿಸಲ್ಪಟ್ಟಿರಬೇಕು, ನಿನ್ನ ಜೊತೆ ಅಲ್ಲ. ಏಮೇ ನಿನ್ನ ವೈಯಕ್ತಿಕವಾಗಿರುವ ಇಂಟ್ರೆಸ್ಟ್ ಅಲ್ಲಿ ಕಾಣ್ ಬಂದತ್ತಂತಂದ್ರೆ ಏನು ಮಾಡ್ತಾನೆ? ಯಾಕಂದರೆ ಲೋಕಲ್ ಚರ್ಚ್, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ಈ ಪ್ರಶ್ನೆ ಕೂಡ ಇರ್ಬೋದು, ದಯಮಾಡಿ ಇದ್ರ ಕೂಡ ಕ್ಲಾರಿಫೈ ಮಾಡ್ತೀನಿ. ಮತ್ತು ಇವೆಲ್ಲದರಲ್ಲಿ ಕೂಡ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಇವಾಗ ನೀನು ಲೋಕಲ್ ಚರ್ಚಲ್ಲಿ ಇದ್ದಾಗ ಅಪೋಸ್ತಲನ ಜವಾಬ್ದಾರಿ ತೊಗೊಳಂಗಿಲ್ಲ, ಪಾಸ್ಟರ್ ಜವಾಬ್ದಾರಿ ತೊಗೊತಾನೆ. ಅಲ್ಲಿ ಎದಕ್ಕಂತಂದರೆ ಅಪೋಸ್ತಲನ್ ಏನು ಮಾಡಿರ್ತಾನೆ, ಸ್ಥಾಪಿಸಿ ಹೋಗ್ಬಿಟ್ಟಿರ್ತಾನೆ. ಆಮೇಲೆ ಅಪೋಸ್ತಲ್ ಮೇಲಿಂದ ನೋಡ್ತಿರ್ತಾನೆ, ಬಸ್ಟ್ ಹೆಂಗೆ ನಡೆಯಕತ್ತೈತೆ, ಹೆಂಗೆ ಬೆಳೆಯಕತ್ತೈತೆ ಅಂತಾನ. ಸ್ವಲ್ಪ ಮಂದಿಗೆ ಈ ಪ್ರಶ್ನೆ ಕೂಡ ಇರ್ಬೋದು, ಪಾಸ್ಟರ್ ಆಗಿ ಅಪೋಸ್ತಲರಾಗ್ಬೋದಾ? ಆಗಬಹುದು. ಯಾವ ರೀತಿಯಲ್ಲಿ ಆಗ್ತದೆ? ಒಂದು ವೇಳೆ ಆದರೆ, ಯಾವಾಗ ಅಸೈನ್ಮೆಂಟ್ ದೊಡ್ಡದಾಗ್ತದೋ ಆತನ ಕಚೇರಿ ಕೂಡ ದೊಡ್ಡದಾಗ್ತದೆ, ಆತನ ಗಿಫ್ಟ್ ಕೂಡ ದೊಡ್ಡದಾಗ್ತದೆ. ಫಾರ್ ಎಕ್ಸಾಂಪಲ್, ಮೋಶೆ ಕುರುಬನಾಗಿ ಸ್ಟಾರ್ಟ್ ಆದ. ಏನು ಮಾತು ಸ್ಟಾರ್ಟ್ ಆದ? ಶೆಪರ್ಡ್ ಆಗಿ, ಒಂದು ಕುರಿ ಕಾಯುವ ವ್ಯಕ್ತಿಯಾಗಿ ಸ್ಟಾರ್ಟ್ ಆದ. ಮತ್ತೇನಾಯ್ತು ನೆಕ್ಸ್ಟು? ಒಂದು ನಾಯಕನಾಗಿ, ಒಂದು ಕುರುಬನಾಗಿ, ದೇವರ ಪ್ರಜೆಗಳಿಗೆ ಕುರುಬನಾಗಿ ಕೆಲಸ ಮಾಡ್ದ. ಅದಾದ್ಮೇಲೆ ಪ್ರವಕ್ತನಾದ ಆತನು. ಹಲ್ಲೆಲೂಯಾ. ಯಾವ ರೀತಿ ಏನಂತಂದ್ರೆ, ದೇವರ 10 ಆಜ್ಞೆಗಳನ್ನು ತೆಗೆದುಕೊಂಡು ಬರೋಷ್ಟು ಮಟ್ಟಿಗೆ ಅಪೋಸ್ಟಲಿಕ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿಬಿಟ್ಟ. ಆಮೆನ್. ಸೊ ಪಾಸ್ಟರ್ ಏನಾಗ್ಬೋದು? ಅಪೋಸ್ತಲನಾಗಬಹುದು. ಅಪೋಸ್ತಲನಾಗಿ ಕೆಳಗಡೆ ಪಾಸ್ಟರನ್ನು ಬೆಳೆಸಬಹುದು. ಪಾಸ್ಟರಿಗೆ ಅದನ್ನು ಅಸೈನ್ ಮಾಡಿ ಈ ಅಪೋಸ್ತಲ ಏನು ಮಾಡ್ತಾನೆ, ಬೇರೆ ಬೇರೆ ಸಭೆಗಳನ್ನು ಬೆಳೆಸ್ತಾ ಹೋಗ್ತಾನೆ. ಆಮೇನ್. ಅದಕ್ಕೋಸ್ಕರ ನೆಕ್ಸ್ಟ್ ಏಪ್ರಿಲಲ್ಲಿ ಒಬ್ಬ ಅಪೋಸ್ತಲ್ ಪ್ರೀಜಿ ಅಂತ ಕರೀತಾ ಇದೆ. ಅದೇನು ಫ್ಯಾನ್ಸಿಗಾಗಿ ಆತನ ಕರೀತಾ ಇಲ್ಲ, ಆತನ ಎಷ್ಟೋ ಸಭೆಗಳನ್ನು ಸ್ಥಾಪಿಸಿದಾನೆ, ವಾಕ್ಯದಲ್ಲಿ ನಿಪುಣತೆಯನ್ನು ಬೆಳೆಸ್ಕೊಂಡಿದ್ದಾನೆ, ಆ ವರವು ದೇವರು ಆತನಿಗೆ ನೀಡಿದ್ದಾನೆ. ಆತನ ಜೊತೆ ನಮಗೆ ಸಂಬಂಧ ಇದೆ, ಸಂಬಂಧ ಇಲ್ಲದೆ ಆತನ ಕರೆದಿಲ್ಲ. ಆತನು ಬಂದು ವಾಕ್ಯವನ್ನು ಬೋಧಿಸಿ ಇನ್ನೂ ಏನೇನು ಸರಿಪಡಿಸ್ಕೊಳ್ಬೇಕೆಂಬ ವಿಷಯವನ್ನು ನಮ್ಮ ಸಭೆಯಲ್ಲಿ ಇರ್ತದೋ ದೇವರವ್ರ ಮೂಲಕ ಬಂದು ವಾಕ್ಯದ ಮೂಲಕ ನಮಗೆ ತಿಳಿಸಿಕೊಡ್ತಾನೆ ಎಂಬ ವಿಷಯಕ್ಕೆ ಅಪೋಸ್ತಲರನ್ನು ಕರೀತಾ ಇದ್ದಾರೆ. ಆಮೆನ್. ಅರ್ಥ ಆಯ್ತಾ? కొంతమంది ಅಪ್ಪಡೆ ನಿದ್ರೆ ವಸ್ತಾನೆ ಆಮೇನನ್ರಿ,
ಅಲ್ಲೂಯ. ಅರ್ಥಮಾಯ್ತಾ? ಒಂದೇ ಅರ್ಥ ಆಯ್ತಾ? ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದರೆ ಪಾಸ್ಟರ್ ಎಲ್ಲಿ ಓಡೋಗ್ತಾ ಇಲ್ಲ, ಇಲ್ಲೇ ಹೇಳ್ತಾರೆ ನಿಮ್ಮ ಮಧ್ಯದಾಗ, ಕೇಳಬಹುದು, ಕುಂತ್ಕೋಬಹುದು. ಆಮೇಲೆ ಅರ್ಥ ಮಾಡಿಸ್ಕೊಳ್ಳಲಿಕ್ಕೆ ನಿನಗೆ ಅವಕಾಶ ದೇವ್ರು ಕೊಟ್ಟಾನ, ಕುಂತ್ಕೊಂಡು ಕೇಳಬೇಕು. ಅರ್ಥ ಆಯ್ತಾ ರೀ? ಪಕ್ಕದವ್ರನ್ನ ಕೇಳಿ ಅರ್ಥ ಆಯ್ತಾ ಇಲ್ಲ ಅಂತ ಕೇಳ್ರಿ. ಅರ್ಥಮಾಯ್ತಾ? ಇಲ್ಲ ಅಂತ ಹೇಳಿದ್ರೆ ಪೋದಮ್ರ ಅಂತೇಳಿ ಬೈಟಿಕಲ್ಲ, ಪಾಸ್ಟರ್ ದೇಗರಕ್ಕೆ. ಓಕೆ, ಎಲ್ಲರೂ ಕೂಡ ಇವತ್ತು ಈ ವಾಕ್ಯವನ್ನು ಕೇಳಿದ್ದೇವೆ. ಈ ವಾಕ್ಯದ ಹಾಗೆ ನಾವು ನಡೆದುಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಈ ಸಭೆಗೆ ಸಹಾಯ ಮಾಡಲಿ. ಈ ಸಭೆಯನ್ನು ಈ ವಾಕ್ಯದ ಅನುಸಾರವಾಗಿ ಬೆಳೆಸಲಿಕ್ಕೆ ಸಹಾಯ ಮಾಡಿರಿ. ಆಮೇಲೆ ನನ್ನ ಸಭೆಯಲ್ಲಿ ನಾನು ಗುರುತಿಸಿದ್ದೇನೆ, ಒಬ್ಬರು ಬೋಧಕರ ವರ ಒಬ್ಬರಿಗಿದೆ ನಮ್ಮ ಸಭೆಯಲ್ಲಿ. ಅವ್ರಿಗೆ ಬೋಧಕರಂತ ಅವ್ರಿಗೆ ಗೊತ್ತಿಲ್ಲ, ನಾನು ಗುರುತಿಸ್ತಾ ಇದ್ದೇನೆ ಅವ್ರ ವರ ಏನೆಂದಾಗಿ. ಯಾಕಂತಂದರೆ ಅವರಿಗೆ ಡೈರೆಕ್ಟ್ ಟೈಟಲ್ ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಫಂಕ್ಷನಲ್ಲಿ ನಡೀತಾ ಇದ್ದಾರೆ. ಸ್ವಲ್ಪ ಮಂದಿಗೆ ಪ್ರವಕ್ತರ ವರವಿದೆ, ಅವರು ಹೇಳ್ತಿರ್ತಾರೆ, ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾರೆ. ನಾನು ಕೇಳದೇ ಇರೋ ಸಮಯದಲ್ಲಿ. ಬಟ್ ಅಂತಂದು ಅವರು ಕ್ಯಾಪ್ಟನ್ ಆಗಕ್ಕಾಗಂಗಿಲ್ಲ. ಹಾರ್ದಿಕ್ ಪಾಂಡ್ಯ ಬಂದು ಹೇಳ್ಬೋದು ಸೂರ್ಯಕುಮಾರ್ ಯಾದವ್ಗೆ, ಮಿಡ್ ಆಫ್ ಮೇ ಲಿಕಾಲ್ಕೆ ಲಾಂಗ್ ಆನ್ ಮೇ ರಕ್ ಅಂತ ಸಜೆಷನ್ ಕೊಡಬಹುದು. ಏನು ಇಂಟೆನ್ಷನ್ಸ್ ಒಳಗೆ ಇಂಟ್ಯೂಷನ್ಸ್ ಬರ್ತಾವ, ಬಟ್ ಕ್ಯಾಪ್ಟನ್ ಆಗಂಗಿಲ್ಲ. ಆಮೇಲೆ ಸಮಸ್ಯೆ ಏನು ಗೊತ್ತಾ, ಸ್ವಲ್ಪ ಮಂದಿ ಪ್ರವಕ್ತರು ಇರ್ತಾರೆ ಚರ್ಚಾಗ, ನಾಲ್ಕು దేవుడు చెప్తున్నాడు ಈ ಚರ್ಚ್ ಕರೆಕ್ಟ್ ಕಾದಂತ ಹೇಳ್ಬಿಡ್ತಾರೆ ಎಲ್ಲರಿಗೆ. ಅವ್ರಿಗೆ ಹೇಳಿರ್ಬೋದು ದೇವರು, ಅವ್ರೆಲ್ಲರಿಗೂ ಹೇಳ್ಬಿಡ್ತಾರೆ. ಆಮೇಲೆ ಪಾಸ್ಟರ್ನೇ ಹೋಗಿ ಸರಿಪಡಿಸ್ತಿರ್ತಾರೆ, ನೀವು ಇಟ್ಲು చేస్తావుನೋ ಇಟ್ಲ. ಅದಕ್ಕಾಗಿ ಪಾಸ್ಟರ್ನ ಸರಿಪಡಿಸಕ ಅಪೋಸ್ತಲರು ಇರ್ತಾರೆ, ಪ್ರವಕ್ತರು ಇರ್ತಾರೆ, ಅವ್ರ ಮೇಲೆ ಅದಕ್ಕೋಸ್ಕರ ಇನ್ನೊಬ್ರು ಇರ್ತಾರೆ, ಅವ್ರು ನೋಡ್ತಿರ್ತಾರೆ. ಆಮೇಲೆ ನಾನು ಇಲ್ಲಿ ಕುಂತ್ಕೊಂಡು ವಾಕ್ಯ ಹೇಳ್ತಾ ಇರೋದಂತ ಏನೋ ನಾನು ಸ್ವಜೀವಿ, ಅದೇನೋ ಸ್ವಾತಂತ್ರ್ಯ ಜೀವಿ ಅಲ್ಲ. ನನಗೆ ಪಾಸ್ಟರ್ ನಾನು ಲೆಕ್ಕ ಕೊಡ್ತೀನಿ ನಾನು. ಎಲ್ಲರೂ ಒಬ್ಬರಿಗೊಬ್ಬರು ನಾವು ಒಪ್ಪಿಸ್ಕೊಂಡು ಕೆಲಸ ಮಾಡಬೇಕು, ಸೇವೆ ಮಾಡೋದನ್ನೋದೇ ದೇವರ ಆರ್ಡರ್, ದೇವರ ಡಿಸೈನ್. ಇವತ್ತು ಪ್ರಾರ್ಥಿಸ್ತೇನೆ, ಆ ಪ್ರಕಟಣೆ ನಿಮ್ಮಲ್ಲಿ ಸೇರಲಿ, ನೀವು ಆ ಪ್ರಕಟಣೆಯ ಮಾರ್ಗದಲ್ಲಿ ನೀವು ಬೆಳೆಯಲಿಕ್ಕೆ ದೇವರು ಸಹಾಯ ಮಾಡಿ.